ಹಲೋ, ನಮಸ್ತೆ ಎಲ್ರಿಗೂ. ಸ್ವಾಗತ ಇವತ್ತಿನ ಕ್ಲಾಸಿಗೆ. ಸೊ ಇವತ್ತು ನಾವು CrPCನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಓಕೆ, ಸೊ ಏನ್ ಪ್ಲಾನ್ ಮಾಡಿದ್ದೇನೆ ಅಂದ್ರೆ ಇವತ್ತು ಟೋಟಲ್ 300 ಸೆಕ್ಷನ್ಸ್ ಅನ್ನ ಕವರ್ ಮಾಡೋಣ ಅಂತ. ಇಟ್ ವಿಲ್ ಬಿ ಬಿಟ್ ತುಂಬಾ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾಗತ್ತೆ, ಬಟ್ ಸ್ಟಿಲ್ ವಿ ನೀಡ್ ಟು ಹರಿ, ಯಾಕಂದ್ರೆ ಟೈಮ್ ಇಲ್ಲ ಇನ್ನು ಎಕ್ಸಾಮ್ಗೆ. ಸೊ ಆದಷ್ಟು ಇಂಪಾರ್ಟೆಂಟ್ ಸೆಕ್ಷನ್ಸ್ ಗಳನ್ನ ಮಾತ್ರ ಐ ಬಿ ಮೆನ್ಷನಿಂಗ್, ಅಂಡ್ ದೆನ್ ಯಾವುದು ಅಗತ್ಯ ಇದೆ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಬಿಕಾಸ್ ಪ್ರತಿಯೊಂದು ಸೆಕ್ಷನ್ ಹಾಗೆ ಇನ್ವೆಸ್ಟಿಗೇಷನ್ ಲೆಕ್ಕದಲ್ಲಿ, ಎನ್ಕ್ವೈರಿ ಅಥವಾ ಟ್ರಯಲ್ ಲೆಕ್ಕದಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನಾವು ನೋಡೋಣ ಹೇಗೆ ವಾಟ್ ಆಲ್ ಥಿಂಗ್ಸ್ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಆಗ್ತಾ ಹೋಗುತ್ತೆ. ಸೊ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ರಕಾರ ಯಾವ್ದು ನನಗೆ ಹೀಗೆ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ಅಂಥ ಕ್ವಶನ್ಸ್ ಗಳನ್ನ, ಅಂಥ ಪ್ರಾವಿಷನ್ಸ್ ಅನ್ನು ನಾನು ನಿಮ್ಗೆ ಇದ್ರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ. ಹಾಗಿದ್ರೆ ಎಸ್, ಲೆಟ್ ಸ್ಟಾರ್ಟ್ ವಿತ್ ಟುಡೇಸ್ ಕ್ಲಾಸ್. ಇವತ್ತು CrPC, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ದಿಸ್ ಈಸ್ ಕ್ವೈಟ್ ಅನ್ ಇಂಟ್ರೆಸ್ಟಿಂಗ್ ಲೆಸನ್, ಇಂಟ್ರೆಸ್ಟಿಂಗ್ ಆಕ್ಟ್ ಅಂತ ಹೇಳ್ಬೋದು. ಹೇಗೆ ಒಬ್ಬ ವ್ಯಕ್ತಿಯ ಒಂದು ಪರ್ಸನಲ್ ಲಿಬರ್ಟಿಯನ್ನ ಹೇಗೆ ಅಂದ್ರೆ ಅರೆಸ್ಟ್ ಇಂದ ಹಿಡಿದು ಎಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಪ್ರತಿ ಹಂತದಲ್ಲೂ, ಎಕ್ಸಾಮಿನೇಷನ್ ಇಂದ ಹಿಡಿದು, ಇನ್ವೆಸ್ಟಿಗೇಷನ್ ಇಂದ ಹಿಡಿದು, ಹಾಗೆ ಟ್ರಯಲ್ ಮಾಡುವಾಗ ಎಲ್ಲ ಹಂತದಲ್ಲೂ ಕೂಡ ಇಟ್ ಹ್ಯಾಸ್ ಬಿನ್ ಸೀನ್ ದಟ್ ಆದಷ್ಟು ಪ್ರಿಕಾಷನರಿ ಮೆಜರ್ಸ್ ತಗೊಂಡು ಯಾರ ಫಂಡಮೆಂಟಲ್ ರೈಟ್ಸ್ ಕೂಡ ಅಫೆಕ್ಟ್ ಆಗದೆ ಅದನ್ನ ಇದು ಮಾಡುವಂತ ಪ್ರಾವಿಷನ್ಸ್ ಗಳಿವೆ CrPC ಅಲ್ಲಿ. ಸೊ ನಾವು CPC ಗೆ ಕಂಪೇರ್ ಮಾಡಿದ್ರೆ CPC ಇಸ್ ಕ್ವೈಟ್ ಅ ವಾಸ್ಟ್ ಸೆಕ್ಷನ್, ವಾಸ್ಟ್ ಆಕ್ಟ್ ವಿಚ್ ಹ್ಯಾಸ್ ಮೆನಿ ನಂಬರ್ ಆಫ್ ಆರ್ಡರ್ಸ್. ಅದೊಂದು ರೀತಿ ಆದ್ರೆ ಇಲ್ಲಿ CrPC ಡಿಫ್ರೆಂಟ್ ಪ್ರೊಸೀಜರ್ಸ್ ನಾವು ಕಾಣುವಂಥದ್ದು. ವಾರಂಟ್ ಟ್ರಯಲ್, ಸೆಷನ್ಸ್ ಟ್ರಯಲ್, ಹಾಗೆ ಪೊಲೀಸ್ ಕಂಪ್ಲೇಂಟ್ ಮೇಲೆ ಒಂದು ಇನ್ಸ್ಟಿಟ್ಯೂಟ್ ಆದ್ರೆ ಯಾವ ರೀತಿ ಹೋಗುತ್ತೆ, ಅಥವಾ ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಹೋದ್ರೆ ಯಾವ ರೀತಿ ಹೋಗುತ್ತೆ, ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಹೋದ್ರೆ ಯಾವ ರೀತಿ ಹೋಗುತ್ತೆ ಹೇಳುವಂತ ಈ ರೀತಿ ಹಲವಾರು ವಿಷಯಗಳನ್ನ ನಾವು ಇದರಲ್ಲಿ ನಾವು ಕಲಿತೇವೆ. ಸೊ ನೀವು ಏನು ಹೇಗೆ ಯಾವುದೇ ಸೆಕ್ಷನ್ ಓದುವಾಗ ಫಸ್ಟ್ ಯುವರ್ ಪ್ರಿಫರೆನ್ಸ್ ಇಸ್ ಹೂ ಇಸ್ ದ ಅಥಾರಿಟಿ. ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ, ಟ್ರಯಲ್ ಯಾರು ಮಾಡ್ತಾರೆ, JMFC ಕೋರ್ಟಾ, ಸೆಷನ್ಸ್ ಕೋರ್ಟಾ, ಸೊ ಅಥಾರಿಟಿ ಯಾರು ಅಂತ. ಯಾಕೆಂದ್ರೆ ಪ್ರಿವೆಂಟಿವ್ ಮೆಜರ್ಸ್ ಕೂಡ ಇದೆ. ಸೊ ಈ ಪ್ರಿವೆಂಟಿವ್ ಮೆಜರ್ಸ್ ಅಂತ ಇರುವಾಗ ಕೆಲವೊಂದ್ಸಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಗ್ಗೆ ಹೇಳ್ತಾರೆ, ಕೆಲವೊಂದ್ಸಲ JMFC, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಅಥವಾ ಕೇವಲ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಇರ್ಬೋದು. ಸೊ ಹೀಗೆ ಅದರದ್ದೇ ಆದ ನಿರ್ದಿಷ್ಟವಾದ ಅಥಾರಿಟಿಗಳಿಗೆ ಕೆಲವೊಂದು ಪವರ್ಸ್ ಇದೆ. ಪೊಲೀಸಲ್ಲೇ ಕೆಲವೊಂದಕ್ಕೆ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅವ್ರು ಮಾತ್ರ ಮಾಡ್ಬೋದು, ಅಥವಾ ಅವರ ಇನ್ನೂ ಸುಪೀರಿಯರ್ ರ್ಯಾಂಕ್, ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್, ಹಾಗೆಲ್ಲ ಇರತ್ತೆ. ಸೊ ಆ ಪದವಿನ ಒಂದು ನೋಡ್ಕೊಳ್ಬೇಕು ನೀವು, ಆಯ್ತಾ, ಯಾವ್ದೇ ಸೆಕ್ಷನ್ ಓದುವಾಗ್ಲೂ ಸಹ. ಮತ್ತೆ ಇನ್ನೊಂದಂದ್ರೆ ಇದು ಟೈಮ್ ಲಿಮಿಟ್ಸ್, ಇಷ್ಟಿಷ್ಟು ಟೈಮ್ ಲಿಮಿಟ್ ಅಲ್ಲಿ ಯಾವ್ದಾದನ್ನ ಓದ್ಕೊಳ್ಬೇಕು. ಅಂದ್ರೆ ಈಗ ಲಿಮಿಟೇಷನ್ ಆದ್ರೆ 468 ಅಲ್ಲಿ 320 ಅಲ್ಲ, ಕೆಲವೊಂದು ಟ್ರಯಲ್ ಇಂತಿಷ್ಟು ದಿನದಲ್ಲಿ ಮುಗಿಬೇಕು, ಕೆಲವೊಂದು ಇನ್ವೆಸ್ಟಿಗೇಷನ್ ಇಂತಿಷ್ಟು ದಿನದಲ್ಲಿ ಮುಗಿಬೇಕು, ಬೇಲ್ ಆದ್ರೆ ಸ್ಟ್ಯಾಟ್ಯೂಟರಿ ಬೇಲ್ ಈ ರೀತಿ ಆಗ್ಬೇಕು. ಸೊ ಹಲವಾರು ಕಡೆ ಟ್ರಯಲ್ಸ್ ಗಳಿವೆ, ಟೈಮ್ ಲಿಮಿಟ್ಸ್ ಗಳಿವೆ, ಅದನ್ನ ನೋಡ್ಕೊಳ್ಬೇಕು. ಪ್ಲಸ್ 2013 ಮತ್ತೆ ಅಮೆಂಡ್ಮೆಂಟ್ ನ ಕಾರಣದಿಂದ IPC ಅಮೆಂಡ್ಮೆಂಟ್ ಆದ ಹಾಗೆ ಇದು ಕೂಡ ಅಮೆಂಡ್ಮೆಂಟ್ ಆಯ್ತು. ಸೊ ಹಲವಾರು ರೀತಿಯ ಈ ರೇಪ್ ಅಫೆನ್ಸಸ್, ಸೆಕ್ಷುವಲ್ ಅಫೆನ್ಸ್ ಗಳಲ್ಲಿ ಆದಷ್ಟು ಬೇಗ ಟ್ರಯಲ್ ಮಾಡುವಂಥದ್ದು, ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, ಅಪೀಲ್ ಸ್ಟೇಜ್ ಅಲ್ಲಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಮತ್ತೆ ಪ್ಲಸ್ ವುಮೆನ್ ಪ್ರಿಸೈಡಿಂಗ್ ಆಫೀಸರ್ ಇರಬೇಕು, ಅರೆಸ್ಟ್ ಮಾಡುವಾಗ ವುಮೆನ್ ಇರಬೇಕು, ವಿಕ್ಟಿಮ್ ನ ಎಕ್ಸಾಮಿನೇಷನ್ ಮಾಡುವಾಗ ಒಂದ್ ರೀತಿ, ಅಕ್ಯೂಸ್ಡ್ ನ ಎಕ್ಸಾಮಿನೇಷನ್ ಮಾಡುವಾಗ ಯಾವ ರೀತಿ. ಸೊ ಅದೆಲ್ಲ 164 ಸ್ಟೇಟ್ಮೆಂಟ್ ತಗೊಳ್ಳುವಾಗ, ಕನ್ಫೆಷನ್ ತಗೊಳ್ಳುವಾಗ, FIR ರಿಜಿಸ್ಟರ್ ಮಾಡುವಾಗ, ಹೀಗೆ ಹಲವಾರು ರೀತಿಯ ಕ್ಲಾಸಸ್ ಗಳು ನಮ್ಗೆ ಆ ಒಂದು ಬಂಡಲ್ ಸಿಗ್ತವೆ. 376 A, B, C ಹಾಗೆಲ್ಲ ಇರ್ತವೆ. ಸೊ ಆ ಪ್ಯಾರಾಗ್ರಾಫ್ ಇರತ್ತಲ್ಲ, ಫಾರ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್. ಅದರಲ್ಲೇ ಹೆಚ್ಚಾಗಿ ಅಂದ್ರೆ ಇಂತಿಷ್ಟು ಬೇಗ ಟೈಮ್ ಲಿಮಿಟ್ ಅಲ್ಲಿ ಅಥವಾ ಇಂತಿಷ್ಟು ಎಕ್ಸೆಪ್ಷನ್ ಅಲ್ಲಿ ಇದನ್ನ ಮುಗಿಸ್ಬೇಕು ಅಂತ ಹೇಳುವಂತದ್ದು ಇರ್ತವೆ. ಓಕೆ, ಸೊ ಹಾಗೆ ನಾವು ಓದ್ತಾ ಹೋಗ್ಬೇಕು. ಸೊ ಈಗ ನಾವು ಜಸ್ಟ್ CrPC ಒಂದು ಇನಿಷಿಯಲ್, ಈಗ ಫಸ್ಟ್ ಸೆಷನ್ 1 to 150 ಸೆಕ್ಷನ್ಸ್ ನಾನು ಐ ಹ್ಯಾವ್ ಗಿವನ್. ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಷ್ಟು ಸೆಕ್ಷನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ. ಅಂದ್ರೆ ಐ ಹ್ಯಾವ್ ಟು ಸ್ಕಿಪ್, ಬೇಗ ಹೋಗ್ತಾ ಹೋಗ್ಬೇಕು. ಸೊ ನಾನು ಯಾವ್ದು ಹೇಳ್ತೇನೆ ಇಂಪಾರ್ಟೆಂಟ್, ಬಿ ವೆರಿ ಕೇರ್ಫುಲ್, ಸ್ಪೀಡ್ ಅಲ್ಲಿ ಹೇಳ್ತಾ ಹೋಗ್ತೇನೆ, ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಯಾವ್ದಾವ್ದು ಅಂತ ಹೇಳಿ. ಓಕೆ, ಸೊ ಮೇನ್ ಶಾರ್ಟ್ ಟೈಟಲ್ ಎಲ್ಲಿ ಅಪ್ಲೈ ಆಗತ್ತೆ ಅಂತ ಹೇಳಿ. ನೆಕ್ಸ್ಟ್ ಡೆಫಿನಿಷನ್ಸ್, ಡೆಫಿನಿಷನ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇದೆ. ಕಂಪ್ಲೇಂಟ್ ಅಂದ್ರೆ ಏನು ಅಂತ ಹೇಳಿ, ಅಥವಾ
ಈ ಇನ್ವೆಸ್ಟಿಗೇಷನ್ ಅಂದ್ರೆ ಏನು, ಟ್ರಯಲ್ ಅಂದ್ರೆ ಏನು, ಟ್ರಯಲ್ದು ಡೆಫಿನೇಷನ್ ಕೊಟ್ಟಿಲ್ಲ, ಎನ್ಕ್ವೈರಿ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂತ ಒಂದು ನೋಡ್ಬೇಕು, ಆಯ್ತಾ. ಅದ್ರ ನಂತರ ಇಲ್ಲಿ ಹಲವಾರು ರೀತಿಯ ಕೋರ್ಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಎಲ್ಲ ಹೇಳಿದ್ದಾರೆ. ಅದೇನು ಐ ಡೋಂಟ್ ಥಿಂಕ್ ದಾಟ್ ಮಚ್ ಇಂಪಾರ್ಟೆಂಟ್. ನಿಮ್ ಟೈಮ್ ಇದ್ರೆ ಲೇಟರ್ ಯಾರು ಎಸ್ಟಾಬ್ಲಿಷ್ ಮಾಡೋದು, ಸ್ಟೇಟ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದು, ಯಾರು ಪವರ್ ಅನ್ನ ಹಂಚ್ತಾರೆ ಅದನ್ನೆಲ್ಲ ನೋಡುವಂಥದ್ದು. ಅದು ಡೈರೆಕ್ಟ್ಲಿ ಯು ಹ್ಯಾವ್ ಟು ಗೋ ಟು ದಿಸ್ ಒನ್ 24 ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪಾಯಿಂಟ್ಮೆಂಟ್, ಹೇಗೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮತ್ತೆ ಪವರ್ಸ್ ಆಫ್ ದಿ ಕೋರ್ಟ್. ಅದು ಮೇನ್ ಇರುವಂತದ್ದು ಇಲ್ಲಿ. ಎಲ್ಲಾ ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳು ಅಥವಾ ಹೈಕೋರ್ಟ್, ಸೆಷನ್ಸ್ ಕೋರ್ಟ್ ಎಷ್ಟು ಕೊಡ್ಬೋದು ಪನಿಷ್ಮೆಂಟ್ ಹೇಳುವಂತ ಪವರ್ ಇರುವಂತದ್ದು ಸೆಕ್ಷನ್ 28 ಮತ್ತೆ ಸೆಕ್ಷನ್ 29 ಅಲ್ಲಿ ನಾವು ಕಾಣ್ತೇವೆ. ಸೊ ಹಾಗಿರುವಾಗ ಇದು ಒಂದು ವೆರಿ 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 ಇಂಪಾರ್ಟೆಂಟ್ ಸೆಕ್ಷನ್ಸ್ ಗಳಿದೆ ಎರಡು. ಇನ್ನು ಜುವೆನೈಲ್ಸ್ ಅಂದ್ರೆ ಯಾರು ಅಂತ ಹೇಳಿ, ಸೊ ಇದಕ್ಕೆ ನಮ್ಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆ, ಆದ್ರೂ ಇಲ್ಲಿ ಒಂದು 16 ವರ್ಷದ ಕೆಳಗಿನವರು ಅಂತ ಇದರಲ್ಲಿ ಹೇಳಿದ್ದಾರೆ. ಓಕೆ, ಮತ್ತೆ ಇದು ಇನ್ ಡಿಫಾಲ್ಟ್ ಆಫ್ ಫೈನ್, ನಮ್ಮ ಸೆಕ್ಷನ್ 65 ಬರ್ತಿತ್ತಲ್ಲ IPCದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಇಲ್ಲೂ ಕೂಡ ಇದೆ. ಇನ್ನು ಪನಿಷ್ಮೆಂಟ್ ಹೇಗೆ ಹೋಗತ್ತೆ, ಕಾನ್ಸಿಕ್ಯೂಟಿವ್ಲಿ ಅಥವಾ ಕನ್ಕರೆಂಟ್ಲಿ ಅಂತ ಹೇಳುವಂತಹ ಆ ಒಂದು ವಿಷಯ ಇಲ್ಲಿ ನಾವು ಕಾಣ್ತೇವೆ. ಸೊ ಇಷ್ಟಾದ ನಂತರ ಡೈರೆಕ್ಟ್ ವಿ ವಿಲ್ ಗೋ ಟು ಸಣ್ಣ ಪುಟ್ಟ ಇದಿದೆ, ಅಂದ್ರೆ ಪಬ್ಲಿಕ್ ಇದು ಏನು ಇಂಪಾರ್ಟೆನ್ಸ್, ಪಬ್ಲಿಕ್ ಅಸಿಸ್ಟ್ ಮಾಡ್ಬೇಕು, ಕೆಲವೊಂದ್ಸಲ ಪಬ್ಲಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು ಹೇಳುವಂತದ್ದೆಲ್ಲ ಇದೆ ಅಷ್ಟೇ. ಮೇನ್ ಇರುವಂತದ್ದು ಇಲ್ಲಿ ಸೆಕ್ಷನ್ 41 ಅಲ್ಲಿ ಸುಮಾರು ಸಂದರ್ಭಗಳಲ್ಲಿ, ಯಾವ್ಯಾವ ಸಂದರ್ಭಗಳಲ್ಲಿ ಪೊಲೀಸ್ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್, ಯಾವ ಸಂದರ್ಭದಲ್ಲಿ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡ್ಬೋದು ಅಂತ, ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಅಂತ ಒಂದಿದೆ, ಅದನ್ನ ನಾನು ಹೇಳ್ತೇನೆ. ಹಾಗೆ ಇನ್ನು ಉಳಿದಂತ ಇದೆಲ್ಲ ಇದೆ. ಇದು ಕೂಡ ಇದು ಒಂದು 42 ಇಸ್ ಇಂಪಾರ್ಟೆಂಟ್. ನೇಮ್ ಮತ್ತೆ ಹೆಸರು ಕೊಡದಿದ್ರು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆದ್ರೂ ಸಹ ಅರೆಸ್ಟ್ ಮಾಡಬಹುದು. ಇದು ಪ್ರೈವೇಟ್ ಪರ್ಸನ್ ಅರೆಸ್ಟ್ ಮಾಡ್ಲಿಕ್ಕೆ, ಇದು ಮ್ಯಾಜಿಸ್ಟ್ರೇಟ್ ಅರೆಸ್ಟ್ ಮಾಡ್ಲಿಕ್ಕೆ. ಸೊ 43, 44 ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಮತ್ತೆ ಅರೆಸ್ಟ್ ಹೌ ಮೇಡ್ ಅದೆಲ್ಲ ತೊಂದ್ರೆ ಅಲ್ಲ. ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಏನ್ ಬರತ್ತಲ್ಲ, ಇನ್ಫಾರ್ಮೇಶನ್ ಕೊಡ್ಬೇಕು, ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡ್ಬೇಕು, ಅದೆಲ್ಲ ಹೇಳುವಂಥದ್ದು. ಮೇನ್ ಇದು ಕೆಲವೊಂದ್ಸಲ ಬರುತ್ತೆ. ಈ ಟೆಸ್ಟ್ ಐಡೆಂಟಿಫಿಕೇಶನ್ ಯಾವ್ದ್ರಲ್ಲಿ ಮಾಡ್ತಾರೆ, ಒಂದು ಅಕ್ಯೂಸ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಏನೇನು ಅವನನ್ನ ಐಡೆಂಟಿಫಿಕೇಶನ್ ಪ್ರೊಸೀಜರ್ಗೆ ಒಳಪಡಿಸಬೇಕು. ಸೊ 54A ಆಗತ್ತೆ. ಇದು ಕೂಡ 53A ಯಾವ್ದಾದ್ರು ಎವಿಡೆನ್ಸ್ ಬೇಕು ಅಂತ ಅನ್ಸಿದ್ರೆ ಪೊಲೀಸರು ದೇ ಕ್ಯಾನ್, ಅದಲ್ಲ ಇದು 53 ಎವಿಡೆನ್ಸ್ಗೆ ಬೇಕು ಅಂತ ಅನ್ಸಿದ್ರೆ ಪೊಲೀಸ್ ದೇ ಕ್ಯಾನ್ ಆಸ್ಕ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್. ಪೊಲೀಸ್ ಆಫೀಸರು ಈ ಅಕ್ಯೂಸ್ ನ ಮೆಡಿಕಲ್ ಎಕ್ಸಾಮಿನೇಷನ್ ಕೇಳ್ಬೋದು. ಇದು ರೇಪ್ ಅಕ್ಯೂಸ್ಡ್ ಇರ್ತಾನಲ್ಲ ಅವನಿಗೆ ಲೈಕ್ ಒಂದು ಇದು ಹೀಗೆ ಅಂದ್ರೆ ಅವನನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಬೇಕು. ಸಮ್ಟೈಮ್ಸ್ ಈವನ್ ಬಲವಂತವಾಗಿ ಸಹ ಅವನನ್ನ ಪರೀಕ್ಷೆಗೆ ಒಳಪಡಿಸಬಹುದು ಅಂತ ಒಂದು ಇದಿದೆ, ಒಂದು ವರ್ಡ್ ಇದೆ, ಆಯ್ತಾ. ಸೊ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಬೈ ಫೋರ್ಸ್ ಹಿ ಮೇ ಬಿ ಕಂಪೆಲ್ಡ್ ಟು ಗೆಟ್ ಎಕ್ಸಾಮಿನ್ಡ್. ಹಾಗೆ ಇದು ಜನರಲ್ 54 ಜನರಲ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ತಾರಲ್ಲ ಮೆಡಿಕಲ್ ಆಫೀಸರ್, ಒಬ್ಬ ಅರೆಸ್ಟ್ ಆದ ವ್ಯಕ್ತಿಯನ್ನ, ಅದಕ್ಕೆ ಸಂಬಂಧಪಟ್ಟದ್ದು. ಇದು ಒಂದು ಇಂಪಾರ್ಟೆಂಟ್ ಸೆಕ್ಷನ್ 57. ಇದು ವಾರೆಂಟ್, ಇದು ಅಂದ್ರೆ ಇದೇನು 24 ಅವರ್ಸ್ಗಿಂತ ಜಾಸ್ತಿ ಡಿಟೈನ್ ಮಾಡ್ಲಿಕ್ಕಿಲ್ಲ. ಸೆಕ್ಷನ್ 57 ವೆನ್ ವಾರೆಂಟ್ ಇಸ್ ದರ್, ವಾರೆಂಟ್ ಇಲ್ದೆ ಅರೆಸ್ಟ್ ಮಾಡಿದಾಗ. ಅದೇ ರೀತಿ ಇಲ್ಲಿ 76 ಅಂತ ಇದೆಲ್ಲ, ಇದು ಕೂಡ ಅದೇ ಹೇಳುತ್ತೆ 24 ಅವರ್ಸ್ ಒಳಗೆ ಅದಕ್ಕಿಂತ ಜಾಸ್ತಿ ಡಿಲೇ ಮಾಡಬಾರ್ದು ಅಂತ. ಬಟ್ ಹಿಯರ್ ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡಿದ್ದು, ವಿತ್ ವಾರೆಂಟ್ ಅರೆಸ್ಟ್ ಮಾಡಿರ್ತಾರೆ. ಸೊ ನೀವು ಆನ್ಸರ್ಸ್ ಗಳು, ಆಪ್ಷನ್ಸ್ ಗಳು ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಯು ಹ್ಯಾವ್ ಟು ಆನ್ಸರ್, ಆಯ್ತಾ. ಸೊ 57 ಮತ್ತೆ 76 ಇಂಪಾರ್ಟೆಂಟ್. ಮತ್ತೆ ಸಮನ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತ ಒಂದು ನಾವು ನೋಡಿದ್ರೆ ಆಯ್ತು. ಇನ್ನು ಉಳಿದಿದ್ದೆಲ್ಲ ಅಡಲ್ಟ್ ಮೇಲ್ ಮೆಂಬರ್ ಅಂತ ಒಂದು ಶಬ್ದ ಇದೆ ಇಲ್ಲಿ ಬರುತ್ತೆ 64 ಅಲ್ಲಿ, ಅದನ್ನ ನಾವನ್ನ ನೋಡ್ತೇವೆ. CPC ಆದ್ರೆ ಅಡಲ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ, ಇಲ್ಲಿ ಅಡಲ್ಟ್ ಮೇಲ್ ಮೆಂಬರ್. ಸೊ ಇಲ್ಲಿ ಒಂದು ಸಣ್ಣ ಡಿಫರೆನ್ಸ್ ಬರುತ್ತೆ, ಬರೀ ಗಂಡಸರಿಗೆ ಮಾತ್ರ ಸಮನ್ಸ್ ನ ನೀಡಬಹುದು ಅಂತ ಹೇಳಿ. ಅಂದ್ರೆ ಯಾರು ಅಕ್ಯೂಸ್ ಇರ್ತಾರೆ ಅಥವಾ ಯಾರಿಗೆ ಸಮನ್ಸ್ ಕಳ್ಸಿರ್ತಾರೆ ಅವ್ರು ಸಿಗದೆ ಇದ್ರೆ. ಓಕೆ, ಮತ್ತೆ ಇದಾದ ನಂತರ ವಾರೆಂಟ್ ನ ಫಾರ್ಮೆಟ್ ಏನು, ಅದ್ರ ಡ್ಯೂರೇಷನ್ ಏನು ಅಂತ ಕೇಳ್ತಾರೆ. ಸೊ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಸೆಕ್ಷನ್ 70. ಹಾಗೆ ಎಲ್ಲಿ ವಾರೆಂಟ್ ಮೇ ಬಿ ಎಕ್ಸಿಕ್ಯೂಟೆಡ್, ಥ್ರೂ ಔಟ್ ಇಂಡಿಯಾ ವಾರೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡಬಹುದು 70, 77. ಸೊ ಉಳಿದಿದ್ ಕೂಡ ಹಾಗೆ ಇಂಪಾರ್ಟೆಂಟ್ ಆದ್ರೆ, ಅಂದ್ರೆ ಅದು ಹೇಳತ್ತೆ ಹೇಗೆ ಅಂದ್ರೆ ಪ್ರೊಸೀಜರ್ ಹೆಚ್ಚಾಗಿರುವಂತದ್ದು.
ಲೈಕ್ ನಾವು ವಾಟ್ ಐ ಆಮ್ ಗೆಟಿಂಗ್ ಯು ಮಾರ್ಕ್ ಅದು ಇದೆಲ್ಲ ಇರತ್ತಲ್ಲ, ಸ್ವಲ್ಪ ರೂಲ್ಸ್ ಹೇಳುವಂಥದ್ದು, ಸಬ್ಸ್ಟಾಂಟಿವ್ ರೈಟ್ಸ್ ಬಗ್ಗೆ, ಇಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು ಮಾಡಬಾರ್ದು ಅಂತೆಲ್ಲ ಹೇಳುವಂತಹ ಒಂದು ವಿಷಯಗಳನ್ನ ನಾವಿಲ್ಲಿ ಕಾಣ್ತೇವೆ. ನೆಕ್ಸ್ಟ್ ಬರುವಂಥದ್ದು ಪ್ರೊಕ್ಲಮೇಶನ್. ಸೊ ಇದರಲ್ಲಿ 82, 83, 84 ಇದು 3 ಇಂಪಾರ್ಟೆಂಟ್ ಆಗತ್ತೆ. ಯಾವಾಗ ಪ್ರೊಕ್ಲಮೇಶನ್ ಮಾಡ್ಬೋದು, ಮತ್ತೆ ಇಲ್ಲಿ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಒಂದು ಶಬ್ದ ಬರುತ್ತೆ, ಅದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಹಾಗೆ ಪ್ರೊಕ್ಲಮೇಶನ್ ಯಾವಾಗ್ಲೂ ವಾರೆಂಟ್ ನಂತರ, ವಾರೆಂಟ್ ಒಟ್ಟೊಟ್ಟಿಗೆ ಪ್ರೊಕ್ಲಮೇಶನ್ ಮಾಡ್ಲಿಕ್ಕಿಲ್ಲ. ಆದ್ರೆ ಅಟ್ಯಾಚ್ಮೆಂಟ್ ಪ್ರೊಕ್ಲಮೇಶನ್ ಒಟ್ಟಿಗೆ ಮಾಡ್ಬೋದು ಅಥವಾ ಪ್ರೊಕ್ಲಮೇಶನ್ ನಂತರನೂ ಮಾಡ್ಬೋದು. ಓಕೆ, ಸೊ ಅದು ಆರ್ಡರ್ ಹೇಗಾಗತ್ತೆ, ವಾರೆಂಟ್, ಆಮೇಲೆ ಪ್ರೊಕ್ಲಮೇಶನ್, ಆಮೇಲೆ ಅಟ್ಯಾಚ್ಮೆಂಟ್. ದಿಸ್ ಕಾಂಟ್ ಬಿ ಡನ್ ಟುಗೆದರ್, ಬಟ್ ದೀಸ್ ಟು ಕ್ಯಾನ್ ಬಿ ಡನ್ ಟುಗೆದರ್. ಅಂದ್ರೆ ಪ್ರೊಕ್ಲಮೇಶನ್ ಮತ್ತೆ ಅಟ್ಯಾಚ್ಮೆಂಟ್, ಅಥವಾ ಪ್ರೊಕ್ಲಮೇಶನ್ ಆಗಿ 30 ದಿನಗಳ ನಂತರ ಕೂಡ ಅಟ್ಯಾಚ್ಮೆಂಟ್ ಮಾಡ್ಬೋದು. ಅದೇ ರೀತಿ ಈ ಅಟ್ಯಾಚ್ಮೆಂಟ್ ಮಾಡಿದ್ದಕ್ಕೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ತಾರೆ, ಅದಕ್ಕೆ ಯಾವ್ದಾದ್ರು ಬೇರೆ ಹೊರಗಿನ ವ್ಯಕ್ತಿಗಳು ಕ್ಲೇಮ್ಸ್ ಹಾಕ್ಬೋದು, ಅಬ್ಜೆಕ್ಷನ್ ಇದೆ ಅಂತ ಹಾಕ್ಬೋದು. ಸೊ ಅದನ್ನ ಕೂಡ ಡಿಸೈಡ್ ಮಾಡಬಹುದು. ಒಂದ್ ವೇಳೆ ಅದು ರಿಜೆಕ್ಟ್ ಆದ್ರೆ ಆ ವ್ಯಕ್ತಿ ಬೇರೆ ಸಿವಿಲ್ ಸೂಟ್ ಹಾಕಿ ಟೈಟಲ್ ಅನ್ನ ಡಿಸೈಡ್ ಮಾಡ್ಕೊಂಡು ಬರಬೇಕು. ಸೊ ಅದು 84 ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇದೇನಂತ ಇಂಪಾರ್ಟೆಂಟ್ ಅಲ್ಲ, ಇದೊಂದಿದೆ ನೋಡಿ. ಇಲ್ಲಿ ತನಕ ಏನಾಗಿತ್ತು ಚಾಪ್ಟರ್, ಪ್ರೊಸೆಸ್ ಟು ಕಂಪೆಲ್ ಅಪಿಯರೆನ್ಸ್, ವ್ಯಕ್ತಿಯ ಹಾಜರುವಿಕೆಗೆ ಬೇಕು ಅಂತ ಹೇಳಿ ಮಾಡುವಂತಹ ಪ್ರೋಸೆಸ್ಗಳು, ಅದಕ್ಕೆ ಸಮನ್ಸ್, ವಾರೆಂಟ್, ಪ್ರೊಕ್ಲಮೇಶನ್, ಅಟ್ಯಾಚ್ಮೆಂಟ್ ಎಲ್ಲ ಮಾಡ್ತಿದ್ರು. ನೆಕ್ಸ್ಟ್ ಚಾಪ್ಟರ್ ಯಾವ್ದಕ್ಕೆ ಅಂದ್ರೆ ಪ್ರೊಸೆಸ್ ಟು ಕಂಪೆಲ್ ದಿ ಪ್ರೊಡಕ್ಷನ್ ಆಫ್ ದಿ ಥಿಂಗ್ಸ್, ವಸ್ತುಗಳನ್ನ ತರ್ಲಿಕ್ಕೆ ಮಾಡುವಂಥದ್ದು, ವಸ್ತುಗಳನ್ನ ಕೋರ್ಟ್ ಮುಂದೆ ಹಾಜರು ಮಾಡ್ಲಿಕ್ಕೆ ಮಾಡುವಂಥದ್ದು. ಸೊ ಹೀಗೆ ಇರುವಾಗ ವಾಟ್ ವಿಲ್ ಹ್ಯಾಪನ್ ಅಂದ್ರೆ, ಸಮನ್ಸ್ಗೆ 2 ಪ್ರಾವಿಷನ್. ಒಂದು ಸಮನ್ ನೋಟಿಸ್ ಕೊಟ್ಟು ಈ ವಸ್ತುಗಳನ್ನ, ಈ ಥಿಂಗ್ಸ್ ಅನ್ನ ಅಥವಾ ಈ ಡಾಕ್ಯುಮೆಂಟ್ ಗಳನ್ನ ಹಾಜರು ಮಾಡಿ ಅಂತ ಹೇಳುವಂಥದ್ದು. ಸರ್ಚ್ ವಾರೆಂಟ್ 6 ಸಂದರ್ಭಗಳಲ್ಲಿ ಇಶ್ಯೂ ಮಾಡಬಹುದು, ಇನ್ 6 ಡಿಫರೆಂಟ್ ಕೇಸಸ್. ಓಕೆ, ಸೊ ಈ 93 ಅಲ್ಲೇ 3 ಕೇಸ್ಗಳನ್ನ ಹೇಳ್ತಾರೆ, 3 ಕೇಸಸ್. ನೆಕ್ಸ್ಟ್ ಇದು 4th ಒನ್, ಇದು 5th, ಈ 4 ಫೀಚರ್ ಅಂತ ಹೇಳ್ತಾರಲ್ಲ, ಪಬ್ಲಿಕೇಶನ್ಸ್, ಪುಸ್ತಕಗಳನ್ನ, ನ್ಯೂಸ್ ಪೇಪರ್ನೆಲ್ಲ 4 ಫೀಚರ್ ಮಾಡುವಂಥದ್ದು. ಅದನ್ನ ಸೆಟ್ ಅಸೈಡ್ ಮಾಡಿ ಅಂತ ಹೇಳಿಕ್ಕೆ ಹೈಕೋರ್ಟಿಗೆ ಹೋಗ್ತಾರೆ, ಆಯ್ತಾ. ಅದು ಒಂದು ಒಟ್ಟಿಗೆ ಒಂದು 5ನೇ ಇದು. ಇನ್ನು ರಾಂಗ್ಫುಲಿ ಕನ್ಫೈನ್ಡ್ ಪರ್ಸನ್ಸ್, ಅದಕ್ಕೆ ಸಂಬಂಧಪಟ್ಟದ್ದು 6ನೇ ಕಾರಣ. ಸೊ ಇನ್ 6 ಅಂದ್ರೆ 6 ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಸರ್ಚ್ ವಾರೆಂಟ್ ಕ್ಯಾನ್ ಬಿ ಇಶ್ಯೂಡ್. ಇನ್ನು ಇದು ಜನರಲ್ ಪವರ್ ಆಫ್ ಸರ್ಚ್, ಸೆಕ್ಷನ್ 100 ಅಲ್ಲಿ ಏನೇನ್ ಮಾಡಬಹುದು ಅಂತೆಲ್ಲ ಹೇಳ್ತಾರೆ ಸರ್ಚ್ ಮಾಡುವಾಗ, ಲೈಕ್ ವಾಟ್ ಇಸ್ ಅ ಪ್ರೊಸೀಜರ್ ಅಂತ. ಹಾಗೆ ಇದೊಂದಿದೆ 103 ಅಲ್ಲಿ, ಮ್ಯಾಜಿಸ್ಟ್ರೇಟ್ ಮೇ ಡೈರೆಕ್ಟ್ ಸರ್ಚ್ ಇನ್ ಹಿಸ್ ಪ್ರೆಸೆನ್ಸ್, ತನ್ನ ಪ್ರೆಸೆನ್ಸ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸರ್ಚ್ ಗೆ ಆರ್ಡರ್ ಮಾಡಬಹುದು, ಆಯ್ತಾ. ಸೊ ಇಷ್ಟು 100 ತನಕ ಇಂಪಾರ್ಟೆಂಟ್. 100 ನೆಕ್ಸ್ಟ್ 105 ಇಂದ ನೋಡ್ಲಿಕ್ಕೆ ಹೋದ್ರೆ 105 ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದಿದೆ ನೋಡಿ, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಅಂತ ಇದೆ. ಇದು ಆಕ್ಚುಲಿ ಸೆಕ್ಯೂರಿಟಿ ತಗೊಳ್ಳುವಂಥದ್ದು, ಯಾರ ವ್ಯಕ್ತಿ ಆಸ್ ಅ ಪ್ರಿವೆಂಟಿವ್ ಡಿಟೆನ್ಷನ್ ಅವ್ರ ಹತ್ರ ಸೆಕ್ಯೂರಿಟಿ ಬಾಂಡ್ ತಗೊಳ್ಳುವಂಥದ್ದು. ಸೊ ಎಷ್ಟು ಕಡೆಯಲ್ಲಿ ಸೆಕ್ಯೂರಿಟಿ ತಗೊಳ್ಬಹುದು ಅಂದ್ರೆ, ಇನ್ 5 ಡಿಫರೆಂಟ್ ಸರ್ಕಮ್ಸ್ಟೆನ್ಸ್, 1 2 3 4 5 5 ಸಂದರ್ಭಗಳಲ್ಲಿ ಸೆಕ್ಯೂರಿಟಿನ ತಗೊಳ್ಬಹುದು. ಅದು ಕಂಟಿನ್ಯೂಸ್ 106, 107, 108, 109 ಮತ್ತೆ 110 ಈ 5 ಸಂದರ್ಭಗಳಲ್ಲಿ ಯಾವ ಬೇರೆ ಬೇರೆ ಸಂದರ್ಭಗಳಲ್ಲಿ ತಗೊಳ್ಬಹುದು ಅಂತ ಹೇಳ್ತಾರೆ. ಇದು ಒಂದು ಮಾತ್ರ ಕನ್ವಿಕ್ಷನ್ ಅಂತ ಇದೆಲ್ಲ, ಸೊ ಇದು ಮಾತ್ರ ನಮ್ಮ ಮ್ಯಾಜಿಸ್ಟ್ರೇಟ್ ಅಥವಾ ಸೆಷನ್ಸ್ ಜಡ್ಜ್ ಯಾರು ಕನ್ವಿಕ್ಷನ್ ಕೊಡ್ತಾರಲ್ಲ ಅಂಥವ್ರು ಆ ವ್ಯಕ್ತಿಯ ಮುಂದಿನ ಬಿಹೇವಿಯರ್ ಹೇಗಿರ್ಬೇಕು ಅಥವಾ ರಿಲೀಸ್ ಆದ ನಂತರ ಅವನು ಪೀಸ್ ಮೇಂಟೈನ್ ಮಾಡ್ತಾನೆ ಅಂತ ಹೇಳುವಂತ ಕಾರಣಗಳಿಗೆ ಸೆಕ್ಯೂರಿಟಿನ ತಗೊಳ್ಳುವಂಥದ್ದು. ಇದೆಲ್ಲ ಉಳಿದದೆಲ್ಲ ಕೇಸ್ಗಳೆಲ್ಲ ಇದು ಮತ್ತೆ ಸಸ್ಪೆಕ್ಟೆಡ್ ಪರ್ಸನ್ಸ್, ಹ್ಯಾಬಿಚುವಲ್ ಅಫೆಂಡರ್ಸ್ ಅದೆಲ್ಲವೂ ಸಹ ಇದರಲ್ಲಿ ಬರುವಂತದ್ದು. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಲೆವೆಲ್ ಅಲ್ಲಿ ಅವರು ತಗೊಳ್ಳುವಂತ ಸೆಕ್ಯೂರಿಟಿ ಇದು ಒಂದು ಯೂನಿಕ್. ಅದು ಮತ್ತೆ 3 ವರ್ಷ ತನಕ ತಗೊಳ್ಬಹುದು. ಇದೆಲ್ಲ ದಿಸ್ 106 ಅಂತ ಏನಿದೆ, ದಿಸ್ ಇಸ್ ಅ ವೆರಿ ಯೂನಿಕ್. ಇದು ಸ್ವಲ್ಪ ಜಾಸ್ತಿ ಓದ್ಕೊಳ್ಬೇಕು, ವೇಟೇಜ್ ಜಾಸ್ತಿ ಅದಕ್ಕೆ. ಇನ್ನು ಉಳಿದಿದ್ದೆಲ್ಲ ಇದೆಲ್ಲ ಪ್ರೊಸೀಜರ್, ಎನ್ಕ್ವೈರಿ ಮಾಡ್ಬೋದು, ಹಾಗೆ ಮಾಡ್ಬೋದು. ಸೊ ಇದರಲ್ಲಿ ಆರ್ಡರ್ ಮಾಡ್ತಾರೆ ಸೆಕ್ಯೂರಿಟಿ, ಅಂದ್ರೆ ಕೆಲವರು ಆಬ್ಜೆಕ್ಷನ್ ಹಾಕಿದ್ರೆ ನಾವ್ ಯಾಕೆ ಸೆಕ್ಯೂರಿಟಿ ಕೊಡ್ಬೇಕು ಹೇಳಂತದೆಲ್ಲ ಆದ್ರೆ ಅದನ್ನ ಮತ್ತೆ ಎನ್ಕ್ವೈರಿ ಎಲ್ಲ ಮಾಡಿ ಮಾಡುವಂಥದ್ದು.
ಸೊ ಅಷ್ಟಾಯ್ತು. ನೆಕ್ಸ್ಟ್ ಬರುವಂತದ್ದು ಇದು ಆರ್ಡರ್ ಫಾರ್ ಮೇಂಟೆನೆನ್ಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಗ್ರೌಂಡ್ಸ್ ಇದೆಲ್ಲ, ಬೇರೆ ಬೇರೆ ಗ್ರೌಂಡ್ಸ್, ಯಾರು ಹೂ ಹ್ಯಾಸ್ ಟು ಮೇಂಟೈನ್, ಹೂ ಹ್ಯಾಸ್ ಟು ಬಿ ಮೇಂಟೈನ್ಡ್, ಮತ್ತೆ ಯಾವಾಗ ಅವರಿಗೆ ಅದು ಮೇಂಟೆನೆನ್ಸ್ ಆರ್ಡರ್ ಎಷ್ಟು ಕೊಡ್ಬೋದು, ಅದನ್ನ ಆಲ್ಟ್ರೇಷನ್ ಮಾಡೋದಾದ್ರೆ ಏನು, ಜೂರಿಡಿಕ್ಷನ್ ಎಲ್ಲಿ ಬರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದಾ ಬೇಡವಾ ಅಂತ ಹೇಳುವಂತ ಎಷ್ಟು ವಿಷಯಗಳಲ್ಲಿ ನಾವು ಈ ಮೇಂಟೆನೆನ್ಸ್ ಅಲ್ಲಿ ಕಾಣ್ತೇವೆ. ದೆನ್ ಕಮ್ಸ್ ಅವರ್ ಇದು ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಅಂಡ್ ಟ್ರಾಂಕ್ವಿಲಿಟಿ ಅಂತ. ಇದೆಲ್ಲ ತುಂಬಾ ಏನ್ ಇಂಪಾರ್ಟೆಂಟ್ ಅಲ್ಲ. ಅದರಲ್ಲಿ 133 ಹೇಳುವಂತಹ ಒಂದು ಸೆಕ್ಷನ್ ಬರುತ್ತೆ, ಕಂಡೀಷನಲ್ ಆರ್ಡರ್ ಫಾರ್ ರಿಮೂವಲ್ ಆಫ್ ನ್ಯೂಸೆನ್ಸ್ ಅಂತ. ಯೂಶುವಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟ ನ್ಯೂಸೆನ್ಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಎಲ್ಲ ಆರ್ಡರ್ ಮಾಡುವಂತದ್ದು, ಅದು ಸೆಕ್ಷನ್ 133 ಅಲ್ಲಿ ಬರುತ್ತೆ. ಇದೆಲ್ಲ ಈ ಅನ್ಲಾಫುಲ್ ಅಸೆಂಬ್ಲಿನ ಡಿಸ್ಪರ್ಸ್ ಮಾಡ್ಲಿಕ್ಕೆ ಸಿವಿಲ್ ಫೋರ್ಸ್ ಕರೆಸಬಹುದು, ಆರ್ಮ್ಡ್ ಫೋರ್ಸಸ್ ಅನ್ನ ಕರೆಸಬಹುದು, ಅಂತವರಿಗೆ ಪವರ್ಸ್ ಕೆಲವೊಂದು ಎನಿಥಿಂಗ್ ಡಿಸ್ಪರ್ಸ್ ಮಾಡ್ಲಿಕ್ಕೆ ಏನೇ ಪವರ್ ಉಪಯೋಗಿಸಬಹುದು ಅಂತೆಲ್ಲ ಹೇಳುವಂತ ಕೆಲವೊಂದು ಸೆಕ್ಷನ್ಸ್ ಗಳಷ್ಟೇ. ನೆಕ್ಸ್ಟ್ ಬರುವಂತದ್ದು 144. ಇದು ದಿಸ್ ಇಸ್ ಇಂಪಾರ್ಟೆಂಟ್. ಇದು ನಮ್ಮ ನಿಷೇಧಾಜ್ಞೆ, ಪ್ರಾಹಿಬಿಟರಿ ಆರ್ಡರ್ ಅಂತೆಲ್ಲ ಹೇಳ್ತಾರಲ್ಲ. ಸೊ ಎಷ್ಟು ಸಮಯ, ಎಷ್ಟು ಅವಧಿಗೆ ಪ್ರಾಹಿಬಿಟರಿ ಆರ್ಡರ್ ಇಶ್ಯೂ ಮಾಡ್ಬೋದು, ಅದನ್ನ ಯಾರು ಎಕ್ಸ್ಟೆಂಡ್ ಮಾಡ್ಬೋದು, ಎಷ್ಟು ಸಮಯ ತನಕ ಎಕ್ಸ್ಟೆಂಡ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಕ್ವೈಟ್ ಅ ಇಂಪಾರ್ಟೆಂಟ್ ಸೆಕ್ಷನ್ 144. ಆಯ್ತಾ? ಸೊ ಹಾಗೆ ಕೆಲವೊಂದು ಕೇಳ್ತಾರೆ, ಇದು ನೋಡಿ ಕ್ರಿಮಿನಲ್ ಪ್ರೊಸೀಡಿಂಗ್ ಆದ್ರೂ ಇಂಜಂಕ್ಷನ್ ಅನ್ನ ನೀಡಬಹುದು 142 ಹೇಳತ್ತೆ. ಹಾಗೆ ಅಟ್ಯಾಚ್ಮೆಂಟ್ ಕೂಡ ಮಾಡುವಂತದ್ದು ಇದೆ. ಇದೆಲ್ಲ ಪೊಸಿಷನ್ ಅನ್ನ ವಾಪಸ್ ಕೊಡಿಸುವಂತದ್ದು ಇದೆ. ಇದೆಲ್ಲ ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲ ಇದ್ದಾಗ. ಓಕೆ, ಸೊ ಅದೆಲ್ಲ ಒಂದು ಜಸ್ಟ್ ಈ ತರ ಇದೆ ಅಂತ ತಿಳಿದಿಟ್ಕೊಳ್ಳಿ, ಸೆಕ್ಷನ್ಸ್ ಗಳು ಈ ಒಂದು ಇದರಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಈ 150 ತನಕ ಹೋಗೋದಂತಾದ್ರೆ ಪ್ರಿವೆಂಟಿವ್ ಆಕ್ಷನ್ ಆಫ್ ದಿ ಪೊಲೀಸ್ ಅಂತ ಬರುತ್ತೆ. ಈ ಪ್ರಿವೆಂಟಿವ್ ಆಕ್ಷನ್ ಆಫ್ ದಿ ಪೊಲೀಸ್ ಅಂತ ಬಂದಾಗ ಪೊಲೀಸ್ ಯಾವಾಗ ಅರೆಸ್ಟ್ ಮಾಡ್ಬೋದು, 41 ಪ್ರಕಾರ ಯಾವಾಗ್ಲಾದ್ರೂ ಇನ್ ಹಿಸ್ ಪ್ರೆಸೆನ್ಸ್ ಕಾಗ್ನಿಸಬಲ್ ಒಫೆನ್ಸ್ ಆಗುವಂತದ್ದು ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಾಗ, ಇನ್ ಸಚ್ ಸರ್ಕಮ್ಸ್ಟೆನ್ಸಸ್ ದೇ ಮೇ ಅರೆಸ್ಟ್. ಆದ್ರೆ ಇದು ಇಲ್ಲಿ ಬರುವಂತದ್ದು ಮುಂಚೆನೆ ಅವನು ಒಫೆನ್ಸ್ ಅನ್ನ ಮಾಡದೇ ಇರುವ ಹಾಗೆ ತಡಿಲಿಕ್ಕೋಸ್ಕರ ಅರೆಸ್ಟ್ ಮಾಡ್ಬೋದು ಅಂತ 151 ಅಲ್ಲಿ ಹೇಳ್ತಾರೆ. ಇಲ್ಲಿ 149 ಅರೆಸ್ಟ್ ಮಾಡ್ಬೋದು. ಓಕೆ, ಸೊ ಇದು ಇವತ್ತಿನ ಈ ಪ್ರೆಸೆಂಟ್ ಸೆಷನ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್. ಸೊ ಫಸ್ಟ್ ಸೆಕ್ಷನ್ ಇಂದ ಹೋಗ್ತಾ ಹೋಗೋಣ. ಸೊ ಇಲ್ಲಿ ತನಕ ಕ್ಲಿಯರ್ ಆಯ್ತಾ? ಒಂದು ಬೇಸಿಕ್ ವಿಚಾರ ಆಲ್ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತಾ? ಎಸ್. ಸೊ CrPC ಯ ಅಪ್ಲಿಕೇಬಿಲಿಟಿ ಎಲ್ಲೆಲ್ಲಿ ಬರುತ್ತೆ? ಇಟ್ ಎಕ್ಸ್ಟೆಂಡ್ಸ್ ಟು ದಿ ಹೋಲ್ ಆಫ್ ಇಂಡಿಯಾ. ಹಾಗೆ ಇಲ್ಲಿ CPC ಆದ್ರೆ ಡೈರೆಕ್ಟ್ಲಿ ಇಟ್ಸ್ ನಾಟ್ ಅಪ್ಲಿಕೇಬಲ್ ಟು ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಟ್ರೈಬಲ್ ಏರಿಯಾಸ್ ಅಂತ ಹೇಳ್ತಿದ್ರು. ಆದ್ರೆ ಇಲ್ಲಿ ಎಕ್ಸೆಪ್ಟ್ ಇದು ನ್ಯಾಚುರಲಿ ಅಪ್ಲೈ ಆಗತ್ತೆ. ದಿಸ್ ಚಾಪ್ಟರ್ಸ್, ಚಾಪ್ಟರ್ 8, ಚಾಪ್ಟರ್ 10, ಚಾಪ್ಟರ್ 11, ದೀಸ್ ಆರ್ ಆಲ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ. ಆಯ್ತಾ? ನೋಡಿ, ಅದರ್ ದ್ಯಾನ್ ಅದು ಬಿಟ್ಟು ಇದನ್ನ ಬಿಟ್ಟು ಉಳಿದಿದ್ದು ಚಾಪ್ಟರ್ 1, 2, 3, 4 ಅದೆಲ್ಲ ಇದೆಲ್ಲ, ಅದೆಲ್ಲವೂ ಕೂಡ ಸ್ಟೇಟ್ ಆಫ್ ನಾಗಾಲ್ಯಾಂಡ್ ಅಥವಾ ಟ್ರೈಬಲ್ ಏರಿಯಾಸ್ಗೆ ಅಪ್ಲೈ ಆಗೋದಿಲ್ಲ. ಟ್ರೈಬಲ್ ಏರಿಯಾಸ್ ಅಂದ್ರೆ ಯಾವುದು? ಈ ಡೇಟ್ಗಿಂತ ಮೊದಲು ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ಯಾರಾ 26 ಶೆಡ್ಯೂಲ್ ಅಲ್ಲಿ ಅಸ್ಸಾಂ ಟ್ರೈಬಲ್ ಏರಿಯಾಸ್ ಅಂತ ಯಾವ್ದು ಕರೆಸ್ಕೊಳ್ತಾ ಇತ್ತು, ಅಂತ ಒಂದು ಇದಕ್ಕೆ ಟ್ರೈಬಲ್ ಏರಿಯಾಸ್ ಅಂತ ಕರೀತಾರೆ. ಇನ್ನು ಮೇನ್ ನಾವು ಕಾಣುವಂಥದ್ದು ಬೇಲೇಬಲ್ ಅಫೆನ್ಸ್, ನಾನ್ ಬೇಲೇಬಲ್ ಅಫೆನ್ಸ್. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಬೇಲೇಬಲ್ ಅಫೆನ್ಸ್ ಅಂದ್ರೆ ಏನು? ಯಾವ್ದು ಫಸ್ಟ್ ಶೆಡ್ಯೂಲ್ ಅಲ್ಲಿ ಬೇಲೇಬಲ್ ಅಂತ ಮೆನ್ಷನ್ ಆಗಿರುತ್ತೆ ಅದು ಬೇಲೇಬಲ್. ಯಾವ್ದು ಫಸ್ಟ್ ಶೆಡ್ಯೂಲ್ ಅಲ್ಲಿ ನಾನ್ ಬೇಲೇಬಲ್ ಅಂತ ಇರುತ್ತೆ ಅದು ನಾನ್ ಬೇಲೇಬಲ್ ಅಫೆನ್ಸ್. ಸೊ ಇಲ್ಲಿ ಹಾಗೆ ಕೊಡ್ಲಿಲ್ಲ. ಎನಿ ಅದರ್ ಅಫೆನ್ಸ್ ಅಂದ್ರೆ ಬೇಲೇಬಲ್ ಅನ್ನು ಹೊರತುಪಡಿಸಿ ಉಳಿದಂತ ಎಲ್ಲ ಅಫೆನ್ಸ್ ಗಳಿಗೂ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳ್ತಾರೆ. ಸೊ ಚಾರ್ಜ್ ಅಂತ ಡೆಫಿನೇಷನ್ ಕೊಟ್ಟಿಲ್ಲ. ಒಂದಕ್ಕಿಂತ ಜಾಸ್ತಿ ಹೆಡ್ಡಿಂಗ್ ಇರುವಂತದ್ದು ಕೂಡ ಚಾರ್ಜ್ ಅಂತ ಹೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಕಾಗ್ನಿಸಬಲ್ ಅಫೆನ್ಸ್ ಹಾಗೆ ಕಾಗ್ನಿಸಬಲ್ ಕೇಸ್ ಅಂತ ಒಟ್ಟಿಗೆ ಹೇಳ್ತಾರೆ. ಇಟ್ ಮೀನ್ಸ್ ಅನ್ ಅಫೆನ್ಸ್ ಫಾರ್ ವಿಚ್ ಅಥವಾ ಕೇಸ್ ಇನ್ ವಿಚ್ ಪೊಲೀಸ್ ಆಫೀಸರ್ ಮೇ ಇನ್ ಅಕಾರ್ಡೆನ್ಸ್ ವಿತ್ ದಿ ಫಸ್ಟ್ ಶೆಡ್ಯೂಲ್ ಅರೆಸ್ಟ್ ವಿತೌಟ್ ವಾರೆಂಟ್. ಸೊ ಮೇನ್ ಆಗಿರುವಂತದ್ದು ಅವನು ಪೊಲೀಸ್ ಆಫೀಸರು ಯಾವ ಕೇಸ್ಗಳಲ್ಲಿ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದು, ದಟ್ ಈಸ್ ಕಾಗ್ನಿಸಬಲ್ ಅಫೆನ್ಸ್. ಬಟ್ ಟೇಕಿಂಗ್ ಕಾಗ್ನಿಸೆನ್ಸ್ ಅದು ಬೇರೆ, ಅದು ಮ್ಯಾಜಿಸ್ಟ್ರೇಟ್ ಹಿ ವಿಲ್ ಅಪ್ಲೈ ಹಿಸ್ ಮೈಂಡ್, ದಟ್ ಈಸ್ ಡಿಫರೆಂಟ್. ಕಾಗ್ನಿಸೆನ್ಸ್, ದಿಸ್ ಕಾಗ್ನಿಸೇಬಲ್ ಅಫೆನ್ಸ್ ಇಸ್ ಡಿಫರೆಂಟ್. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ.
ಇದು ಪೊಲೀಸ್ ಆಫೀಸರ್ಸ್ ಅರೆಸ್ಟ್ ವಿತೌಟ್ ವಾರೆಂಟ್ ಮಾಡುವಂಥದ್ದು ಇದು. ದಿಸ್ ಇಸ್ ಕಾಗ್ನಿಸೆನ್ಸ್ ಬೈ ಮ್ಯಾಜಿಸ್ಟ್ರೇಟ್ಸ್ಗಳು, ಹತ್ರ ಇರುವಂತಹ ಶಬ್ದಗಳು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದಂದ್ರೆ ಕಂಪ್ಲೇಂಟ್. ಕಂಪ್ಲೇಂಟ್ ಅಂದ್ರೆ ನೋಡಿ, ಇಟ್ಸ್ ಆಲ್ವೇಸ್ ಮೇಡ್ ಟು ಅ ಮ್ಯಾಜಿಸ್ಟ್ರೇಟ್. ಪೊಲೀಸ್ ಆಫೀಸರ್ಗಲ್ಲ, ಇಟ್ಸ್ ಆಲ್ವೇಸ್ ಮೇಡ್ ಟು ಅ ಮ್ಯಾಜಿಸ್ಟ್ರೇಟ್ ವಿಚ್ ಈಸ್ ಐದರ್ ಅಲಿಗೇಷನ್ ಇನ್ ಓರಲ್ ಆರ್ ಇನ್ ರೈಟಿಂಗ್. ಅಲಿಗೇಷನ್ ವಿಚ್ ಇಸ್ ಮೇಡ್ ಐದರ್ ಇನ್ ಓರಲಿ ಆರ್ ಇನ್ ರೈಟಿಂಗ್. ಗೊತ್ತಿರುವಂತಹ ವ್ಯಕ್ತಿ ಅಕ್ಯೂಸ್ ಇರ್ಲಿ ಅಥವಾ ಅನ್ನೋನ್ ಇರ್ಲಿ, ಯಾವುದೋ ಒಬ್ಬ ವ್ಯಕ್ತಿ ಒಂದು ಏನೋ ಒಂದು ಅಫೆನ್ಸ್ ಮಾಡಿದಾನೆ ಅಂತ ಹೇಳಿ ಆ ಕಾರಣಕ್ಕೆ ಆಕ್ಷನ್ ತಗೊಳ್ಳಿ ಅಂತ ಹೇಳುವಂತಹ ಒಂದು ಒಫೆನ್ಸ್, ಅಂತ ಒಂದು ಅಲಿಗೇಷನ್ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಆಯ್ತಾ? ಸೊ ಇದರಲ್ಲಿ ಬಹಳ ಒಂದು ಸೂಕ್ಷ್ಮವಾದ ವಿಚಾರ ಇದೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ಅ ಪೊಲೀಸ್ ರಿಪೋರ್ಟ್. ಪೊಲೀಸ್ ರಿಪೋರ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಪೊಲೀಸ್ ರಿಪೋರ್ಟ್ ಅಲ್ಲಿ ಅದು ಬೇರೆ, ಯಾಕಂದ್ರೆ ಅದರದ್ದು ಬೇರೆ ರೀತಿಯ ಪ್ರೊಸೀಜರ್ ಆಗತ್ತೆ. ಸೊ ಪೊಲೀಸ್ ರಿಪೋರ್ಟ್ ಅಲ್ಲ. ಆದ್ರೆ ಡೀಮ್ಡ್ ಕಂಪ್ಲೇಂಟ್ ಅಂತ ಇದರಲ್ಲಿ ಹೇಳ್ತಾರೆ, ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಯಾವ್ದಕ್ಕೆ ಡೀಮ್ಡ್ ಕಂಪ್ಲೇಂಟ್ ಅಂತ ಹೇಳ್ತಾರೆ? ಅದೇ ಪೊಲೀಸ್ ಆಫೀಸರ್ ಮಾಡಿರುವಂತ ರಿಪೋರ್ಟೇ, ಆಯ್ತಾ? ಆದ್ರೆ ಅದು ಅವನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಬಿಟ್ಟಿರ್ತಾನೆ, ಕಾಗ್ನಿಸಬಲ್ ಒಫೆನ್ಸ್ ಅಂತ ತಿಳ್ಕೊಂಡು. ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗತ್ತೆ ಇಟ್ ಈಸ್ ಅ ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅಂತ ಗೊತ್ತಾಗತ್ತೆ. ಅಂತದಕ್ಕೆ ಹಿ ಕಾಂಟ್ ಡೂ ಎನಿಥಿಂಗ್. ದಟ್ಸ್ ವೈ whatever report he submits, that is deemed to be a complaint. ಅದಕ್ಕೆ ಡೀಮ್ಡ್ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಮತ್ತೆ ಯಾವ ಪೊಲೀಸ್ ಆಫೀಸರ್ ರಿಪೋರ್ಟ್ ತಯಾರಿಸ್ತಾನೆ, he is known as the deemed complainant. ಆಯ್ತಾ? ಡೀಮ್ಡ್ ಕಂಪ್ಲೇಂಟ್ ಮತ್ತೆ ಡೀಮ್ಡ್ ಕಂಪ್ಲೇನೆಂಟ್ ಕೇಳ್ತಾರೆ ಕೆಲವೊಂದ್ಸಲ. ನೆಕ್ಸ್ಟ್ ಎನ್ಕ್ವೈರಿ. ಇನ್ವೆಸ್ಟಿಗೇಷನ್ ಮತ್ತೆ ಎನ್ಕ್ವೈರಿ ಮತ್ತೆ ಟ್ರಯಲ್ ಇದೆಲ್ಲ ಒಟ್ಟೊಟ್ಟಿಗೆ ಹೋಗುವಂತದ್ದು. ಒಟ್ಟೊಟ್ಟಿಗೆ ಅಂದ್ರೆ ಶಬ್ದಗಳು ಕನ್ಫ್ಯೂಷನ್ ಆಗತ್ತೆ, ಅದಕ್ಕೆ ಹೇಳಿದ್ದು. ಇನ್ವೆಸ್ಟಿಗೇಷನ್ ಇಟ್ಸ್ ಆಲ್ವೇಸ್ ಡನ್ ಬೈ ದಿ ಪೊಲೀಸ್. ಇಟ್ ಇಸ್ ಕಂಡಕ್ಟೆಡ್ ಬೈ ಅ ಪೊಲೀಸ್ ಆಫೀಸರ್. ವೈ? ಯಾಕೆ ಮಾಡ್ತಾರೆ? ಫಾರ್ ದಿ ಕಲೆಕ್ಷನ್ ಆಫ್ ದಿ ಎವಿಡೆನ್ಸ್. ಆ ಒಂದು ಒಫೆನ್ಸ್ ಏನಾಗಿದೆ ಅದರದ್ದು ಎವಿಡೆನ್ಸ್ ನ ಕಲೆಕ್ಷನ್ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡುವಂತದ್ದು ಬೈ ದಿ ಪೊಲೀಸ್ ಆಫೀಸರ್ ಅದರ್ ದನ್ ಅ ಮ್ಯಾಜಿಸ್ಟ್ರೇಟ್. ಓಕೆ, ದಟ್ ಈಸ್ ವೆರಿ ವೆರಿ ನೆಸೆಸರಿ. ಯಾರು ಮ್ಯಾಜಿಸ್ಟ್ರೇಟ್ ಅಲ್ವೋ, ಅದ್ರ ಮ್ಯಾಜಿಸ್ಟ್ರೇಟ್ ಅಂತ ಅಥರೈಸ್ ಆಗಿರ್ಬೋದು, ಬಟ್ ನಾಟ್ ದಿ ಮ್ಯಾಜಿಸ್ಟ್ರೇಟ್. ಆದ್ರೆ ಎನ್ಕ್ವೈರಿ ಮಾಡುವಂಥದ್ದು ಮ್ಯಾಜಿಸ್ಟ್ರೇಟ್ ಅಥವಾ ಟ್ರಯಲ್ ಮಾಡುವಂಥದ್ದು ಮ್ಯಾಜಿಸ್ಟ್ರೇಟ್. ಎನ್ಕ್ವೈರಿ ಅಂದ್ರೆ ಏನಾಗುತ್ತೆ ಅಂದ್ರೆ ಟ್ರಯಲ್ಗಿಂತ ಸ್ವಲ್ಪ ಮೊದಲು, ಈಗ ಕೆಲವೊಂದ್ಸಲ ಕಮಿಟಲ್ ಪ್ರೊಸೀಡಿಂಗ್ ಮಾಡುವಾಗ ಕೋರ್ಟ್ ಎನ್ಕ್ವೈರಿ ಮಾಡ್ಬೇಕು, ಇದು ಸೆಷನ್ಸ್ ಕೋರ್ಟ್ಗೆ ಕಮಿಟ್ ಮಾಡುವಂತಹ ಒಫೆನ್ಸ್ ಅಲ್ವಾ ಅಂತ. ಸೊ ಅದು ಟ್ರಯಲ್ ಆಗಿರೋದಿಲ್ಲ ಅಲ್ವಾ, ಜಸ್ಟ್ ಎನ್ಕ್ವೈರಿ. ಸೊ ದಟ್ ಈಸ್ ಡನ್ ಬೈ ದ ಮ್ಯಾಜಿಸ್ಟ್ರೇಟ್ ಆಫ್ ದಿ ಕೋರ್ಟ್. ಸೊ ಅದಕ್ಕೋಸ್ಕರ ಇಟ್ ಮೀನ್ಸ್ ಎವ್ರಿ ಎನ್ಕ್ವೈರಿ ಅದರ್ ದಾನ್ ಅ ಟ್ರಯಲ್ ಕಂಡಕ್ಟೆಡ್ by a magistrate or court. Next, ಜುಡಿಷಿಯಲ್ ಪ್ರೊಸೀಡಿಂಗ್ ಅಂದ್ರೆ ಏನಂತ ಕೇಳಿದ್ರೆ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಎವಿಡೆನ್ಸ್ ಆಕ್ಟ್ ಅಲ್ಲಿ ಅಥವಾ ಇದರಲ್ಲೆಲ್ಲ ಕೋರ್ಟ್ ಅಂದ್ರೆ ಏನು ಎಲ್ಲ ನಾವು ನೋಡ್ತೇವೆ. ಸೊ ಹಾಗೆ CrPC ಅಲ್ಲಿ ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತ ಅಂದ್ರೆ ಇಟ್ ಮೀನ್ಸ್ ಯಾವ್ದ್ರಲ್ಲಿ any proceeding in the course of which evidence is or may be legally taken on oath. ಯಾವ್ದ್ರಲ್ಲಿ ಓತ್ ಮುಖಾಂತರ ಕಂಡಕ್ಟ್ ಮಾಡ್ತಾರೆ. ಹಾಗೇನಿಲ್ಲ, ಎನ್ಕ್ವೈರಿ ಇಟ್ ಈಸ್ ಇಂಟರ್ಚೇಂಜ್. ಜ್ಯೋತಿ, ಎನ್ಕ್ವೈರಿ ಅದು ಕೆಲವೊಂದ್ಸಲ ಯಾಕಾಗತ್ತೆ ಗೊತ್ತಾ? ಕೆಲವೊಂದು ಇಲ್ಲಿ ನಾನು ಇದಕ್ಕೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಐ ಮತ್ತೆ ಇಗೆ ವ್ಯತ್ಯಾಸ ಇರತ್ತಲ್ಲ, ಅದು ಅಮೆರಿಕನ್ ಇಂಗ್ಲಿಷ್ ಮತ್ತೆ ಬ್ರಿಟನ್ ಇಂಗ್ಲಿಷ್ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಇರುತ್ತೆ. ಕೆಲವೊಂದು ಕಲರ್ COLOUR ಅಂತ ಇರುತ್ತೆ, ಕೆಲವೊಂದ್ ಕಡೆ ಕಲರ್ COLOR ಅಂತ ಇರುತ್ತೆ. ಸೊ ಹಾಗೆ ಈ ಎನ್ಕ್ವೈರಿ ಮತ್ತೆ ಎನ್ಕ್ವೈರಿಗೂ ಅಂತ ಏನ್ ಡಿಫ್ರೆನ್ಸ್ ಇಲ್ಲ, ಸೇಮೇ. CrPC ಅಲ್ಲಿ ಈ ಶಬ್ದದಿಂದ ಹೇಳಿದ್ದಾರೆ ಎನ್ಕ್ವೈರಿ ಅಂತ. ಇನ್ನೊಂದು ಎನ್ಕ್ವೈರಿ ಅಂದ್ರೆ ಈಗ ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ಸ್ ಗೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಡಿಂಗ್ಸ್ ಎನ್ಕ್ವೈರಿ ಮಾಡ್ತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಹೆಚ್ಚಾಗಿ ಅಂತ ಹೇಳ್ತಾರೆ ಯೂಶಲಿ. ಅದೇನ್ ಸ್ಟ್ರಿಕ್ಟ್ ರೂಲ್ ಅಲ್ಲ, ಬಟ್ ದಿಸ್ ಇಸ್ ದ ಡಿಫ್ರೆನ್ಸ್ ವಾಟ್ ಐ ಹ್ಯಾವ್ ಸೀನ್. ನಂಗೆ ಎಲ್ಲೂ ಅದಕ್ಕೆ ಸೋರ್ಸ್ ಇಲ್ಲ, ಕೇಳಿದ್ರೆ ಈ ಡಿಫ್ರೆನ್ಸ್ ಅನ್ನ ನಾನು ಕಂಡಿದ್ದೇನೆ. ಹಿಯರ್ ದೇ ಹ್ಯಾವ್ ಯೂಸ್ಡ್ INQUIRY. ಓಕೆ, ನೆಕ್ಸ್ಟ್ ಮೆಟ್ರೋಪಾಲಿಟನ್ ಏರಿಯಾ ಅಂದ್ರೆ ಏನಂತ ಒಂದು ಬರುತ್ತೆ. ಸೊ ಮೆಟ್ರೋಪಾಲಿಟನ್ ಏರಿಯಾ ಅದರದ್ದು ಎಷ್ಟು ಮಿನಿಮಮ್ ಪಾಪ್ಯುಲೇಷನ್ ಇರಬೇಕು ಅಂತ ವಿ ಸಿ ಇನ್ ದ ಲೇಟರ್ ಸೆಕ್ಷನ್. ಅಂದ್ರೆ ಸೆಕ್ಷನ್ 8 ಅಲ್ಲಿ ಹೇಳ್ತಾರೆ ಮೆಟ್ರೋಪಾಲಿಟನ್ ಏರಿಯಾ ಅಂದ್ರೆ ಏನಂತ, ಅಲ್ಲೇ ನಾವು ನೋಡೋಣ. ಸೊ ಈ ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅಂದ್ರೆ ಏನು? It means where a police officer has no authority to arrest without warrant. ಅಷ್ಟೇ, ಆಯ್ತಾ?
ನೆಕ್ಸ್ಟ್ ಪೊಲೀಸ್ ರಿಪೋರ್ಟ್. ಪೊಲೀಸ್ ರಿಪೋರ್ಟ್ ಅಂದ್ರೆ ಏನು? ಯಾವ ರಿಪೋರ್ಟ್ ಅನ್ನ ಪೊಲೀಸ್ ಆಫೀಸರ್ 173(2) ಅಲ್ಲಿ ಸಬ್ಮಿಟ್ ಮಾಡ್ತಾನೆ, ದಟ್ ಇಸ್ ನೋನ್ ಆಸ್ ಪೊಲೀಸ್ ರಿಪೋರ್ಟ್. 173 ಯೂಶಲಿ ಚಾರ್ಜ್ ಶೀಟ್ ಅಂತ ಹೇಳ್ತಾರೆ. ಚಾರ್ಜ್ ಶೀಟ್ ಅಥವಾ ಚಲನನ್ನ ಸಬ್ಮಿಟ್ ಮಾಡೋದು ಅಂತ. ಅಂತ ಇನ್ವೆಸ್ಟಿಗೇಷನ್ ಎಲ್ಲ ಕಂಪ್ಲೀಟ್ ಆಗಿ ಏನು ಇನ್ವೆಸ್ಟಿಗೇಷನ್ ಔಟ್ಕಮ್ ಏನು ಅಂತ ಮ್ಯಾಜಿಸ್ಟ್ರೇಟ್ಗೆ ತಿಳಿಸ್ಬೇಕು. ಅದೇ ಪೊಲೀಸ್ ರಿಪೋರ್ಟ್. ಆಯ್ತಾ? ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ದಟ್ ಇಸ್ ನೋನ್ ಆಸ್ ಪೊಲೀಸ್ ರಿಪೋರ್ಟ್. ಅದು ಚಾರ್ಜ್ ಶೀಟ್ ಅಂದ್ರೆ ಅಫೆನ್ಸ್ ಇದೇ ಆಗಿರ್ಬೇಕಂತ ಇಲ್ಲ, ಮಾಡಿದ್ದಾರೆ ಅಂತಾನೆಲ್ಲ, ಮಾಡಿಲ್ಲ ಅಂತ ಹೇಳುವಂತ ಎ ರಿಪೋರ್ಟ್, ಬಿ ರಿಪೋರ್ಟ್ ಅಂತೆಲ್ಲ ಇರತ್ತೆ. ಸೊ ಅದನ್ನ ಚಾಲೆಂಜ್ ಮಾಡಿ ಇವರು ಪ್ರೊಟೆಸ್ಟ್ ಪೆಟಿಷನ್ ಎಲ್ಲ ಹಾಕ್ತಾರೆ ಕೆಲವೊಂದ್ಸಲ. ಬಿ ರಿಪೋರ್ಟ್ ಅಂದ್ರೆ ಅದ್ರಲ್ಲಿ ಏನು ಹುರುಳಿಲ್ಲ ಅಂತ ಹೇಳಿ ಪೊಲೀಸ್ ರಿಪೋರ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ಪೆಟಿಷನ್ ಆಗಿ ಡೈರೆಕ್ಟ್ ಮ್ಯಾಜಿಸ್ಟ್ರೇಟ್ ಅನ್ನ ಅಪ್ರೋಚ್ ಮಾಡ್ತಾರೆ. ಹಾಗೂ ಕೂಡ ಪ್ರಾವಿಷನ್ ಇದೆ. ಸೊ ಹಿಯರ್ ಇನ್ವೆಸ್ಟಿಗೇಷನ್ ಅನ್ನ ಅಥವಾ ಒಂದು ಕ್ರಿಮಿನಲ್ ಟ್ರಯಲ್ ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರಾವಿಷನ್ಸ್ ಇದೆ. 154, 156(3) ಇದೆ, 200 ಇದೆ. ಹಾಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಇನ್ನೂ ಸುಮಾರು ಸಬ್ಸೆಕ್ಷನ್ಸ್ ಗಳು ನಾವು ಕಾಣ್ಬೋದು ಇನ್ವೆಸ್ಟಿಗೇಷನ್ ಅನ್ನ ಇದ್ ಮಾಡುವಂತ, ಅದನ್ನ ಸ್ಟಾರ್ಟ್ ಮಾಡುವಂತದ್ದು. ನೆಕ್ಸ್ಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅದ್ರಲ್ಲಿ ಇಲ್ಲಿ ಏನ್ ಅಂತ ಕೊಟ್ಟಿಲ್ಲ, ಆದ್ರೆ ಹೂಎವರ್ ಇಸ್ ಅಪಾಯಿಂಟೆಡ್ ಅಂಡರ್ ಸೆಕ್ಷನ್ 24 ಇಸ್ ನೋನ್ ಆಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸಮನ್ಸ್ ಕೇಸ್. ಸಮನ್ಸ್ ಕೇಸ್ ಅಂದ್ರೆ ಏನು? ವಿಚ್ ಇಸ್ ನಾಟ್ ಅ ವಾರೆಂಟ್ ಕೇಸ್. ಹಾಗಿದ್ರೆ ವಾರೆಂಟ್ ಕೇಸ್ ಅಂದ್ರೆ ಏನು? ಸೊ ಹೀಗೆ ಸಮನ್ಸ್ ಕೇಸ್ ಅಂತ ನಿಮ್ಗೆ ಡೆಫಿನೇಷನ್ ಕೇಳಿದಾಗ ಯಾವ್ದು ವಾರೆಂಟ್ ಕೇಸ್ ಅಲ್ಲ ಅಂತ ಹೇಳ್ತಾರಲ್ಲ, then you must also explain what is warrant case. So warrant case ಅಂದ್ರೆ ಏನು? It is a case relating to an offense punishable with death ಅಥವಾ life imprisonment ಅಥವಾ imprisonment for a term exceeding 2 years. 2 ವರ್ಷ ಬಂದ್ರೆ ಅದು ವಾರೆಂಟ್, ಅದು ಸಮನ್ಸ್ ಕೇಸ್. 2 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಆವಾಗ ಅದು ವಾರೆಂಟ್ ಕೇಸ್ ಆಗತ್ತೆ. ಸೊ ಎಕ್ಸೀಡಿಂಗ್ ಹೇಳೋ ಶಬ್ದಕ್ಕೂ ಯು ಹ್ಯಾವ್ ಟು ಪೇ ಮೋರ್ ಅಟೆನ್ಷನ್. ಓಕೆ. ನೆಕ್ಸ್ಟ್ ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂತ ಸೆಕ್ಷನ್ 6 ಅಂತ ಇದೆ. ಮತ್ತೆ ಹಿಯರ್ ಯು ಹ್ಯಾವ್ ಮೆನಿ ಕೈಂಡ್ ಆಫ್ ಸ್ಟೇಟ್ ಅಮೆಂಡ್ಮೆಂಟ್ಸ್ ಬಹಳಷ್ಟು ಕಾಣ್ತೇವೆ ನಾವು. ಬಹಳಷ್ಟು ಅಂದ್ರೆ ಬಹಳಷ್ಟು ಸ್ಟೇಟ್ ಅಮೆಂಡ್ಮೆಂಟ್ಸ್ ಗಳಿವೆ, ಬೇರೆ ಆಕ್ಟ್ ಅಲ್ಲಿ ನೀವು ಕಾಣ್ಬೋದು. ಲೆಟ್ಸ್ ಸ್ಟಿಕ್ ಟು ಓನ್ಲಿ ದ ಸೆಂಟ್ರಲ್ ಆಕ್ಟ್. ಸೆಂಟ್ರಲ್ ಆಕ್ಟ್ ಏನಿದೆ ಕರ್ನಾಟಕದಿದ್ರೆ ಜಸ್ಟ್ ಒಂದ್ಸಲ ನೋಡಿ ಹಾಗೆ. ಬಟ್ ಸ್ಟಿಲ್ ಅಂತ ಏನ್ ಮೇಜರ್ ಡಿಫರೆನ್ಸ್ ಐ ಹ್ಯಾವೆಂಟ್ ಸೀನ್ ಆಸ್ ಸಚ್. ಓಕೆ, ಸೆಕ್ಷನ್ 6 ಇದು ಕೇಳುವಂಥದ್ದು ಎಷ್ಟು ತರದ ಕ್ರಿಮಿನಲ್ ಕೋರ್ಟ್ಸ್ ಅನ್ನ CrPC ಅಲ್ಲಿ ಎಸ್ಟಾಬ್ಲಿಷ್ ಮಾಡುವ ಬಗ್ಗೆ ಹೇಳ್ತಾರೆ ಅಂತ. ಕ್ರಿಮಿನಲ್ ಕೋರ್ಟ್ಸ್ ಹಲವಾರಿದೆ, ಯಾಕಂದ್ರೆ ಹೈಕೋರ್ಟ್ ಕೂಡ ಇದೆ ಅಲ್ವಾ. ಸೊ ಬಿಸೈಡ್ ದಿ ಹೈ ಕೋರ್ಟ್ಸ್ ಅಂಡ್ ದಿ ಕೋರ್ಟ್ಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಎನಿ ಲಾ, ಕೆಲವೊಂದು ಲಾನೇ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಕೆಲವೊಂದು ಕೋರ್ಟ್ಗಳನ್ನ. ಅವುಗಳನ್ನ ಹೊರತುಪಡಿಸಿ ವಿ ಹ್ಯಾವ್ 4 ಟೈಪ್ಸ್ ಆಫ್ ಕೋರ್ಟ್ಸ್. ಒಂದು ಸೆಷನ್ಸ್ ಕೋರ್ಟ್, JMFC ಅಥವಾ ಮೆಟ್ರೋಪಾಲಿಟನ್ ಏರಿಯಾದಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ, JMSC ಮತ್ತೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗಳದ್ದು ಕೆಲವೊಂದು ಕೋರ್ಟ್ ಗಳಿದೆ ಅಂತ ಹೇಳ್ತಾರೆ. ಓಕೆ, ಸೊ 4 ಕ್ಲಾಸಸ್ ಆಫ್ ಕೋರ್ಟ್ಸ್ ಆರ್ ದೇರ್ ಅಪಾರ್ಟ್ ಫ್ರಮ್ ಹೈಕೋರ್ಟ್. ಯಾಕಂದ್ರೆ ಹೈಕೋರ್ಟ್ ಅನ್ನ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಸ್ಟಾಬ್ಲಿಷ್ ಆಗತ್ತೆ. ಮತ್ತೆ ಬೇರೆ ಸ್ಪೆಷಲ್ ಕೋರ್ಟ್ಸ್ ಎಲ್ಲ ಇರುತ್ತೆ, ಅವುಗಳೆಲ್ಲ ಕೆಲವೊಂದು ಆಕ್ಟ್ ಗಳ ಪ್ರಕಾರ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಓಕೆ, ಸೊ ಅದ್ರ ಪ್ರಕಾರ ಈಗ ಮೊನ್ನೆ ಯಾವ್ದೋ ಒಂದು ನೋಡಿದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಆಕ್ಟ್ ಕೋರ್ಟ್ ಅಂತ ಒಂದಿತ್ತು. ಸೊ ಹಾಗೆಲ್ಲ ಆ ಕೋರ್ಟಿನ ಸಪರೇಟ್ ಇದಿರತ್ತೆ. ಇದರಲ್ಲಿ ಮೆಟ್ರೋಪಾಲಿಟನ್ ಏರಿಯಾ ಅಂತ ಒಂದು ಹೇಳ್ತಾರೆ. ಸೊ ಮೆಟ್ರೋಪಾಲಿಟನ್ ಏರಿಯಾ ಅಂದ್ರೆ ಯಾವ ಏರಿಯಾ, ಎನಿ ಸ್ಟೇಟ್ ಆರ್ ಸಿಟಿ whose population exceeds 1 million shall be a metropolitan area. 1 million ಅಂದ್ರೆ ಎಷ್ಟು? 1 million is equal to 10 lakhs. ನಮ್ ನೆನ್ಪಿಟ್ಕೊಳ್ಳಿಕ್ಕೆ 10 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರುವಂತಹ ಏರಿಯಾಗಳಿಗೆ ಮೆಟ್ರೋಪಾಲಿಟನ್ ಅಂತ ಸ್ಟೇಟ್ ಗವರ್ಮೆಂಟ್ ನೋಟಿಫಿಕೇಶನ್ ಮಾಡಿ ಡಿಕ್ಲೇರ್ ಮಾಡಬಹುದು ಅಂತ ಹೇಳ್ತಾರೆ. ಅಲ್ಲಿ ಏರಿಯಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಕರೀತಾರೆ. ಮೆಟ್ರೋಪಾಲಿಟನ್ ಕೋರ್ಟ್ಸ್ ಅಂತ ಇರುತ್ತೆ, ಹಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಸೊ ಇದೆಲ್ಲ ಕೂಡ ಬೇರೆ ಬೇರೆ ಸ್ಟೇಟ್ಸ್ ಗಳು ಬೇರೆ ಬೇರೆ ಕೋರ್ಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬಹುದು. ಸೆಷನ್ಸ್ ಕೋರ್ಟ್ ಇದ್ರೆ ಅದಕ್ಕೆ ಅಡಿಷನಲ್ ಸೆಷನ್ಸ್ ಕೋರ್ಟ್, ಹಾಗೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅನ್ನ ಇದ್ ಮಾಡಬಹುದು. ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, JMFC ಕೋರ್ಟ್ ಇರುತ್ತೆ. ಅದನ್ನೆಲ್ಲ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಹಾಗೆ ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಹಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಆದ್ರೆ ಸ್ಪೆಷಲ್ ಅಲ್ಲ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹಾಗೆಲ್ಲ ಇರುತ್ತೆ. ಹಾಗೆ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳು, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ತನಕ ನಾವು ಕಾಣ್ತೇವೆ. ಸೊ ಡೈರೆಕ್ಟ್ಲಿ ವಿಲ್ ಗೋ ಟು ಸೆಕ್ಷನ್ 24 ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಬಗ್ಗೆ.
ಸೊ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಅಪಾಯಿಂಟ್ ಮಾಡ್ಬೋದು. ಸೊ ಎವ್ರಿ ಹೈಕೋರ್ಟ್, ದ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಸ್ಟೇಟ್ ಗವರ್ಮೆಂಟ್, ಸೊ ಯಾರ್ಯಾರು ಅವ್ರವ್ರ ಇದಕ್ಕೆ ತಕ್ಕ ಹಾಗೆ ಇದು ಮಾಡ್ತಾರೆ. ಆಫ್ಟರ್ ಕನ್ಸಲ್ಟೇಷನ್ ವಿತ್ ದಿ ಹೈಕೋರ್ಟ್ ಅಪಾಯಿಂಟ್ ಎ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಾಗೆ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ಇದು ಮಾಡ್ಬೋದು. ಅಲ್ಲದೆಲ್ಲ ಆಯ್ತು. ಅದೇ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ ನಾವು ನೋಡ್ಬೇಕು. ಸೊ ಒಂದು ಸ್ಪೆಷಲ್ ಇದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಗ್ಗೆ ಹೇಳ್ತಾರೆ, ಮತ್ತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಗ್ಗೆನೂ ಇಲ್ಲಿ ಹೇಳ್ತಾರೆ. ಅವ್ರದ್ದು ಕ್ವಾಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಲಿಕ್ಕೆ? ಮಿನಿಮಮ್ 7 years. So now he has been in practice as an advocate for not less than 7 years. 7 ವರ್ಷ ಮಿನಿಮಮ್ ಪ್ರಾಕ್ಟೀಸ್ ಇರ್ಬೇಕು ಅವರಿಗೆ. ಓಕೆ, ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳ್ತಾರೆ ಇದೇ ಇದರಲ್ಲಿ. ಆದ್ರೆ ಎಷ್ಟು ಇವರಿಗೆ ಕ್ವಾಲಿಫಿಕೇಶನ್? ಫಾರ್ ನಾಟ್ ಲೆಸ್ ದನ್ 10 years, ಮಿನಿಮಮ್ 10 years ಕ್ವಾಲಿಫಿಕೇಶನ್ ಇರಬೇಕು. ಹೂ ಹ್ಯಾಸ್ ಬಿನ್ ಪ್ರಾಕ್ಟೀಸ್ ಆಸ್ ಅನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಇರಬೇಕು. ಸೊ ಡಿಡ್ ಐ ಮೆನ್ಷನ್ ವಿಕ್ಟಿಮ್ಸ್ ಬಗ್ಗೆ ನಾನು ಹೇಳಿಲ್ಲಲ್ಲ, ಒಂದು ವೇಟ್, ಸಮ್ವೇರ್ ಐ ಫಾರ್ಗಾಟ್. ಇದು ಕೂಡ ಇಂಪಾರ್ಟೆಂಟ್. ವಿಕ್ಟಿಮ್ ಅಂತ ಅಲ್ಲಿ ನಾನು ಸ್ಪೆಷಲ್ ಪ್ರಾಸಿಕ್ಯೂಟರ್ ವಿಕ್ಟಿಮ್ ಕೂಡ ಅಪಾಯಿಂಟ್ ಮಾಡ್ಬೋದು ಅಂತ ಒಂದು ಪ್ರಾವಿಷನ್ ಇತ್ತು, ಹಾಗೆ ನೆನಪಾಯ್ತು ನಂಗೆ. ಈ ವಿಕ್ಟಿಮ್, ಯಾಕಂದ್ರೆ ವಿಕ್ಟಿಮ್ಗೂ ಕೂಡ ಕಾಂಪನ್ಸೇಷನ್ ಕೊಡಿಸುವಂತಹ ಸುಮಾರು ಪ್ರಾವಿಷನ್ ಇನ್ಕ್ಲೂಡ್ ಆಗಿದೆ. ಸೊ ಅದಕ್ಕೋಸ್ಕರ ವಿಕ್ಟಿಮ್ ನ ಡೆಫಿನೇಷನ್ ಆಡ್ ಮಾಡಿ ಏನ್ ಹೇಳಿದ್ದಾರೆ, ಇದು ಕೇಳ್ತಾರೆ ಆಯ್ತಾ, ವಿಕ್ಟಿಮ್ದು ಕೇಳುವಂತ ಸಾಧ್ಯತೆ ಇರತ್ತೆ. ಇಟ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ಸಫರ್ಡ್ ಎನಿ ಲಾಸ್ ಆರ್ ಇಂಜುರಿ caused by reason of the act or omission for which accused person has been charged. ಸೊ ಇದು ಒಂದು ಹೌದು. ಯಾರ ಕಾರಣದಿಂದ ಅಕ್ಯೂಸ್ಡ್ ಯಾರಿಗೆ ತೊಂದರೆ ಕೊಟ್ಟಿರ್ತಾನೆ ಅವರು ವಿಕ್ಟಿಮ್. ಅವರ ಜೊತೆಗೆ ದೇ ಆಲ್ಸೋ ಇನ್ಕ್ಲೂಡ್ ಹಿಸ್ ಆರ್ ಹರ್ ಗಾರ್ಡಿಯನ್ ಅಥವಾ ಲೀಗಲ್ ಏರ್ಸ್. ಯಾಕೆಂದ್ರೆ ಕಾಂಪನ್ಸೇಷನ್ ಸಿಗುವಾಗ ಇವರು ಕೂಡ ಇನ್ಕ್ಲೂಡ್ ಆಗ್ಬೇಕಲ್ವಾ. ಒಂದ್ ವೇಳೆ ವಿಕ್ಟಿಮ್ ಡೆಡ್ ಆಗಿದ್ರೆ ಅವರು ರಿಸೀವ್ ಮಾಡ್ಲಿಕ್ಕೆ ಅರ್ಹರಾಗಿರ್ಬೇಕು. ಅದಕ್ಕೋಸ್ಕರ ವಿಕ್ಟಿಮ್ ಹೇಳುವಂತಹ ಎಕ್ಸ್ಪ್ರೆಷನ್ ಆಲ್ಸೋ ಇನ್ಕ್ಲೂಡ್ಸ್ ಗಾರ್ಡಿಯನ್ ಆರ್ ಲೀಗಲ್ ಏರ್. ಸೊ ಇದೇ ವಿಕ್ಟಿಮ್ಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಿಕ್ಟಿಮ್ ಈಗ ನಾರ್ಮಲಿ ಸ್ಟೇಟ್ ಅಪಾಯಿಂಟ್ ಮಾಡುವಂಥದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ವಾ, ಅಲ್ಲೆಲ್ಲ ಇರ್ತಾರೆ, ಅದೇ ಕೋರ್ಟಿಗೆ ಡೆಸಿಗ್ನೇಟೆಡ್ ಆಗಿರ್ತಾರೆ, ದೇ ವಿಲ್ ಬಿ ದೇರ್. ಆದ್ರೆ ಹಾಗೆ ಇರುವಾಗ ಈ ಒಂದು ವಿಕ್ಟಿಮ್ಗಳು ಇಫ್ ದೇ ವಾಂಟ್ ದೇ ಕ್ಯಾನ್ ಅಪಾಯಿಂಟ್ ದೇರ್, ಅಂದ್ರೆ ಅವರನ್ನ ಡಿಫೆಂಡ್ ಮಾಡ್ಲಿಕ್ಕೆ, ಕೇಸ್ ನಡೆಸಲಿಕ್ಕೆ, ಡಿಫೆಂಡ್ ಅಲ್ಲ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ, ದೇ ಕ್ಯಾನ್ ಅಪಾಯಿಂಟ್ ದೇರ್ ಓನ್ ಪ್ರಾಸಿಕ್ಯೂಟರ್ಸ್. ನೋಡಿ, the court may permit the victim to engage an advocate of his choice to assist the prosecution. ಸೊ ಇದೊಂದು ಸ್ವಲ್ಪ ವಿಕ್ಟಿಮ್ಗೆ ಕೊಟ್ಟಿರುವಂತಹ ಒಂದಿದಂತ ನಾವು ನೋಡ್ಬೋದು. ನೆಕ್ಸ್ಟ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಡಿಷನಲ್ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದೇ ಕ್ಯಾಟಗರಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅಸಿಸ್ಟ್ ಮಾಡ್ಲಿ ಅಂತ ಹೇಳಿ ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ಸೊ ದೇ ಆರ್ ಯೂಶಲಿ ಆರ್ಗ್ಯೂಯಿಂಗ್ ಬಿಫೋರ್ ಸೆಷನ್ಸ್ ಕೋರ್ಟ್ ಅಲ್ಲಿ, ಸೆಷನ್ಸ್ ಜಡ್ಜ್ ಬಿಫೋರ್. ಅಸಿಸ್ಟೆಂಟ್ ಅಂದ್ರೆ ಈಗ ಮ್ಯಾಜಿಸ್ಟ್ರೇಟ್ಸ್ ಗಳ ಎದುರು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್, APP ಅಂತ ಹೇಳ್ತಾರಲ್ಲ. ಸೊ ಹೌದು, ಅಲ್ಲಿ ಅವರು ಲೀಗಲ್ ಏಡ್ ಎಲ್ಲ ತಗೊಳ್ಬಹುದು ಅಂತ ಹೇಳಿ ನಾವು ನೋಡ್ತೇವೆ. ಸೊ ಸ್ಟೇಟ್ ಗವರ್ಮೆಂಟ್ ಶಾಲ್ ಅಪಾಯಿಂಟ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ 1 or more APPs ಇನ್ ಕೋರ್ಟ್ ಆಫ್ ಮ್ಯಾಜಿಸ್ಟ್ರೇಟ್. ಇದು ಒಂದು, ಈ ಪೊಲೀಸ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಬಹುದಾ ಅಸಿಸ್ಟೆಂಟ್ APP ಆಗಿ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಇದರಲ್ಲಿ ಆಕ್ಚುಲಿ ಜನರಲ್ ರೂಲ್ ಇಸ್ ದಟ್ ನೋ ಪೊಲೀಸ್ ಆಫೀಸರ್ ಶಾಲ್ ಬಿ ಎಲಿಜಿಬಲ್ ಟು ಬಿ ಅಪಾಯಿಂಟೆಡ್ ಆಸ್ ಅನ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಪೊಲೀಸ್ ಆಫೀಸರ್ ಹಿ ಕ್ಯಾನ್ ನಾಟ್ ಕಂಡಕ್ಟ್ ದಿ ಪ್ರಾಸಿಕ್ಯೂಷನ್. ಅಥವಾ ಆದ್ರೆ ಒಂದ್ ವೇಳೆ APP ಇಲ್ಲ ಅಂದ್ರೆ ಆವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೇ ಅಪಾಯಿಂಟ್ ಪೊಲೀಸ್ ಆಫೀಸರ್ ನ APP ಆಗಿ ಅಪಾಯಿಂಟ್ ಮಾಡಬಹುದು. ಆದ್ರೆ ಏನಾಗಿರ್ಬೇಕು, ಮಿನಿಮಮ್ ಹಿ ಶುಡ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್ ರ್ಯಾಂಕ್ ಇಂದ ಕಮ್ಮಿ ಇರಬಾರ್ದು. ಮತ್ತೆ ಹಿ ಶುಡ್ ಹ್ಯಾವ್ ನಾಟ್ ಟೇಕನ್ ಪಾರ್ಟ್ ಇನ್ ದಿ ಇನ್ವೆಸ್ಟಿಗೇಷನ್. ಅವರೇ ಇನ್ವೆಸ್ಟಿಗೇಷನ್ ಮಾಡಿರ್ಬಾರ್ದು. ಓಕೆ, ಆ ಪರ್ಟಿಕ್ಯುಲರ್ ಏನ್ ಆಫೆನ್ಸ್ ಅವ್ರು ಪ್ರಾಸಿಕ್ಯೂಷನ್ ಮಾಡ್ತಾನೆ ಹೇಳ್ತಾರೆ, ಹಿ ಶುಡ್ ನಾಟ್ ಹ್ಯಾವ್ ಕಂಡಕ್ಟ್ ದ ಇನ್ವೆಸ್ಟಿಗೇಷನ್. ಸೊ ಇದು ದಟ್ ಇಸ್ ದ ಒಂದು ಪೊಲೀಸ್ ಆಫೀಸರ್ ಬಗ್ಗೆ ವೆದರ್ ಕ್ಯಾನ್ ಹಿ ಬಿ ಅಪಾಯಿಂಟೆಡ್ ಆಸ್
APP or not ಅಂತ ಹೇಳುವಂತ ಒಂದು ಕ್ವಶನ್ ಕೇಳ್ಬೋದು. ಕೇಳಿದ್ರೆ ಯು ಹ್ಯಾವ್ ಟು ಆನ್ಸರ್ ಲೈಕ್ ದಿಸ್. ಒಂದು ನಿಮಿಷ. ನೆಕ್ಸ್ಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್. ಇದು ಆ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿ ಡೈರೆಕ್ಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಜಸ್ಟ್ ಅ ಮಿನಿಟ್. ಸೆಕ್ಷನ್ 25A. ದಿಸ್ ಇಸ್ ದ ಗವರ್ನಿಂಗ್ ಇದು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್. ಅದು ಸೆಕ್ಷನ್ 25A ಇದೆ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್. ಸೊ ಹಾಗೆ ಅದರಲ್ಲಿ ಅವರೆಲ್ಲ ಇದರಲ್ಲಿ ಅಪಾಯಿಂಟ್ ಆಗ್ತಾರೆ ಅಂತ ಹೇಳಿ ಹೇಳುವಂಥದ್ದು. ಇದು ಇಲ್ಲಿಂದ ಸ್ವಲ್ಪ ಇಟ್ಸ್ ಕ್ವೈಟ್ ಅ ಇಂಪಾರ್ಟೆಂಟ್ ಚಾಪ್ಟರ್, ಪವರ್ಸ್ ಆಫ್ ಕೋರ್ಟ್ಸ್. ಸೊ ಇದರಲ್ಲಿ ಈ ಎಲ್ಲ ಕೋರ್ಟ್ಗಳಿಗೂ ಹೈಕೋರ್ಟ್, ಸೆಷನ್ಸ್ ಕೋರ್ಟ್, ಮತ್ತೆ ಬೇರೆ ಯಾವ್ಯಾವ ಕೋರ್ಟ್ ಇದೆ, ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್, ಟ್ರಯಬಲ್ ಬೈ ಸೆಷನ್ಸ್ ಕೋರ್ಟ್ ಅಂತ ಫಸ್ಟ್ ಶೆಡ್ಯೂಲ್ ಅಲ್ಲಿ ಇರುತ್ತೆ. ಸೊ ಅಂಥ ಕೋರ್ಟ್ಗಳು ದೇ ಆರ್ ಹ್ಯಾವಿಂಗ್ ದಿ ಪವರ್ ಟು ಟ್ರೈ, ದೇ ಕ್ಯಾನ್ ಟ್ರೈ ದ ಒಫೆನ್ಸಸ್. ಓಕೆ, ಇದು ಒಂದಿದೆ ಅಲ್ಲ, ಈ ರೇಪ್ ಒಫೆನ್ಸಸ್ಗಳೆಲ್ಲ ಆಸ್ ಫಾರ್ ಎಸ್ ಪ್ರಾಕ್ಟಿಕೇಬಲ್ ಬೈ ಪ್ರಿಸೈಡೆಡ್ ಓವರ್ ಬೈ ವುಮನ್, ಆದಷ್ಟು ವುಮನ್ ಜಡ್ಜ್ ಇರಬೇಕು ಅಂತ ಈ ಸೆಕ್ಷನ್ 26 ಅಲ್ಲಿ ಹೇಳ್ತಾರೆ. ಹಾಗೆ ಜುವೆನೈಲ್ಸ್, any offense not punishable with death or imprisonment for life committed by any person who at the date when he appears below the age of 16 years, ಅದನ್ನ CJM ನೋಡ್ಬೋದು. ಅಥವಾ ಈಗ ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆ. ಸೊ ಇದು ನೋಡಿ, ಮುಂಚೆ ಚಿಲ್ಡ್ರನ್ ಆಕ್ಟ್ 1960 ಅಂತ ಇತ್ತು. ನೌ ದಿಸ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ ಜುವೆನೈಲ್ ಜಸ್ಟಿಸ್ ಆಕ್ಟ್. ಸೊ ಇದು ಈ ಪ್ರೆಸೆಂಟ್ ಅಲ್ಲ, ನೌ ವಿ ಹ್ಯಾವ್ ಜುವೆನೈಲ್ ಜಸ್ಟಿಸ್ ಆಕ್ಟ್ ಇದೆಲ್ಲ. ಸೊ ಅದ್ರ ಪ್ರಕಾರ ಯಾರು ಅಪಾಯಿಂಟ್ ಆಗಿದ್ದಾರೆ, ಹಿ ಕ್ಯಾನ್ ಕಂಡಕ್ಟ್ ದ ಕೇಸ್. ಓಕೆ, ಹಿಯರ್ ಏಜ್ ಇಸ್ 16 ಇಯರ್ಸ್, 16 ವರ್ಷ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಬರುವಂತದ್ದು ಸೆಕ್ಷನ್ 28 to 29. ದಿಸ್ ಯು ಪ್ಲೀಸ್ ಮಾರ್ಕ್ ಇಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಒನ್ ಥಿಂಗ್, ಇಫ್ ಯು ಆರ್ ಆಲ್ ಎನಿವನ್ ಇಸ್ ಟೇಕಿಂಗ್ ಸ್ಕ್ರೀನ್ ಶಾಟ್, ಐ ಆಮ್ ಗೆಟಿಂಗ್ ಕಂಟಿನ್ಯೂಸ್ ನೋಟಿಫಿಕೇಶನ್ ಬರ್ತಾ ಇದೆ. ಐ ಡೋಂಟ್ ನೋ ಇಫ್ ಇಟ್ ಗೆಟ್ಸ್ ಬ್ಲಾಕ್ಡ್. ನಂಗೆ ಆಫ್ಟರ್ ಎಷ್ಟು ಸ್ಕ್ರೀನ್ ಶಾಟ್ ಬ್ಲಾಕ್ ಆಗುತ್ತೆ ಅಂತ ಐ ಡೋಂಟ್ ನೋ, ಬಟ್ ಇಟ್ ಗೆಟ್ಸ್ ಬ್ಲಾಕ್ಡ್. ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಬ್ಲಾಕ್ ಆಗತ್ತೆ, ನಾವು ಸ್ಕ್ರೀನ್ ಶಾಟ್ ತೆಗಿಲಿಲ್ಲ ಆದ್ರೂ ಬ್ಲಾಕ್ ಆಗತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ದಟ್ ಟೆಕ್ನಿಕಲ್, ಇದು ಹೇಗೆ ಗೊತ್ತಾಗತ್ತೆ ಅಂತ. ಇಟ್ ಗೆಟ್ಸ್ ಬ್ಲಾಕ್ಡ್. ಅದಕ್ಕೆ ಆಮೇಲೆ ಅದನ್ನು ಅನ್ಬ್ಲಾಕ್ ಮಾಡ್ಲಿಕ್ಕೆ ಸುಮಾರು ಕೆಲಸ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಐ ಬಿ ಅಪ್ಲೋಡಿಂಗ್ ವಾಟ್ ಎವರ್ ಇದು. ಸೊ ಪ್ಲೀಸ್ ಸ್ಕ್ರೀನ್ ಶಾಟ್ ಅನ್ನ ತೆಗಿಲಿಕ್ಕೆ ಹೋಗ್ಬೇಡಿ, ಆಯ್ತಾ. ನೆಕ್ಸ್ಟ್, ಸೆಂಟೆನ್ಸಸ್ ವಿಚ್ ಹೈಕೋರ್ಟ್ಸ್ ಅಂಡ್ ಸೆಷನ್ಸ್ ಜಡ್ಜಸ್ ಮೇ ಪಾಸ್. ಇವರ ಪವರ್ ಏನು, ಹೈಕೋರ್ಟ್ ಮತ್ತೆ ಸೆಷನ್ಸ್ ಜಡ್ಜ್. ಸೊ ದಿಸ್ ಇಸ್ ಅ ವೆರಿ ಇದು, ಬಟ್ ದೇ ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ. ಹೈಕೋರ್ಟ್ ಯಾವ ಸೆಂಟೆನ್ಸ್ ಕಾನೂನು ಪ್ರಕಾರ ಹೈಯೆಸ್ಟ್ ಪನಿಷ್ಮೆಂಟ್ ಎಷ್ಟಿದೆ ಅದೆಲ್ಲ ಕೂಡ ಪನಿಷ್ ಮಾಡಬಹುದು. ಸೆಷನ್ಸ್ ಜಡ್ಜ್ ಮತ್ತೆ ಅಡಿಷನಲ್ ಜಡ್ಜ್ ಕೂಡ, ಅವರು ಕೂಡ ದೇ ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ ಎಕ್ಸೆಪ್ಟ್ ಡೆತ್ ಸೆಂಟೆನ್ಸ್ ಅಂತ ಬಂದಾಗ ಇಟ್ ಇಸ್ ಸಬ್ಜೆಕ್ಟ್ ಟು ದಿ ಕನ್ಫರ್ಮೇಶನ್ ಬೈ ದಿ ಹೈಕೋರ್ಟ್ ಅದನ್ನು ಕನ್ಫರ್ಮ್ ಮಾಡಬೇಕು ಅಷ್ಟೇ. ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಯಾರಿದ್ದಾರೆ, ಅಡಿಷನಲ್ ಸೆಷನ್ಸ್ ಜಡ್ಜ್ ಮತ್ತೆ ಸೆಷನ್ಸ್ ಜಡ್ಜ್ ಸೇಮ್ ಪವರ್. ಆದ್ರೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಬಂದಾಗ he can only pass any sentence authorized by law except death punishment, life imprisonment ಅಥವಾ imprisonment exceeding 10 years. ಇದನ್ನ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ಗೆ. ಬಟ್ ಅದಕ್ಕಿಂತ ಕಮ್ಮಿ ಇರುವಂತಹ 9 ವರ್ಷ, 9 ವರ್ಷದ 9 ತಿಂಗಳು ಹಾಗೆಲ್ಲ ಇರುವಂತ 10 ವರ್ಷ ತನಕನೂ ಕೊಡ್ಬೋದು, ಬಟ್ ನಾಟ್ ಬಿಯಾಂಡ್ ದಟ್. ಓಕೆ, ದಿಸ್ ಇಸ್ ದ ಪವರ್ ಆಫ್ ಹೈಕೋರ್ಟ್ ಅಂಡ್ ಸೆಷನ್ಸ್ ಜಡ್ಜ್. ಇನ್ನು ಮ್ಯಾಜಿಸ್ಟ್ರೇಟ್ಗೆ ಸಂಬಂಧಪಟ್ಟ ಹಾಗೆ ಆದ್ರೆ ಸಿಜೆಎಂ ಎಷ್ಟು ಪಾಸ್ ಮಾಡ್ಬೋದು, he can pass any sentence authorized by law except death, life or term exceeding 7 years. ಅಂದ್ರೆ 7 ವರ್ಷ ತನಕ ಪನಿಷ್ಮೆಂಟ್ ಮಾಡುವಂತಹ ಪವರ್ ಸಿಜೆಎಂಗೆ ಇರುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ, 7 years ಅಂತ ನೆನ್ಪಿಟ್ಕೊಳ್ಳಿ. ಫೈನ್ ಅನ್ಲಿಮಿಟೆಡ್. ಸೊ ಇಲ್ಲೆಲ್ಲ ನಾವು ಫೈನ್ ಬಗ್ಗೆ ನೋಡ್ಲಿಲ್ಲ ಅಲ್ವಾ. IPC ಹೇಳಿದ್ದಾರೆ, ಎಲ್ಲಿ ಎಕ್ಸ್ಪ್ರೆಸ್ ಆಗಿ ಕೊಟ್ಟಿಲ್ಲ ಅಥವಾ ಒಫೆನ್ಸ್ಗೆ ಇಷ್ಟು ಕೊಟ್ಟಿಲ್ಲ, ದೇ ಹ್ಯಾವ್ ದ ಪವರ್ ಟು ಗಿವ್ ಅನ್ಲಿಮಿಟೆಡ್ ಫೈನ್, ಬಟ್ ಇಟ್ ಶುಡ್ ನಾಟ್ ಬಿ ಎಕ್ಸೆಸಿವ್ ಅಂತ ನೋಡಿದ್ವಿ. ಸೊ ಹಾಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಫೈನ್ ಬಗ್ಗೆ ಕೊಟ್ಟಿಲ್ಲ. ಸೊ ದೇ ಕ್ಯಾನ್ ಗಿವ್ ಎನಿ ಅಮೌಂಟ್ ಆಫ್ ಫೈನ್, ಈವನ್ ಇಟ್ ಸಿಜೆಎಂ ತನಕ ಅಪ್ಲೈ ಆಗತ್ತೆ ಅನ್ಲಿಮಿಟೆಡ್ ಫೈನ್.
ಆದ್ರೆ ವೆನ್ ಇಟ್ ಕಮ್ಸ್ ಟು ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ JMFC ಗೆ ಬಂದಾಗ ವಾಟ್ ಇಸ್ ಇದು ಅವರಿಗೆ 3 ಇಯರ್ಸ್ ತನಕ ಪನಿಷ್ಮೆಂಟ್ ಅಥವಾ 10,000 ತನಕ ಫೈನ್ ಕೊಡ್ಬೋದು ಅಷ್ಟೇ. JMSC ಅಂತ ಬಂದಾಗ 1 ವರ್ಷ ತನಕ ಪನಿಷ್ಮೆಂಟ್ ಅಪ್ ಟು 5,000 rupees. ಇನ್ನು ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ is having the same power as that of ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. CJM, CMM same. So this is regarding 28, 29. ಇನ್ನು ನೆಕ್ಸ್ಟ್ ಸೆಕ್ಷನ್ 30. ಇದು ನಾವು ಸೆಕ್ಷನ್ 65, 67 ಎಲ್ಲ ನೋಡಿದ್ವಿ. ಏನಂತ, ಫೈನ್ ಕಟ್ಟದೆ ಇಂಪ್ರಿಸನ್ಮೆಂಟ್ ಕೊಡ್ಬೋದು. ಇದನ್ನ ಡಿಫಾಲ್ಟ್ ಮಾಡಿದ್ರೆ, ಡಿಫಾಲ್ಟ್ ಆಫ್ ಫೈನ್ ಅಂತ ಆದ್ರೆ ಆಗ ಇಂಪ್ರಿಸನ್ಮೆಂಟ್ ಕೊಡ್ಬೋದು ಅಂತ ನಾವು ಸೆಕ್ಷನ್ 65 ಮತ್ತೆ 67 ಅಲ್ಲಿ ನೋಡಿದ್ವಿ. ಸೊ ಇದು ಕೂಡ ಅದೇ ಹೇಳುವಂತದ್ದು. ಯಾವಾಗ ದ ಕೋರ್ಟ್ ಆಫ್ ಅ ಮ್ಯಾಜಿಸ್ಟ್ರೇಟ್ ಮೇ ಅವಾರ್ಡ್ ಸಚ್ ಟರ್ಮ್ ಆಫ್ ಇಂಪ್ರಿಸನ್ಮೆಂಟ್ ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್, ಹಾಗೆ ಕೊಡ್ಬೋದು ಅಂತ ಇದ್ದಾಗ ಅವರವರ ಪವರ್ ನೋಡ್ಕೊಂಡು ಕೊಡ್ಬೋದು. ಅವರು ಮ್ಯಾಜಿಸ್ಟ್ರೇಟ್ ಈಗ 3 ವರ್ಷ ಕೊಡ್ಬೇಕಂತ ಇದ್ರೆ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಿಲ್ಲ ಇನ್ ಡಿಫಾಲ್ಟ್ ಆಫ್ ಫೈನ್. ಹಾಗೆ substantive sentence where imprisonment has been awarded as part of the substantive sentence, it shall not exceed 1/4 of the term of imprisonment which the magistrate is competent to inflict as punishment. ಈ ಶಬ್ದ ಇದಲ್ಲ, this is different. section 65 ಅಲ್ಲಿ 1/4 of the maximum term ಅಂತ ಏನೋ ಹಾಗೆ ಇದೆ, ಆಯ್ತಾ? ಆ ಪನಿಷ್ಮೆಂಟ್ಗೆ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳಿ ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 1/4 ಆಫ್ ಮ್ಯಾಜಿಸ್ಟ್ರೇಟ್ ಎಷ್ಟು ಕೊಡ್ಬೋದು, ಮ್ಯಾಜಿಸ್ಟ್ರೇಟ್ ಎಷ್ಟು ಕೊಟ್ಟಿದ್ದಾರೆ ಅಂತಲ್ಲ, ಮ್ಯಾಜಿಸ್ಟ್ರೇಟ್ಗೆ ಎಷ್ಟು ಪವರ್ ಇದೆ ಆ ಪನಿಷ್ಮೆಂಟ್ಗೆ ಕೊಡ್ಲಿಕ್ಕೆ, ಅದ್ರದ್ದು 1/4 ಕೊಡ್ಬೋದು ಅಂತ. ಸೊ ಹೆಚ್ಚು ಕಮ್ಮಿ ಅದೇ ಬರುತ್ತೆ, ಒಂದೇ ರೀತಿ ಬರುತ್ತೆ, ಬಟ್ ವರ್ಡಿಂಗ್ಸ್ ಆರ್ ಡಿಫ್ರೆಂಟ್ ಇಲ್ಲಿ ಮತ್ತೆ ಅಲ್ಲಿ. ಓಕೆ, ಸೊ ಮ್ಯಾಜಿಸ್ಟ್ರೇಟ್ಗೆ 3 ವರ್ಷ ಪವರ್ ಇದೆ ಅಂತ ತಿಳ್ಕೊಳ್ಳಿ. ಅದೇ ಡಿಫಾಲ್ಟ್ ಆಫ್ ಫೈನ್ ಅಡಿಷನ್ ಆಗಿ ಕೊಡ್ಬೋದು. ಸಬ್ಸ್ಟ್ಯಾಂಟಿವ್ ಸೆಂಟೆನ್ಸ್ ಇಲ್ಲಿದೆ ನೋಡಿ. The imprisonment awarded under section may be in addition to a substantive sentence of imprisonment for the maximum term awardable by the magistrate under section 29. So ತುಂಬಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಈ ವರ್ಡ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಆಯ್ತಾ? 1/4 of the maximum, 1/4 of the punishment where the magistrate can inflict. ಸಬ್ಸ್ಟ್ಯಾಂಟಿವ್ ಸೆಂಟೆನ್ಸ್ ಗಿಂತ ಅಡಿಷನ್ ಆಗಿದ್ರು ಸಹ ಮ್ಯಾಜಿಸ್ಟ್ರೇಟ್ ಪವರ್ಸ್ ಎಕ್ಸೀಡ್ ಆದ್ರೂ ಸಬ್ಸ್ಟ್ಯಾಂಟಿವ್ ಸೆಂಟೆನ್ಸ್ ಅಷ್ಟೇ ಪವರ್ ಇರಬೇಕು, 3 ವರ್ಷದೊಳಗೆ ಇರಬೇಕು. ಅದ್ರ ಡಿಫಾಲ್ಟ್ ಆಫ್ ಫೈನ್ 1/4 ಏನೋ ಪನಿಷ್ಮೆಂಟ್ ಉಂಟಲ್ಲ ಅಷ್ಟರೊಳಗೆ ಇರಬೇಕು. ಹಾಗಂತ ಹೇಳಿ 1 ವರ್ಷ 2 ವರ್ಷ ಎಲ್ಲ ಡಿಫಾಲ್ಟ್ ಆಫ್ ಫೈನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮ್ಯಾಜಿಸ್ಟ್ರೇಟ್. ಈ 31 ಹೇಳುವಂತದ್ದು ಕಾನ್ಸಿಕ್ಯೂಟಿವ್ ಪನಿಷ್ಮೆಂಟ್ ಅಥವಾ ಕನ್ಕರೆಂಟ್ ಪನಿಷ್ಮೆಂಟ್ ಅಂತ ಹೇಳುವಂತದ್ದು. ವಾಟ್ ಯು ಮೀನ್ ಬೈ ಕಾನ್ಸಿಕ್ಯೂಟಿವ್ ಅಂಡ್ ಕನ್ಕರೆಂಟ್ ಪನಿಷ್ಮೆಂಟ್? ಒಂದ್ ವೇಳೆ ಸುಮಾರು ಚಾರ್ಜಸ್ ಇದೆ, ಸೆಕ್ಷನ್ 506 ಇದೆ, ಆಮೇಲೆ 324 ಅಲ್ಲಿ ಇದೆ, ಹೀಗೆ ಸುಮಾರು ರೀತಿಯ ಸೆಕ್ಷನ್ಸ್ ಗಳು ಚಾರ್ಜಸ್ ಆಗಿದೆ. ಸೊ ಇದು ಪ್ರತಿಯೊಂದಕ್ಕೂ ಸಪರೇಟ್ ಪನಿಷ್ಮೆಂಟ್ ಆಗತ್ತೆ. ಇದಕ್ಕೆ 1 ವರ್ಷ, ಇದಕ್ಕೆ 2 ವರ್ಷ ಆಗತ್ತೆ. ಇನ್ನೊಂದು ಯಾವುದು 379 ಇದೆ ಥೆಫ್ಟ್, ಅದಕ್ಕೆ 1 ವರ್ಷ ಆಗತ್ತೆ. ಸೊ ಇದೆಲ್ಲವೂ ಕೂಡ ಪನಿಷ್ಮೆಂಟ್ ಹೌ ಶುಡ್ ಹಿ ಸಫರ್? 1 + 2 years + 1 year = 5 year ಹಾಗೆ ಸಫರ್ ಆಗ್ಬೇಕಾ, ಅಥವಾ ಇದು ಇಟ್ ರನ್ಸ್ ಕನ್ಕರೆಂಟ್ಲಿ 2 ವರ್ಷ ಅನುಭವಿಸ್ತಾನೆ, ಅದ್ರಲ್ಲೇ 1 ವರ್ಷದ ಪನಿಷ್ಮೆಂಟು ಬರುತ್ತೆ, ಈ 1 ವರ್ಷದ ಪನಿಷ್ಮೆಂಟು ಬರುತ್ತೆ, ಹಾಗಾ ಅಂತ ನೋಡಿದಾಗ 2 ರೀತಿ ಆಗ್ಬೋದು. ಕೋರ್ಟ್ ಏನನ್ನು ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ಇಟ್ ಶಾಲ್ ರನ್, ಇಲ್ಲಿದೆ, ಇಲ್ಲಿ ಬರುತ್ತೆ ನೋಡಿ, ಒಂದ್ರ ನಂತರ ಒಂದು ಅನುಭವಿಸ್ಬೇಕು ಅವನು. ಲೈಕ್ ಇದು ದಿಸ್ ಈಸ್ ದ ರೂಲ್ ಆಕ್ಚುಲಿ, ಅನ್ಲೆಸ್ ಕೋರ್ಟ್ ಡೈರೆಕ್ಷನ್ ಕೊಟ್ರೆ ಇಲ್ಲ ಇಟ್ ಶಾಲ್ ರನ್ ಕನ್ಕರೆಂಟ್ಲಿ ಅಂತ ಹೇಳಿದ್ರೆ ಇದ್ರಲ್ಲೇ ಅದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಲ್ಲೇ ಉಳಿದಂತ ಪನಿಷ್ಮೆಂಟ್ಗಳು ಅದರಲ್ಲಿ ಬರ್ತಾ ಹೋಗ್ತವೆ, ಆಯ್ತಾ? ಸೊ ಆ ಅಗ್ರಿಗೇಟ್ ಪನಿಷ್ಮೆಂಟ್ ಅಂದ್ರೆ ಟೋಟಲ್ ಕೌಂಟ್ ಮಾಡಿ ಮಾಡುವಂತದ್ದು ಕಾನ್ಸಿಕ್ಯೂಟಿವ್ಲಿ, 1 after the ಒಂದು ಎಕ್ಸ್ಪೈರ್ ಆದ ನಂತರ ಇನ್ನೊಂದು ಅನುಭವಿಸ್ಬೇಕು. ಅಂದ್ರೆ 506 ಗೆ ಫಸ್ಟ್ ಅನುಭವಿಸ್ತಾನೆ, ಆಮೇಲೆ 324 ಗೆ ಅನುಭವಿಸ್ತಾನೆ, ಅಥವಾ 379 ಗೆ ಆಮೇಲೆ ಅನುಭವಿಸ್ತಾನೆ. ದಟ್ ಇಸ್ ನೋನ್ ಆಸ್ ಕಾನ್ಸಿಕ್ಯೂಟಿವ್ಲಿ. ಆಯ್ತು, ಇದೊಂದಾಯ್ತು. ಅದಕ್ಕೆ ಒಂದು ಲಿಮಿಟ್ ಇದೆ. ಹಾಗೆ ಕನ್ಕರೆಂಟ್ಲಿ ಕಾನ್ಸಿಕ್ಯೂಟಿವ್ಲಿ ಅಂತ ಆರ್ಡರ್ ಮಾಡ್ಲಿಕ್ಕೂ ಕಾನ್ಸಿಕ್ಯೂಟಿವ್ ಸೆಂಟೆನ್ಸ್ ಕೊಟ್ಟಾಗ ಅಗ್ರಿಗೇಟ್ ಪನಿಷ್ಮೆಂಟ್ ಇರತ್ತಲ್ಲ 1 + 2 + 1, ಹಾಗೆ ಎಲ್ಲಿ ತನಕ ಕೊಡ್ಬೋದು ಪನಿಷ್ಮೆಂಟ್.
ಸೊ ಇಟ್ ಶುಲ್ ನಾಟ್ ಬಿ ಲಾಂಗರ್ ಪೀರಿಯಡ್ ದ್ಯಾನ್ 14 years. 14 ವರ್ಷಕ್ಕಿಂತ ಜಾಸ್ತಿ ಆಗ್ಲಿಕ್ಕಿಲ್ಲ. ಹಾಗೆ ದಿಸ್ ಅಗ್ರಿಗೇಟ್ ಪನಿಷ್ಮೆಂಟ್ ಶಾಲ್ ನಾಟ್ ಎಕ್ಸೀಡ್ ಟ್ವೈಸ್ ದ ಅಮೌಂಟ್ ಆಫ್ ಪನಿಷ್ಮೆಂಟ್ ವಿಚ್ ದ ಕೋರ್ಟ್ ಇಸ್ ಕಾಂಪಿಟೆಂಟ್ ಟು ಇನ್ಫ್ಲಿಕ್ಟ್ ಫಾರ್ ಅ ಸಿಂಗಲ್ ಒಫೆನ್ಸ್. ಸಿಂಗಲ್ ಒಫೆನ್ಸ್ಗೆ ಕೋರ್ಟ್ಗೆ ಎಷ್ಟು ಪವರ್ ಇದೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ? ಅದ್ರದ್ದು ದುಪ್ಪಟ್ಟಷ್ಟು ಕೋರ್ಟ್ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅಗ್ರಿಗೇಟ್ ಆದ್ಕೊಳ್ಳೆ ಒಂದು ಅಂತ ಕೊಟ್ರು ಸಹ 15 ವರ್ಷ ಆಗ್ಬಿಡ್ಬೋದು ಅಥವಾ 13 ವರ್ಷ ಆಗ್ಬಿಡ್ಬೋದು. ವಿಚ್ ದ ಕೋರ್ಟ್ ಕಾಂಟ್ ಗಿವ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರಿಸ್ಟ್ರಿಕ್ಷನ್ಸ್ ಅನ್ನ ನೆನ್ಪಿಟ್ಕೊಂಡು ಕಾನ್ಸಿಕ್ಯೂಟಿವ್ ಸೆಂಟೆನ್ಸ್ ಅನ್ನ ಆರ್ಡರ್ ಮಾಡ್ಬೇಕು. ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ಅನ್ಲೆಸ್ ಕೋರ್ಟ್ ಆರ್ಡರ್ ಅಲ್ಲಿ ಬರೆಯೋ ತನಕ ಜನರಲ್ ಆಗಿ ಏನಂತ ಪನಿಷ್ಮೆಂಟ್ ರನ್ ಆಗತ್ತೆ, ಇಟ್ ರನ್ಸ್ ಒನ್ ಆಫ್ಟರ್ ದಿ ಅದರ್. ಒಂದು ಎಕ್ಸ್ಪೈರ್ ಆದ ನಂತರ ಇನ್ನೊಂದು ಕಾನ್ಸಿಕ್ಯೂಟಿವ್ಲಿ. ದ ಪನಿಷ್ಮೆಂಟ್ ಶಾಲ್ ರನ್ ಕನ್ಕರೆಂಟ್ಲಿ ಅಂತ ನೀವು ಎಕ್ಸಾಮ್ ಅಲ್ಲಿ ಬರೆಯುವಾಗಲೂ ಅದು ಬರೀಬೇಕು. ರೆಫರೆನ್ಸ್ ಮಾಡಿ ನೀವು ಯಾವ್ದಾದ್ರು ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ರೈಟ್ ಕಾನ್ಸಿಕ್ಯೂಟಿವ್ಲಿ ಆರ್ ಕನ್ಕರೆಂಟ್ಲಿ. ಬಟ್ ಇಫ್ ಯು ಮೇಕ್ ದಿ ಮೆನ್ಷನ್ ಆಫ್ ಸಚ್ ವರ್ಡ್ಸ್ ಇಟ್ ವುಡ್ ಬಿ ಮೋರ್ ಬೆಟರ್. ಸೆಕ್ಷನ್ 31 ಇದು. ಸೊ ಸೆಂಟೆನ್ಸಿಂಗ್ ಪ್ರಿನ್ಸಿಪಲ್ಸ್ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಇವೆ. ಒಂದು ಎಂಟೈರ್ ಒಂದು ಬುಕ್ಕೇ ಇದೆ ಸೆಂಟೆನ್ಸಿಂಗ್ ಪ್ರಿನ್ಸಿಪಲ್ಸ್ ಅಂತ, ಬೇರೆ ಬೇರೆ ಇದರಲ್ಲಿ ಕಾರಣಗಳೇ ನೋಡುವಂತದ್ದು. ಆಯ್ತಾ? ಸೊ ಇಷ್ಟು ಈ ಲಿಮಿಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 30 ಮತ್ತೆ 31. ಅದಾದ ನಂತರ ಅಂತ ಇದೇನಿಲ್ಲ, ಇದರಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಮತ್ತೆ ಪೊಲೀಸ್ಗೆ ಪವರ್ ಕೊಡ್ಬೇಕು, ಅಂದ್ರೆ ಪಬ್ಲಿಕ್ ಅಸಿಸ್ಟ್ ಮಾಡಬೇಕು ಅಂತ. ಸೊ ಎವ್ರಿ ಪರ್ಸನ್ is bound to assist a magistrate. Yes, they will calculate according to a single magistrate. ಅಂದ್ರೆ ಯಾವ ಮ್ಯಾಜಿಸ್ಟ್ರೇಟ್ ಅಂತ ಬರುತ್ತೆ? ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಾ, JMSC ನ? SC ಆದ್ರೆ 2 ವರ್ಷಕ್ಕಿಂತ ಜಾಸ್ತಿನೂ ಆಗೋದಿಲ್ಲ, 1 ವರ್ಷ ಅಷ್ಟೇ ಅಲ್ವಾ? ಆ ಸಿಂಗಲ್ ಒಫೆನ್ಸ್ಗೆ ಹೌದು, ಬಟ್ ಯು ಹ್ಯಾವ್ ಟು ಟೇಕ್ ದಿ ಪರ್ಟಿಕ್ಯುಲರ್ ಸಿಂಗಲ್ ಒಫೆನ್ಸ್ಗೆ ಎಷ್ಟು ಪನಿಷ್ಮೆಂಟ್ ಕೊಡ್ಬೋದು ಅಂತ ನೋಡ್ಕೊಂಡು, ಯಾವ ಒಫೆನ್ಸಸ್ ಇದೆ ಅಂತ ನೋಡ್ಕೊಂಡು ಅದು ಎಕ್ಸೀಡ್ ಆಗ್ಬಾರ್ದು. your understanding is correct. JMFC ಹೌದು. ಐಶ್ವರ್ಯ. ಎಸ್, ಹಿಯರ್ ಮ್ಯಾಜಿಸ್ಟ್ರೇಟ್ ಯಾವ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಯಾವ ಸಂದರ್ಭದಲ್ಲಿ ಪಬ್ಲಿಕ್ ಅಸಿಸ್ಟ್ ಮಾಡಬೇಕು ಅಂತ. ಸೊ ಯಾವ್ದಾದ್ರು ವ್ಯಕ್ತಿ ಎಸ್ಕೇಪ್ ಆಗುವಾಗ, ಒಂದು ಶಾಂತಿಯನ್ನ ತರಲಿಕ್ಕೆ, ಸುವ್ಯವಸ್ಥೆ ತರಲಿಕ್ಕೆ, ಅಥವಾ ಇಲ್ಲೆಲ್ಲ ಯಾರಿಗಾದ್ರೂ ಇಂಜುರಿ ಆಗುವಂತ ತಡಲಿಕ್ಕೆ he has to ಅಸಿಸ್ಟ್. ಹಾಗೆ ಪೊಲೀಸ್ ಆಫೀಸರ್ ಯಾವ್ದಾದ್ರು ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಅಂದ್ರೆ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರುವಾಗ ಆವಾಗ್ಲೂ ಅಸಿಸ್ಟ್ ಮಾಡ್ಬೇಕು. ಮತ್ತೆ ಪಬ್ಲಿಕ್ ಗೆ ಇನ್ಫಾರ್ಮೇಶನ್ ಗೊತ್ತಿರತ್ತೆ, ಎಷ್ಟೋ ವಿಷಯಗಳು ಪಬ್ಲಿಕ್ ಗೆ ಗೊತ್ತಿರತ್ತೆ. ಸೊ ಗೊತ್ತಿದ್ರೆ ದಟ್ ಈಸ್ ಹಿಸ್ ಜವಾಬ್ದಾರಿ, ಅವರ ರೆಸ್ಪಾನ್ಸಿಬಿಲಿಟಿ. ಎವ್ರಿ ಪರ್ಸನ್ ಹೂ ಇಸ್ ಅವೇರ್ ಆಫ್ ದಿ ಕಮಿಷನ್ ಆಫ್ ಸಚ್ ಒಫೆನ್ಸಸ್ he has to intimate the police. ಓಕೆ. ಇನ್ನು ಕೆಲವೊಂದು ವಿಲೇಜ್ ಆಫೀಸರ್ಸ್ ಇರ್ತಾರಲ್ಲ, ಅವರಿಗೂ ಕೂಡ ಡ್ಯೂಟಿ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚಾಗಿ ಆಗುವಂತದ್ದು ರೂರಲ್, ಪೊಲೀಸರಿಗೆ ಸಿಗದೇ ಇರುವಂತಹ ರಿಮೋಟ್ ಪ್ಲೇಸಸ್ ಗಳಲ್ಲಿ ಎಷ್ಟೋ ಒಫೆನ್ಸ್ ಗಳಾಗ್ತವೆ. ಸೊ ಅಲ್ಲಿಯ ವಿಲೇಜ್ ಅಥಾರಿಟೀಸ್ ಗಳಿಗೆ ಅವರಿಗೆಲ್ಲ ಗೊತ್ತಿರತ್ತಲ್ಲ, ಸೊ ದೇ ಹ್ಯಾವ್ ಟು ಇಂಟಿಮೇಟ್. ಸೊ ಇದೆಲ್ಲ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಬೈ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ದಿ ಸೊಸೈಟಿ. ಓಕೆ. ಸೊ ಮೇನ್ ನಾವು ನೋಡುವಂತದ್ದು ಇಲ್ಲಿ ಸೆಕ್ಷನ್ 41, ವೆನ್ ಪೊಲೀಸ್ ಮೇ ಅರೆಸ್ಟ್ ವಿತೌಟ್ ವಾರೆಂಟ್. ಇಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನ ನಾವು ಕಾಣ್ಬೋದು. ಸೊ ಯಾವಾಗ ಕಮಿಷನ್ ಆಫ್ ದಿ ಕಾಗ್ನಿಸಬಲ್ ಒಫೆನ್ಸ್, ಪೊಲೀಸ್ ಆಫೀಸರ ಸಮ್ಮುಖದಲ್ಲಿ ಕಾಗ್ನಿಸಬಲ್ ಒಫೆನ್ಸ್ ಮಾಡ್ತಾ ಇರುವಾಗ he can arrest without a warrant. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಶಬ್ದಗಳಿವೆ. ಈ ಬಿ ಅಂತ ಇದೆಲ್ಲ, ದಿಸ್ ಇಸ್ ಅ ವೆರಿ ಯೂನಿಕ್ ಕ್ಲಾಸ್. ದಿಸ್ ಇಸ್ ಓನ್ಲಿ ಅಪ್ಲಿಕೇಬಲ್ ಯಾವಾಗ a person has committed a cognizable offense punishable with imprisonment for a term which may be less than 7 years. 7 ವರ್ಷಕ್ಕಿಂತ ಕಮ್ಮಿ ಅಥವಾ 7 ವರ್ಷ ತನಕ ಇರುವಂತಹ ಯಾವ್ದಾದ್ರು ಒಫೆನ್ಸ್ ಇರುವಾಗ, ಆ ಒಫೆನ್ಸ್ ಆಗಿದೆ ಅಂತ ಒಂದು ರೀಸನಬಲ್ ಕಂಪ್ಲೇಂಟ್. ಈ ಶಬ್ದಗಳು ನೆನ್ಪಿಟ್ಕೊಳ್ಳಿ. ರೀಸನಬಲ್ ಕಂಪ್ಲೇಂಟ್ ಆರ್ ಕ್ರೆಡಿಬಲ್ ಇನ್ಫಾರ್ಮೇಶನ್ ಆರ್ ರೀಸನಬಲ್ ಸಸ್ಪಿಷನ್. ಇದು ಮೂರಲ್ಲಿ ಯಾವುದೇ ಇದ್ರು ಸಹ ಏನಂತ, ಒಂದು 7 ವರ್ಷ ತನಕ ಪನಿಷ್ಮೆಂಟ್ ಇರುವಂತಹ ಒಂದು ಒಫೆನ್ಸ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಶನ್ ಬರಲಿ, ಕಂಪ್ಲೇಂಟ್ ಬರಲಿ ಅಥವಾ ಅನುಮಾನ ಇರಲಿ, ಬಟ್ ಇಟ್ ಶುಡ್ ಬಿ
ರೀಸನಬಲ್ ಕ್ರೆಡಿಬಲ್ ಹಾಗಿದ್ದಾಗ ಮಾತ್ರ he can arrest only if ಇದೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ, ಈ ಎಲ್ಲ ಆಧಾರಗಳ ಮೇಲೆ ಪೊಲೀಸ್ ಆಫೀಸರ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್ he has committed the said offense, ಆ ವ್ಯಕ್ತಿನೇ offense ಮಾಡಿದಾನೆ ಅಂತ. ಹಾಗೆ ಈ ಅರೆಸ್ಟ್ ನೆಸೆಸರಿ ಅಂತ ಅವನಿಗೆ ನಂಬಿಕೆ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಆ ವ್ಯಕ್ತಿ ಇನ್ನೊಂದು ಅಫೆನ್ಸ್ ಮಾಡ್ತಾನೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ, ಅಥವಾ ಅವನ ಎವಿಡೆನ್ಸ್ ಅನ್ನ ಡಿಸಪಿಯರ್ ಮಾಡ್ತಾನೆ, ಅಥವಾ ಬೇರೆ ಯಾರಿಗಾದ್ರೂ ಥ್ರೆಟ್ ಕೊಟ್ಟು ಅಥವಾ ಲೈಕ್ ಆ ಫ್ಯಾಕ್ಟ್ಸ್ ಅನ್ನ ಹೇಳ್ದೇ ಇರುವಾಗೆ ಮಾಡ್ತಾನೆ, ಅಥವಾ ಅರೆಸ್ಟ್ ಮಾಡದ ಹೊರತು ಅವನನ್ನ ಕರ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಇಷ್ಟು ವಿಷಯಗಳಿದ್ರೆ ಮಾತ್ರ he has to be arrested. ಅದರ್ವೈಸ್ ಸೆಕ್ಷನ್ 41A ಪ್ರಕಾರ ಫಸ್ಟ್ ನೋಟಿಸ್ ಕೊಡ್ಬೇಕು. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದೇ ಅರ್ನೇಶ್ ಕುಮಾರ್ ಗೈಡ್ಲೈನ್ಸ್ ಅಂತ ಇದ್ರಲ್ಲೂ ಕೂಡ ನಾವು ಕಾಣ್ತೇವೆ. ಇದನ್ನ ಎಫೆಕ್ಟಿವ್ ತರಲಿಕ್ಕೆ ಅದರಲ್ಲಿ ಹೇಳಿದ್ದಾರೆ. ಓಕೆ, ಅದೊಂದು ಸೆಕೆಂಡ್. ಇದು ನೆಕ್ಸ್ಟ್, ಅಗೇನ್ಸ್ಟ್ whom a credible information has been received 7 years ಗಿಂತ ಜಾಸ್ತಿ ಪನಿಷ್ಮೆಂಟ್ ಇರುವಂತ ಒಫೆನ್ಸ್ ಮಾಡಿದ್ದಾರೆ ಅಂತ ಹೇಳುವಾಗ ಆವಾಗ ಪೊಲೀಸ್ ಆಫೀಸರ್ ಅರೆಸ್ಟ್ ಮಾಡ್ಬೋದು. ಫಸ್ಟ್ ಒನ್ ಏನಾಗಿತ್ತು, ಪೊಲೀಸ್ ಆಫೀಸರ್ ಎದ್ರೆ ಒಫೆನ್ಸ್ ಮಾಡಿದಾನೆ, ಇದೆಲ್ಲ ಇನ್ಫಾರ್ಮೇಶನ್ ಆಧಾರದ ಮೇಲೆ ಅದ್ರ ಮೇಲೆ ಹೇಳುವಂತದ್ದು. ಅವನಿಗೆ ಇನ್ಫಾರ್ಮೇಶನ್ ಬಂದಿದೆ, ಸ್ವಲ್ಪ ಸಿವಿಯರ್ ಒಫೆನ್ಸ್ ಮಾಡಿದಾನೆ, when the police officer has reason to believe he can arrest that person. ಹಾಗೆ ಪ್ರೊಕ್ಲೇಮ್ಡ್ ಆಸ್ ಅನ್ ಒಫೆಂಡರ್, ಈ ನಾವು ನೆಕ್ಸ್ಟ್ ಇದ್ರಲ್ಲಿ ನೋಡ್ತೇವೆ, ಪ್ರೊಕ್ಲೇಮೇಶನ್ ಆದ ನಂತರ ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡ್ಬೋದು. ಅಥವಾ ಯಾವ್ದಾದ್ರು ವ್ಯಕ್ತಿ ಹತ್ರ ಸ್ಟೋಲನ್ ಪ್ರಾಪರ್ಟಿ ಇದ್ರೆ, ಹಾಗೆ ಅವನು ಅದು ಕದ್ದಿದ್ದಾನೆ ಹೇಳುವಂತ ನಂಬಿಕೆ ಅಲ್ಲ, ಅನುಮಾನ ಬಂದ್ರೆ, ಅಥವಾ ಪೊಲೀಸ್ ಆಫೀಸರ್ಗೆ ಅಬ್ಸ್ಟ್ರಕ್ಷನ್ ಮಾಡ್ತಾನೆ ಏನೋ ಒಂದು ಕೆಲಸ ಮಾಡುವಾಗ, ಅವನ ಕರ್ತವ್ಯ ಮಾಡುವಾಗ ಅಬ್ಸ್ಟ್ರಕ್ಟಿಂಗ್ ದ ಪೊಲೀಸ್ ಆಫೀಸರ್, ಅಥವಾ ಆರ್ಮ್ಡ್ ಫೋರ್ಸಸ್ ಅದನ್ನ ಬಿಟ್ಟು ಬಂದಿರ ಅವನು ಡೆಸರ್ಟರ್, ಹಿ ಮೇ ಬಿ ಎ ಥ್ರೆಟ್, ಯಾಕಂದ್ರೆ ದೇಶ ಸೇವೆ ಮಾಡ್ಲಿಕ್ಕೆ ಹೋದವನು ಅದನ್ನ ಲೈಕ್ ಡೆಸರ್ಟರ್, ಅದನ್ನ ಹಾಗೆ ಬಿಟ್ಟು ಬಂದವ್ರು ಯಾರು ಅಂದ್ರೆ ವಿ ಡೋಂಟ್ ನೋ ಯಾಕೆ ಬಿಟ್ಟು ಬಂದಿರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಬೋದು. ನೆಕ್ಸ್ಟ್, ಭಾರತದಿಂದ ಹೊರಗೆ ಏನಾದ್ರು ಒಫೆನ್ಸ್ ಮಾಡಿರ್ತಾನೆ, ಅದು ಭಾರತದಲ್ಲಿ ಆಗಿದ್ರೆ ಅದು ಕೂಡ ಒಫೆನ್ಸ್ ಆಗ್ತಿತ್ತು, ಇಟ್ಸ್ ಅ ಪನಿಷಬಲ್ ಒಫೆನ್ಸ್. ಸೊ ಅಂಥವ್ರನ್ನು ಇವನ್ ಅರೆಸ್ಟ್ ಮಾಡ್ಬೋದು. ರಿಲೀಸ್ಡ್ ಕನ್ವಿಕ್ಟ್ ಯಾರಿರ್ತಾನೆ, ಇಫ್ ಹಿ ಕಮಿಟ್ಸ್ ಬ್ರೀಚ್ ಆಫ್ ಎನಿ ರೂಲ್ 356 ಪ್ರಕಾರ ಒಂದು ರೂಲ್ಸ್ ಗಳೆಲ್ಲ ಇರ್ತವೆ, ಅದನ್ನ ಏನಾದ್ರೂ ಕನ್ವಿಕ್ಟ್ ರಿಲೀಸ್ ಆಗಿದ್ದವನು ಅದನ್ನ ಬ್ರೀಚ್ ಮಾಡಿದ್ರೆ, ಅಥವಾ ಫಾರ್ ಹೂಸ್ ಅರೆಸ್ಟ್ ಎನಿ ರಿಕ್ವಿಸಿಷನ್ ರಿಟರ್ನ್ ಆರ್ ಓರಲ್ ಹ್ಯಾಸ್ ಬಿನ್ ರಿಸೀವ್ಡ್ ಫ್ರಮ್ ಅನದರ್ ಪೊಲೀಸ್ ಆಫೀಸರ್, ಬೇರೆ ಪೊಲೀಸ್ ಸ್ಟೇಷನ್ ಇಂದ ಬಂದಿದೆ ಇವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ. ಸೊ ಇಲ್ಲಿ ಕರ್ನಾಟಕದ ಪೊಲೀಸರು ಬಿಹಾರ್ಗೆ ಹೋಗಿ ಅರೆಸ್ಟ್ ಮಾಡ್ಬೋದು, ಆದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ರಿಕ್ವಿಸಿಷನ್ ಕೊಡ್ಬೇಕು, ಅಲ್ಲಿಂದ ಅವರು ಅರೆಸ್ಟ್ ಮಾಡ್ಬೋದು ಅಲ್ವಾ. ಸೊ ಅಂತ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಈ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಆಗಿ ಸಂಬಂಧ ಇಲ್ದಿದ್ರು, ವೆನ್ ದೇರ್ ಇಸ್ ಅ ರಿಕ್ವಿಸಿಷನ್ ಫ್ರಮ್ ಅದರ್ ಪೊಲೀಸ್ ಆಫೀಸರ್ ದಟ್ ಕ್ಯಾನ್ ಬಿ ಅರೆಸ್ಟೆಡ್. ಸೊ ಈ ಎಲ್ಲಾ ಸಂದರ್ಭಗಳನ್ನ ನೆನ್ಪಿಟ್ಕೊಳ್ಳಿ. ಹೆಚ್ಚಾಗಿ ಪ್ರೊಕ್ಲೇಮ್ಡ್ ಅಫೆಂಡರ್ ಮತ್ತೆ ಈ ಡೆಸರ್ಟರ್ ಅಂತದೆಲ್ಲ ಕೇಳ್ತಾರೆ ಆಪ್ಷನ್ಸ್ ಗಳಲ್ಲಿ. ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್ ಅಂತ ಹೇಳಿ. ಇಲ್ಲಿ ಇನ್ನೊಂದಿದೆ ನೋಡಿ, ನೋ ಪರ್ಸನ್ ಇನ್ ಅ ನಾನ್ ಕಾಗ್ನಿಸಬಲ್ ಒಫೆನ್ಸ್ ಶಾಲ್ ಬಿ ಅರೆಸ್ಟೆಡ್ ಅಂತ ಹೇಳಿ ಹೇಳ್ತಾರೆ, ಬಟ್ ಸಬ್ಜೆಕ್ಟ್ ಟು ಪ್ರಾವಿಷನ್ಸ್ ಆಫ್ ಸೆಕ್ಷನ್ 42. ಸೊ ಸೆಕ್ಷನ್ 42 ಏನ್ ಹೇಳ್ತಾರೆ, ಸೆಕ್ಷನ್ 42 ಅಲ್ಲಿ ಯಾರು ಸರಿ ಅಡ್ರೆಸ್ ಅಂದ್ರೆ ಒಟ್ಟು ಅವ್ರ ಮೇಲೆ ನಂಬಿಕೆ ಇಲ್ಲ, ಅಡ್ರೆಸ್ ಎಲ್ಲ ಕೊಡ್ಲಿಕ್ಕೆ ಯಾಕೆ, ವೈ ಶುಡ್ ಹಿ ರೆಫ್ಯೂಸ್ ಅಲ್ವಾ. ಸೊ ಹಿಯರ್ ವೆನ್ ಎನಿ ಪರ್ಸನ್ ಹೂ ಇನ್ ದಿ ಪ್ರೆಸೆನ್ಸ್ ಆಫ್ ಅ ಪೊಲೀಸ್ ಆಫೀಸರ್ ಹ್ಯಾಸ್ ಕಮಿಟೆಡ್ or has been accused of committing non-cognizable offenses, if he refuses or to give his name and residence, so ಅನುಮಾನಾಸ್ಪದವಾಗಿ ಸರಿಯಾಗಿ ಹೆಸರು ಕೊಡ್ಲಿಲ್ಲ, ರೆಸಿಡೆನ್ಸ್ ಕೊಡ್ಲಿಲ್ಲ, ಅವಾಗ ಅವನ್ನ ಅರೆಸ್ಟ್ ಮಾಡ್ಬೋದು. ಒಂದ್ ವೇಳೆ ಆಮೇಲೆ ಹೆಸರು ಹೇಳಿ ಅಡ್ರೆಸ್ ಕೊಟ್ರೆ ಬಾಂಡ್ ಬರ್ಸಿ ಅವನನ್ನ ಬಿಡ್ಬೋದು, ಆಯ್ತಾ. ಸೊ ಅದು ಸೆಕ್ಷನ್ 42 ಅಲ್ಲಿ. ಈವನ್ ಹಿಯರ್ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್. ಸೊ 41 ಅಲ್ಲಿ ಪ್ಲಸ್ 42 ಅಲ್ಲಿ ಆಲ್ಸೋ, ಬಟ್ ಇನ್ ನಾನ್ ಕಾಗ್ನಿಸಬಲ್ ಕೇಸ್ 42. ಈ 41A ಅವಾಗ ನಾನು 7 ವರ್ಷಕ್ಕಿಂತ ಕಮ್ಮಿ ಅಂತ ಹೇಳ್ದಲ್ಲ, ಸೊ ಅಲ್ಲಿ ನೋಟಿಸ್ ಆಫ್ ಅಪಿಯರೆನ್ಸ್ ಬಿಫೋರ್ ಪೊಲೀಸ್ ಆಫೀಸರ್. ಸೊ ಪೊಲೀಸ್ ಆಫೀಸರ್ ಒಂದ್ಸಲ ಲೈಕ್ ಅರೆಸ್ಟ್ ಮಾಡೋಕ್ಕಿಂತ ಮೊದಲು ನೋಟಿಸ್ ಕೊಟ್ಟು ಬನ್ನಿ ನಿಮ್ಮ ಮೇಲೆ ಹೀಗೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ತಾರೆ. ಓಕೆ, ಅದನ್ನ ನೋಡ್ಕೊಂಡು ಲೈಕ್ ವಾಟ್ ನೆಕ್ಸ್ಟ್ ಇದೆ ಏನಂತ ಹೇಳಿ ನೋಡುವಂತದ್ದು.
ಇದು ಎಕ್ಸ್ಟ್ರಾ ಗೈಡ್ಲೈನ್ಸ್ ಎಲ್ಲ DK ಬಾಸು ಕೇಸ್ ಅಲ್ಲಿ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಅರೆಸ್ಟ್ ಮಾಡುವಾಗ ಆ ವ್ಯಕ್ತಿ ಯಾರು ಪೊಲೀಸ್ ಆಫೀಸರು ಮತ್ತೆ ಸರಿಯಾಗಿ ಅದನ್ನ ಮೆಮೊರಾಂಡಮ್ ಮಾಡ್ಬೇಕು, ಪೊಲೀಸ್ ಆಫೀಸರ್ ಐಡೆಂಟಿಫಿಕೇಶನ್ ಸರಿ ಇರ್ಬೇಕು ಅಂತೆಲ್ಲ ಕಾರಣಕ್ಕೆ ಕಂಟ್ರೋಲ್ ರೂಮ್ ಇರಬೇಕು. ಹಾಗೆ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್. ವೆನ್ ಎನಿ ಪರ್ಸನ್ ಇಸ್ ಅರೆಸ್ಟೆಡ್ ಅಂಡ್ ಇಂಟ್ರಾಗೇಟೆಡ್ ಬೈ ದ ಪೊಲೀಸ್, he shall be entitled to meet an advocate of his choice. ಅವರ ಅಡ್ವೊಕೇಟ್ ಅನ್ನ ಮೀಟ್ ಆಗುವಂತಹ ಒಂದು ಅಧಿಕಾರ ಇರುತ್ತೆ. ಸೆಕ್ಷನ್ 41D. ಇದರಲ್ಲಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಅರೆಸ್ಟ್. ಯಾವ ಸಂದರ್ಭದಲ್ಲಿ ಪ್ರೈವೇಟ್ ಪರ್ಸನ್ ಅರೆಸ್ಟ್? ಈಗ ನೀವೆಲ್ಲ ಯಾವಾಗ ಅರೆಸ್ಟ್ ಮಾಡಬಹುದು ಒಂದು ವ್ಯಕ್ತಿಯನ್ನ? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ನಾನ್ ಬೇಲೆಬಲ್ ಅಂಡ್ ಕಾಗ್ನಿಸಬಲ್ ಅಫೆನ್ಸ್ ಆಗಿರ್ಬೇಕು. ಸೊ ನಮ್ಗೆ ಗೊತ್ತಿರತ್ತಾ ಅದು ನಾನ್ ಬೇಲೆಬಲ್ ಕಾಗ್ನಿಸಬಲ್ ಅಂತ? ಅಡ್ವೊಕೇಟ್ಸ್ಗೆ ಗೊತ್ತಿರ್ಬೋದು, ಬಟ್ ಅಂದ್ರೆ ಸ್ವಲ್ಪ ಸೀರಿಯಸ್ ಅಫೆನ್ಸ್ ಗಳಿರುವಾಗ ಅಂತ ಸಂದರ್ಭಗಳಲ್ಲಿ ಪ್ರೈವೇಟ್ ಪರ್ಸನ್ ಅವರನ್ನ ಅರೆಸ್ಟ್ ಮಾಡಬಹುದು, ಅಥವಾ ಪ್ರೊಕ್ಲೇಮ್ಡ್ ಅಫೆಂಡರ್. ಹಾಗೆ ಅರೆಸ್ಟ್ ಮಾಡಿ ಕೂಡಲೇ ಹಿ ಶುಡ್ ಹ್ಯಾಂಡ್ ಓವರ್ ಇಟ್ ಟು ಪೊಲೀಸ್ ಆಫೀಸರ್, ಅಥವಾ ಪೊಲೀಸ್ ಆಫೀಸರ್ ಇಲ್ದಿದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಇನ್ನು ಮ್ಯಾಜಿಸ್ಟ್ರೇಟ್. ವೆನ್ ಕ್ಯಾನ್ ಮ್ಯಾಜಿಸ್ಟ್ರೇಟ್ ಅರೆಸ್ಟ್ ಅ ಪರ್ಸನ್? ವೆನ್ ಎನಿ ಆಫೆನ್ಸ್ ಇಸ್ ಕಮಿಟೆಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಅ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಎದ್ರೆ ಒಬ್ಬ ವ್ಯಕ್ತಿ ಆಫೆನ್ಸ್ ಮಾಡ್ತಿದ್ದಾನೆ. ಇಟ್ ಕುಡ್ ಬಿ ಎಕ್ಸಿಕ್ಯೂಟಿವ್ ಆರ್ ಜುಡಿಷಿಯಲ್. ಆಯ್ತಾ? ವಿದಿನ್ ಇಸ್ ಲೋಕಲ್ ಜುರಿಡಿಕ್ಷನ್, ಅವನ ಒಂದು ವಿಸಿನಿಟಿ ಜುರಿಡಿಕ್ಷನ್ ಅಲ್ಲಿ ಇಫ್ ಎನಿ ಪರ್ಸನ್ ಈಸ್ ಕಮಿಟಿಂಗ್ ಎನಿ ಆಫೆನ್ಸ್, ಹಿ ಮೇ ಹಿಮ್ಸೆಲ್ಫ್ ಅರೆಸ್ಟ್, ಅವರೇ ಅರೆಸ್ಟ್ ಮಾಡ್ಬೋದು, ಅಥವಾ ಆರ್ಡರ್ ಮಾಡ್ಬೋದು ಇವರನ್ನ ಅರೆಸ್ಟ್ ಮಾಡಿ ಅಂತ. ಹಾಗಂತ ಆರ್ಮ್ಡ್ ಫೋರ್ಸಸ್, ಡೆಸರ್ಟರ್ ಆಫ್ ಆರ್ಮ್ಡ್ ಫೋರ್ಸಸ್ ಅನ್ನ ಅರೆಸ್ಟ್ ಮಾಡಬಹುದು ವಿತೌಟ್ ವಾರೆಂಟ್. ಆದ್ರೆ ಮೆಂಬರ್ ಆಫ್ ದಿ ಆರ್ಮ್ ಫೋರ್ಸಸ್ ಅನ್ನ ಹಾಗಾಗಿ ಅರೆಸ್ಟ್ ಮಾಡ್ಲಿಕ್ಕೆ ಇಲ್ಲ. ಅವನ ಅಫಿಷಿಯಲ್ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇರುವಾಗ ಅಂತ ಸಂದರ್ಭ ಆ ಒಂದು ವಿಷಯಕ್ಕೆ ಸಂಬಂಧವಾಗಿ he can't be arrested only after obtaining the consent of the central government. Central government ನ ಪರ್ಮಿಷನ್ ತಗೊಂಡು ಮಾತ್ರ he has to be arrested. ಅದರ್ವೈಸ್ ಹಾಗಾಗಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರೆಸ್ಟ್ ಹೌ ಮೇಡ್, ಯಾವ ರೀತಿ ಅರೆಸ್ಟ್ ಆಗತ್ತೆ ಅಂತ. ಇದು ಆಕ್ಚುಲಿ ಅನವಶ್ಯಕತೆ ಇಲ್ದಿದ್ರೆ ಟಚ್ ಮಾಡಬಾರ್ದು ಅಂತ. ಅವ್ರ ಸಬ್ಮಿಷನ್ ಮಾತು ಆಕ್ಷನ್ ಮುಖಾಂತರ ಕೂಡ ಕಸ್ಟಡಿಗೆ ಬರ್ಬೋದು ಅವ್ರು. ಹಾಗೆ ಹೆಂಗಸರನ್ನ ಅರೆಸ್ಟ್ ಮಾಡುವಾಗ್ಲೂ ಸಹ ದಟ್ ಕೇಸ್ ಶುಡ್ ಬಿ ಸುಮ್ನೆ ಟಚ್ ಮಾಡಬಾರ್ದು. ಆದಷ್ಟು ವುಮನ್ ಪೊಲೀಸ್ ಆಫೀಸರೇ ಇರಬೇಕು. ಅರೆಸ್ಟ್ ಅಂದ್ರೆ ಹೇಳ್ಬೇಕು ಯಾಕೆ ಅರೆಸ್ಟ್ ಮಾಡ್ತಿದ್ದೇವೆ ಅಂತ ಹೇಳಿ. ಫೋರ್ಸಿಬಲಿ ರೆಸಿಸ್ಟ್ ಮಾಡ್ತಾ ಇದ್ರೆ ಆವಾಗ ಯೂಸ್ ಆಲ್ ನೆಸೆಸರಿ ಮೀನ್ಸ್ ಟು ಎಫೆಕ್ಟ್ ದಿ ಅರೆಸ್ಟ್. ಅನ್ಲೆಸ್ ಅವರು ರೆಸಿಸ್ಟ್ ಮಾಡದೇ ಇದ್ರೆ, ಸಬ್ಮಿಷನ್ ಅವರೇ ಕೊಟ್ರೆ ಅವರ ಒಂದು ಕಸ್ಟಡಿಗೆ ಮುಟ್ಲಿಕ್ಕೂ ಇಲ್ಲ. ಜಸ್ಟ್ ಅ ವರ್ಡ್ ಆಕ್ಷನ್ ಮುಖಾಂತರನೇ ಅರೆಸ್ಟ್ ಅಂತ ಹೇಳ್ಬೋದು. ಹಾಗೆ ಸನ್ಸೆಟ್ ನಂತರ ಬಿಫೋರ್ ಸನ್ರೈಸ್ ಎಲ್ಲ ಅರೆಸ್ಟ್ ಮಾಡ್ಲಿಕ್ಕಿಲ್ಲ. ಈಗ ಇದು ಸರ್ಚ್ ಇನ್ನೊಂದು ರೀತಿ ಬರುತ್ತೆ, ಆದ್ರೆ ಇದು ಅರೆಸ್ಟೆಡ್ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ. ಆಯ್ತಾ? ಒಬ್ಬ ಅಂದ್ರೆ ಅರೆಸ್ಟ್ ಮಾಡುವಂತ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ ಪವರ್ ಇರುವಂತದ್ದು ಸೆಕ್ಷನ್ 47. ಇಫ್ ಎನಿ ಪರ್ಸನ್ ಆಕ್ಟಿಂಗ್ ಅಂಡರ್ ಅ ವಾರೆಂಟ್ ಆಫ್ ಅರೆಸ್ಟ್, ಎನಿ ಪೊಲೀಸ್ ಆಫೀಸರ್ ಹ್ಯಾವಿಂಗ್, he ಕ್ಯಾನ್ ಗೋ ಟು ಎನಿ ಪ್ಲೇಸ್ ಅಂಡ್ ಆಸ್ಕ್ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ಮಾಡ್ಬೋದು. ಹಾಗಂತ ಹೇಳಿ ಒಟ್ಟೊಟ್ಟು ಹೋಗ್ಲಿಕ್ಕಿಲ್ಲ, ವಾರ್ನಿಂಗ್ ಕೊಡ್ಬೇಕು. ಪರ್ದನಶನ ವುಮೆನ್ ಇದ್ರೆ ವಿಡ್ರಾ ಮಾಡ್ಲಿಕ್ಕೆ ಹೇಳ್ಬೇಕು. ಅದೆಲ್ಲ ನಾವು ಎಲ್ಲದರಲ್ಲೂ ನೋಡ್ತೇವೆ, ನಾರ್ಮಲ್ ಅರೆಸ್ಟ್ ಪ್ರಾವಿಷನ್ಸ್ ಹೇಗೆ ಅಂತ. ಹಾಗೆ ಪೊಲೀಸ್ ಆಫೀಸ್ ಪರ್ಸನ್ ಅರೆಸ್ಟೆಡ್ ಟು ಬಿ ಇನ್ಫಾರ್ಮ್ಡ್ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂಡ್ ಆಫ್ ರೈಟ್ ಟು ಬೇಲ್. ಯಾಕೆ ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಕಾರಣಗಳು ಹೇಳ್ಬೇಕು. ಮತ್ತೆ ಅವನಿಗೆ ಬೇಲೆಬಲ್ ಅಫೆನ್ಸ್ ಇದ್ರೆ ಅದನ್ನ ಹೇಳ್ಬೇಕು. ಮತ್ತೆ ನಾನ್ ಬೇಲೆಬಲ್ ಇದ್ರೆ ಎಸ್ ಕೇಸ್ ಐ ಡೋಂಟ್ ರಿಮೆಂಬರ್ ನಾವು. ಹ್ಯಾಂಡ್ ಕಫಿಂಗ್ ಅದೇ ಅವಶ್ಯಕತೆ ಇಲ್ದಿದ್ರೆ ಮಾಡಬಾರ್ದು ಅಂತ. ಈವನ್ ಐ ಆಮ್ ನಾಟ್ ರಿಮೆಂಬರಿಂಗ್. ಓಕೆ, ಇದು ನಾರ್ಮಲ್ ಇಲ್ಲಿದೆ ನೋಡಿ. ಟು ಅಫೋರ್ಡ್ ಎವಿಡೆನ್ಸ್, ಒಬ್ಬ ವ್ಯಕ್ತಿಯಲ್ಲ ಅಕ್ಯೂಸ್ಡ್ ಅನ್ನ ಅರೆಸ್ಟ್ ಮಾಡಿ
ಅವನಿಂದ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಏನಾದ್ರೂ ಎವಿಡೆನ್ಸ್ ಬರುತ್ತೆ ಅಂತ ಹೇಳಿದ್ರೆ he can be taken for the medical examination on the request of the police officer. ಅದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಇರ್ತಾರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಅವರಿಂದ ಮಾಡಿಸ್ಬೇಕಂತ. ಒಂದ್ ವೇಳೆ ಅವ್ರು ಅವೈಲೇಬಲ್ ಇಲ್ಲ ಅಂದ್ರೆ ಬೇರೆ, ಅದು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಬೇರೆ ಮೆಡಿಕಲ್ ಪ್ರಾಕ್ಟೀಷನರ್ ಇರ್ತಾರಲ್ಲ ಅವ್ರ ಹತ್ರನೂ ಮಾಡಿಸ್ಬೋದು ಅಂತ. ಬಟ್ ಹಿಯರ್ ಓನ್ಲಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಹೆಂಗ್ಸಾದ್ರೆ ಫೀಮೇಲ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಇರಬೇಕು. ಸೊ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂದ್ರೆ ಯಾರು ನಾರ್ಮಲ್ ಡಾಕ್ಟರ್ ಇರ್ತಾರಲ್ಲ, ಹೂ ಹ್ಯಾಸ್ ಬೀನ್ ಎಂಟರ್ಡ್ ಇನ್ ಸ್ಟೇಟ್ ಮೆಡಿಕಲ್ ರಿಜಿಸ್ಟರ್. ಸೊ ದೇ ಆರ್ ನೋನ್ ಆಸ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ನೆಕ್ಸ್ಟ್ 53A. ಇದು ನಾನು ಆವಾಗ ಹೇಳ್ದಲ್ಲ, ಈ ಒಂದು ರೇಪ್ ಅಲ್ಲಿ ಅಕ್ಯೂಸ್ ಆಗಿರುವಂತಹ ವ್ಯಕ್ತಿ ಇದ್ರೆ, ಅರೆಸ್ಟೆಡ್ ಆನ್ ಅ ಚಾರ್ಜ್ ಆಫ್ ಕಮಿಟಿಂಗ್ ಅನ್ ಆಫೆನ್ಸ್ ಆಫ್ ರೇಪ್ ಆರ್ ಅನ್ ಅಟೆಂಪ್ಟ್ ಟು ಕಮಿಟ್ ರೇಪ್ ಅಂಡ್ ದೇರ್ ಆರ್ ರೀಸನಬಲ್ ಗ್ರೌಂಡ್ಸ್, registered medical practitioner employed in a hospital run by the government or by a local authority. So first ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು ಆ ವ್ಯಕ್ತಿಯನ್ನ. ಸೊ ಅವ್ರು ಇಲ್ಲ ಅಂದ್ರೆ in the absence of such a practitioner within the radius of 16 kilometers, 16 ಕಿಲೋಮೀಟರ್ ಒಳಗೆ ಯಾವುದೇ ಗವರ್ಮೆಂಟ್ ಹಾಸ್ಪಿಟಲ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಇಲ್ಲ ಅಂತ ಆದ್ರೆ ಎನಿ ಅದರ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಹತ್ರ ಹೋಗ್ಬೋದು ಆ ರೇಪ್ ಅಕ್ಯೂಸ್ಡ್ ಅನ್ನ ಎಕ್ಸಾಮಿನೇಷನ್ ಮಾಡಿಸ್ಲಿಕ್ಕೆ. ಅವನು ಒಪ್ಲಿಲ್ಲ ಅಂದ್ರೆ to use such force, even this is okay. ಯಾಕಂದ್ರೆ ಇದು ರೈಟ್ ಅಗೇನ್ಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅದು ಸ್ವಲ್ಪ ಇದು ಬರತ್ತಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಿರುವಂತದ್ದು, even they can use such force which is reasonably necessary for that purpose. ಇದು ನಾರ್ಮಲ್ ಮೆಡಿಕಲ್ ಎಕ್ಸಾಮಿನೇಷನ್. ಯಾರು ಅರೆಸ್ಟೆಡ್ ವ್ಯಕ್ತಿ ಇರ್ತಾರಲ್ಲ ಅವರನ್ನ ನಾರ್ಮಲ್ ಮೆಡಿಕಲ್ ಎಕ್ಸಾಮಿನೇಷನ್. ಅದಾದ್ರೆ ಫಾರ್ ದಿ ಪರ್ಪಸ್ ಆಫ್ ಎವಿಡೆನ್ಸ್ 53 ಮತ್ತೆ 53A ಇತ್ತಲ್ಲ, ಫಾರ್ ದಿ ಪರ್ಪಸ್ ಆಫ್ ಎವಿಡೆನ್ಸ್ ಪೊಲೀಸ್ ಆಫೀಸರ್ ರಿಕ್ವಿಸಿಷನ್ ಮಾಡುವಂತದ್ದು, ಇವರನ್ನ ಒಂದು ಎಕ್ಸಾಮಿನ್ ಮಾಡಿ ನಮ್ಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಹೇಳುವಂತದ್ದು. 54A ಐಡೆಂಟಿಫಿಕೇಶನ್. ಅರೆಸ್ಟ್ ಆದ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳಿದ್ರೆ 164A ನಾ ಅಂತ 164A ಬರತ್ತೆ ಕಾಣತ್ತೆ ಫಾರ್ ರೇಪ್ ವಿಕ್ಟಿಮ್. ಐ ಗೆಸ್ ಹೇಳಿಕೆ ತಗೊಳ್ಳುವಂತದ್ದು ಅವ್ರ ಹತ್ರ. ಎಕ್ಸಾಮಿನೇಷನ್ ಐ ಆಮ್ ಲೈಕ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ವಿಕ್ಟಿಮ್ ಆಫ್ ರೇಪ್ 164A. ಓಕೆ, ಇದು 54A ಯಾವ್ದಾಗತ್ತೆ? ಐಡೆಂಟಿಫಿಕೇಶನ್. ಈ ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ಎಲ್ಲ ಅದ್ರಲ್ಲೇ ಬರುವಂತದ್ದು. Yes, 164A, medical examination of rape victim. So the identification of the accused person. This is important. Not to be detained more than 74 hours. That is, no police officer shall detain in custody of a person arrested without warrant for a longer period. Should not exceed 24 hours. Unless in the absence of special. 167 ಅಲ್ಲಿ ಹೇಗೂ ಕಸ್ಟಡಿ ಕೊಡ್ತಾರಲ್ಲ, ಕಸ್ಟಡಿ ಇಲ್ಲ ಅಂದ್ರೆ 24 ಗಂಟೆಗಿಂತ ಜಾಸ್ತಿ ಎಕ್ಸಿಡ್ ಆಗಬಾರ್ದು. ಬಟ್ ಇದೊಂದು ಕೇಳ್ತಾರೆ, ಆ ಟೈಮ್ 24 ಗಂಟೆ ಇಟ್ ಎಕ್ಸ್ಕ್ಲೂಡ್ಸ್ ಜರ್ನಿ ಫ್ರಮ್ ದಿ ಪ್ಲೇಸ್ ಆಫ್ ಅರೆಸ್ಟ್ ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್. ಕೆಲವೊಂದ್ಸಲ 5-6 ಗಂಟೆ ಆಗ್ಬಿಡತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಇವರನ್ನ ಕರ್ಕೊಂಡ್ ಬರ್ಲಿಕ್ಕೆ. ಸೊ ಆ ಟೈಮ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕಂತ ಹೇಳ್ತಾರೆ. ಇದೊಂದು ಅರೆಸ್ಟ್ ಇಲ್ಲಿ ಹೇಳಿರುವಂತಹ ಪ್ರಾವಿಷನ್ಸ್ ಗಳನ್ನ ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲೂ ಕಾನೂನನ್ನ ಹೊರತುಪಡಿಸಿ, ಕಾನೂನು ಅಂದ್ರೆ ಅಕಾರ್ಡೆನ್ಸ್ ವಿತ್ ಲಾ ಮಾತ್ರ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಕೆಲಸ ಸುಮ್ನೆ ಡೀಟೇಲ್ ಎಲ್ಲ ಮಾಡಿ ಕುತ್ಕೊಳ್ತಿದ್ರು. ಆ ಕಾರಣಕ್ಕೆ ಸ್ಟ್ರಿಕ್ಟ್ ಆಗಿ ಇನ್ನೊಂದು ಸೆಕ್ಷನ್ ಮುಖಾಂತರನು ಹೇಳಿದ್ದಾರೆ, ಈ ಕೋಡ್ ಅಲ್ಲಿ ಎಲ್ಲೆಲ್ಲಿ ಅರೆಸ್ಟ್ ಮಾಡಬಹುದು, ವಾರೆಂಟ್ ಅಥವಾ ವಾರೆಂಟ್ ಇಲ್ಲದೆ ಅಲ್ಲಿ ಮಾತ್ರ ದೇ ಹ್ಯಾವ್ ಟು ಅರೆಸ್ಟ್, ಅದರ್ವೈಸ್ ದೇ ಕೆನಾಟ್. ಸೊ ನಾನು ಇದು ಸೆಷನ್ 1.5 ಗಂಟೆ ಸೆಷನ್ ಇಟ್ಟಿದ್ದೇನೆ, ಈ ಒಂದು ಸೆಷನ್. ಓಕೆ, ಸೊ ಐ ಥಿಂಕ್ ನೆಕ್ಸ್ಟ್ ಸೆಷನ್ ಇಟ್ಸ್ ಅಟ್ 1:45 ಅಂತ. ಐ ಥಿಂಕ್ 1:45 ಬರುತ್ತೆ. ಸೊ ಇದನ್ನ 6:30 ತನಕ ಎಕ್ಸ್ಟೆಂಡ್ ಮಾಡ್ತೇನೆ. ಓಕೆ.
ಆಮೇಲೆ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಇದಕ್ಕೆ ನೋಡೋಣ ಹೇಗೆ ಅಂತ. ನಾಳೆ ಟೈಮ್ ಇರತ್ತಲ್ಲ, ಈಗ ನಾಳೆಗೂ ಇದು ಮಾಡ್ಬೋದು. ನಾನು ಆಕ್ಚುಲಿ ಬೆಳಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನಿಮ್ಗೆಲ್ಲ ಲೋಕ ಅದಾಲತ್ ಇರೋದಕ್ಕೆ ಸಂಜೆನೆ ಆಸ್ ಯೂಶುವಲ್ ಮಾಡೋಣ. ಓಕೆ, ಫಾರ್ಮ್ ಆಫ್ ಸಮನ್ಸ್. ಸಮನ್ಸ್ ಹೇಗಿರ್ಬೇಕು? ಎವ್ರಿ ಸಮನ್ಸ್ ಇಶ್ಯೂಡ್ ಬೈ ಅ ಕೋರ್ಟ್ ಶಾಲ್ ಬಿ ಇನ್ ರೈಟಿಂಗ್, ಇನ್ ಡುಪ್ಲಿಕೇಟ್, ಮತ್ತೆ ಸೈನ್ಡ್ ಬೈ ದಿ ಪ್ರಿಸೈಡಿಂಗ್ ಆಫೀಸರ್, ಅಥವಾ ಯಾವ್ದಾದ್ರು ಸೀಲ್ ಇರಬೇಕು. ಇಟ್ ಶಾಲ್ ಬೇರ್ ದಿ ಸೀಲ್ ಆಫ್ ದಿ ಕೋರ್ಟ್. ಓಕೆ, ಇದು ಸಮನ್ಸ್ ಹೇಗಿರ್ಬೇಕಂತ. ಇದು ಇವರಿಗೆಲ್ಲ ಕಳಿಸ್ಬೇಕಂದ್ರೆ, ಕಾರ್ಪೊರೇಟ್ ಬಾಡೀಸ್ಗೆಲ್ಲ ಕಳಿಸ್ಬೇಕಂತಾದ್ರೆ ಅಲ್ಲಿ ಸೆಕ್ರೆಟರಿ, ಪ್ರಿನ್ಸಿಪಲ್ ಆಫೀಸರ್ ಯಾರು ಮೇನ್ ಇರ್ತಾರೆ ಅವರಿಗೆ ಕಳ್ಸಿದ್ರೆ ಆಯ್ತು, ಯಾಕಂದ್ರೆ ಅವರು ಉಳಿದವರಿಗೆ ಹೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್. ಯಾವಾಗ ಸಮನ್ಸ್ ಆ ವ್ಯಕ್ತಿಗೆ ಕೊಡ್ಲಿಕ್ಕೆ ಆಗೋದಿಲ್ವೋ, ಸಮ್ ಅಡಲ್ಟ್ ಮೇಲ್ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ರಿಸೈಡಿಂಗ್ ವಿತ್ ಹಿಮ್, ಅವನ ಜೊತೆ ಯಾರು ಅಡಲ್ಟ್ ಮೇಲ್ ಮೆಂಬರ್ ಇರ್ತಾರೆ ಅವರಿಗೆ ಸಮನ್ಸ್ ಅನ್ನ ನೀಡಬೇಕು. ಹಾಗಂತ ಹೇಳಿ ಸರ್ವೆಂಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಟು ಬಿ ಅ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಅದೀಗ ಕೆಲವೊಂದು ಕೊಡ್ತಾರೆ, ಫಾದರ್, ಮೇಜರ್ ಸನ್ ಹಾಗೆಲ್ಲ ಕೊಡ್ತಾರೆ, ಅಥವಾ ಡಾಟರ್. CPC ಹತ್ರ ಡಾಟರು ಬರ್ತಾರೆ, ಮೇಜರ್ ಡಾಟರ್ ಸಮನ್ಸ್ ತಗೊಳ್ಬಹುದು. ಆದ್ರೆ CRPC ಅಲ್ಲಿ ದಿಸ್ ಇಸ್ ನಾಟ್ ಅಲೌಡ್, ಓನ್ಲಿ ಅಡಲ್ಟ್ ಮೇಲ್ ಮೆಂಬರ್. ಆಯ್ತಾ? ನೆಕ್ಸ್ಟ್ ಬರುವಂತದ್ದು ವಾರೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ಸೆಕ್ಷನ್ 70. ಎವ್ರಿ ವಾರೆಂಟ್ ಆಫ್ ಅರೆಸ್ಟ್ ಇಶ್ಯೂಡ್ ಬೈ ಅ ಕೋರ್ಟ್ ಶಾಲ್ ಬಿ ಇನ್ ರೈಟಿಂಗ್, ಆಯ್ತಾ, ಸೈನ್ ಬೈ ದಿ ಪ್ರಿಸೈಡಿಂಗ್ ಆಫೀಸರ್, ಮತ್ತೆ ಇಟ್ ಶಾಲ್ ಬೇರ್ ದಿ ಸೀಲ್ ಆಫ್ ದಿ ಕೋರ್ಟ್. ದಿಸ್ ಇಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೇಳ್ತಾರೆ ಅದ್ರದ್ದು ವ್ಯಾಲಿಡಿಟಿ ಎಷ್ಟು ಅಂತ ಕೇಳ್ತಿರ್ತಾರೆ ಯಾವಾಗ್ಲೂ. ಸೊ ಎವ್ರಿ ಸಚ್ ವಾರೆಂಟ್ ಶಾಲ್ ರಿಮೇನ್ ಇನ್ ಫೋರ್ಸ್ ಅಂಟಿಲ್ ಇಟ್ ಇಸ್ ಕ್ಯಾನ್ಸಲ್ಡ್ ಬೈ ದಿ ಕೋರ್ಟ್ ವಿಚ್ ಇಶ್ಯೂಡ್ ಇಟ್, ಆರ್ ಅಂಟಿಲ್ ಇಟ್ ಇಸ್ ಎಕ್ಸಿಕ್ಯೂಟೆಡ್. ಒಂದು ಕೋರ್ಟ್ ಕ್ಯಾನ್ಸಲ್ ಮಾಡೋ ತನಕ ಅಥವಾ ಆ ವಾರೆಂಟ್ ಎಕ್ಸಿಕ್ಯೂಟ್ ಆಗೋ ತನಕ. ಎಕ್ಸಿಕ್ಯೂಟ್ ಹೇಗಾಗತ್ತೆ? ಬೈ ಅರೆಸ್ಟ್ ಮಾಡ್ಕೊಳ್ಳಿ ಎಕ್ಸಿಕ್ಯೂಟ್ ಆಗತ್ತಲ್ವಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಪ್ರಾಬಬಲ್ ಕ್ವಶನ್ ಅಂತ ಹೇಳ್ಬೋದು, ಕೇಳುವಂತ ಸಾಧ್ಯತೆ ಇರುತ್ತೆ. ಓಕೆ, ವಾರೆಂಟ್ ಯಾರಿಗೆ ಡೈರೆಕ್ಷನ್ ಇರುತ್ತೆ ಅಂದ್ರೆ, ನಾರ್ಮಲಿ ಡೈರೆಕ್ಟೆಡ್ ಟು ಒನ್ ಆರ್ ಮೋರ್ ಪೊಲೀಸ್ ಆಫೀಸರ್, ಬಟ್ ಫಾರ್ ಇಟ್ಸ್ ಇಮಿಡಿಯೇಟ್ ಎಕ್ಸಿಕ್ಯೂಷನ್ and police officer is not available, it may direct to any other person who shall execute. Okay, police officer ಗೆ ಕೊಡ್ಬೇಕು, ಆದ್ರೆ ಇಮಿಡಿಯೇಟ್ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಪೊಲೀಸರಿಗೆ. ಯಾವುದೇ ವ್ಯಕ್ತಿಗಾದ್ರೂ ಕೂಡ ಕೋರ್ಟ್ ವಾರೆಂಟ್ ಅನ್ನ ಅಂದ್ರೆ ಎಕ್ಸಿಕ್ಯೂಟ್ ಮಾಡಿ ಅಂತ ಡೈರೆಕ್ಷನ್ ಕೊಡ್ಬೋದು. ಓಕೆ, ಅಂದ್ರೆ ಯಾವುದೇ ಪ್ರೈವೇಟ್ ಪರ್ಸನ್ಗೆ ಕೂಡ. So when a warrant is directed to more officers to person than one, it may be executed by all or by any one of them. So ಇಬ್ರು ಮೂರು ಜನರಿಗೆ ಕೊಡ್ತಾರೆ ಅಂತಾದ್ರೆ ಎಲ್ಲರೂ ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ಯಾವುದೇ ಕೋರ್ಟಿಗೆ ಕೂಡ ಯಾವುದೇ ಒಬ್ರು ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲೆಲ್ಲಿ ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ. ಇಟ್ ಮೇ ಬಿ ಎಕ್ಸಿಕ್ಯೂಟೆಡ್ ಅಟ್ ಎನಿ ಪ್ಲೇಸ್ ಇನ್ ಇಂಡಿಯಾ. ಈ ವರ್ಡ್ ಇಂಪಾರ್ಟೆಂಟ್. ಎಕ್ಸಿಕ್ಯೂಟೆಡ್ ಅಟ್ ಎನಿ ಪ್ಲೇಸ್ ಇನ್ ಇಂಡಿಯಾ. ಮತ್ತೆ ಈಗ ಬೇರೆ ಜೂರಿಡಿಕ್ಷನ್ ಹೊರಗಡೆ ಹೋಗಿ ಏನ್ ಮಾಡ್ಬೇಕು ಅದೆಲ್ಲ ಇದೆ. ದಟ್ ಇಸ್ ನಾಟ್ ರೆಲೆವೆಂಟ್ ಐ ಥಿಂಕ್. ಪ್ರೊಸೀಜರ್ಲಿ ಇದು. ನೆಕ್ಸ್ಟ್ ಪ್ರೊಕ್ಲಮೇಶನ್, ಸೆಕ್ಷನ್ 82. ವಾರೆಂಟ್ ಸಮನ್ಸ್ ಕೊಟ್ಟರು ಬರ್ಲಿಲ್ಲ, ವಾರೆಂಟ್ ಕೊಟ್ಟರು ಬರ್ಲಿಲ್ಲ. ನೆಕ್ಸ್ಟ್ ಪ್ರೊಕ್ಲಮೇಶನ್. ಸೊ ಪ್ರೊಕ್ಲಮೇಶನ್ ಇಶ್ಯೂ ಮಾಡ್ಲಿಕ್ಕೆ, ಇಫ್ ಅ ಕೋರ್ಟ್ ಹ್ಯಾಸ್ ರೀಸನ್ ಟು ಬಿಲೀವ್ that any person against whom a warrant has been issued. So this is a very prior condition. ಪ್ರೊಕ್ಲಮೇಶನ್ ಇಶ್ಯೂ ಮಾಡುವಾಗ ವಾರೆಂಟ್ ಇಶ್ಯೂ ಆಗಿರ್ಲೇಬೇಕು. ಅದಕ್ಕೆ ಬರ್ಲಿಲ್ಲ, he has absconded or is concealing himself. ಅವನು ಅಬ್ಸ್ಕಾಂಡ್ ಆಗಿದ್ದಾನೆ ಅಥವಾ ಅವನನ್ನ ಬಚ್ಚಿಟ್ಕೊಳ್ತಿದ್ದಾನೆ. ಯಾಕೆ? ವಾರೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ಬಾರ್ದು ಅಂತ. The court may publish a written proclamation requiring him to appear at a specified time, not less than 30 days from the date of publishing of the proclamation. So ಒಂದು ದಿನ ಪಬ್ಲಿಕೇಶನ್ ಮಾಡತ್ತೆ ಪ್ರೊಕ್ಲಮೇಶನ್ ಅನ್ನ. ಆ ಟೈಮ್ ಇಂದ 30 ದಿನಗಳ ಒಳಗಾಗಿ he has to appear before the court ಅಂತ ಹೇಳಿ ಈ ಒಂದು ಪ್ರೊಕ್ಲಮೇಶನ್ ಪಬ್ಲಿಷ್ ಮಾಡತ್ತೆ. ಸೊ ಅದನ್ನ ಹೇಗೆ ಮಾಡ್ತಾರೆ? ಎಲ್ಲ ಕಡೆ ಓದ್ತಾರೆ, ಹಾಗೆ ಎಲ್ಲ ಕಡೆ ಅಂಟಿಸ್ತಾರೆ, ಮನೆಯಲ್ಲಿ ಅಥವಾ ಅವನು ಎಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲೆಲ್ಲ. ಕೋರ್ಟ್ ಅಲ್ಲೂ ಹಾಗೆ ಅದನ್ನ ಪೇಸ್ಟ್ ಮಾಡ್ತಾರೆ, ನ್ಯೂಸ್ ಪೇಪರ್ ಅಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಓಕೆ, ಇದು ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತ ಹೇಳುವಂತದ್ದು. ಈ ಕೆಲವೊಂದು ಈ ಒಫೆನ್ಸಸ್ ಗಳಲ್ಲಿ ಅವನು ಅಪೇರ್ ಆಗ್ಲೇ ಇಲ್ಲ,
ಅವನ ಮೇಲೆ ಚಾರ್ಜ್ ಈ ಕೇಸ್ಗಳ ಅಡಿ ಇದೆ, ಈ ಸೆಕ್ಷನ್ಸ್ ಗಳ ಅಡಿಯಲ್ಲಿ ಇದೆ. ಅಂತ ಸಂದರ್ಭದಲ್ಲಿ ಪ್ರೊಕ್ಲಮೇಶನ್ ಅನ್ನ ಇಶ್ಯೂ ಮಾಡಿ ಅವನು ಇಫ್ ಹಿ ಫೇಲ್ಸ್ ಟು ಅಪಿಯರ್ ಇದರಲ್ಲಿ ಹಿಲ್ ಬಿ ಪ್ರೊನೌನ್ಸ್ಡ್ ಆಸ್ ಅ ಪ್ರೊಕ್ಲೇಮ್ಡ್ ಒಫೆಂಡರ್ ಅಂತ ಅವನಿಗೆ ಹೆಸರು, ಅಂದ್ರೆ ಆ ರೀತಿ ಕರೆಸ್ತಾರೆ. ಸೊ ಅಂತ ಪ್ರೊಕ್ಲೇಮ್ಡ್ ಒಫೆಂಡರ್ ಅನ್ನ ಸೆಕ್ಷನ್ 41 ನೀವು ನೋಡಿದ್ರಿ ಅಲ್ವಾ, ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್. ಅವ್ನು ಎಲ್ಲಿ ಸಿಕ್ಕಿದ್ರು ಸಹ he can be arrested without warrant. ಮತ್ತೆ ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೊಸದಾಗಿ ವಾರೆಂಟ್ ಅನ್ನ ತಗೊಳ್ಬೇಕಂತ ಇಲ್ಲ. ಎಸ್, ಸೊ ವಾರೆಂಟ್ ಆಯ್ತು, ಪ್ರೊಕ್ಲಮೇಶನ್ ಆಯ್ತು. ಇನ್ನು ಅಟ್ಯಾಚ್ಮೆಂಟ್. ದ ಕೋರ್ಟ್ ಇಶ್ಯೂಯಿಂಗ್ ಅ ಪ್ರೊಕ್ಲಮೇಶನ್ ಅಂಡರ್ ಸೆಕ್ಷನ್ 82 ಮೇ ಫಾರ್ ಸಮ್ ರೀಸನ್ಸ್ ಅಟ್ ಎನಿ ಟೈಮ್ ಆಫ್ಟರ್ ದ ಇಶ್ಯೂ ಆಫ್ ಪ್ರೊಕ್ಲಮೇಶನ್. ಸೊ ಇಲ್ಲಿ ಏನ್ ಹೇಳ್ತಾರೆ, ಪ್ರೊಕ್ಲಮೇಶನ್ ಇಶ್ಯೂ ಆದ ನಂತರ ಅಟ್ಯಾಚ್ಮೆಂಟ್ ಮಾಡ್ಬೋದು. ಹಾಗೆ ವೇರ್ ಅಟ್ ದಿ ಟೈಮ್ ಆಫ್ ಇಶ್ಯೂ ಆಫ್ ದಿ ಪ್ರೊಕ್ಲಮೇಶನ್. ಸೊ ಇಲ್ಲಿ ಅಟ್ ಮತ್ತೆ ಆಫ್ಟರ್ ಅಂತ ವರ್ಡ್ ಡಿಫರೆನ್ಸ್ ಇದೆ. ಎರಡು ಸಂದರ್ಭದಲ್ಲೂ ಮಾಡ್ಬೋದು. ಬಟ್ ಸ್ವಲ್ಪ ಅರ್ಜೆನ್ಸಿ ಇದ್ದಾಗ ಪ್ರೊಕ್ಲಮೇಶನ್ ಇಶ್ಯೂ ಮಾಡ್ತಾನೆ ಅವನ ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡ್ತಾರೆ. ಯಾಕೆ ಅಟ್ಯಾಚ್ ಮಾಡ್ತಾರೆ? ವೆನ್ ಈಸ್ ಅಬೌಟ್ ಟು ಡಿಸ್ಪೋಸ್ ಆಫ್ ದಿ ಹೋಲ್ ಪ್ರಾಪರ್ಟಿ ಅಥವಾ ಈಸ್ ಅಬೌಟ್ ಟು ರಿಮೂವ್ ದ ಪ್ರಾಪರ್ಟಿ ಫ್ರಮ್ ದಿ jurisdiction ಅಂತ ಸಂದರ್ಭದಲ್ಲಿ he may attach, the attachment may be simultaneously proclamation ಒಟ್ಟೊಟ್ಟಿಗೆ. ಸೊ ಇದು ನಾನು ಎಕ್ಸಾಮ್ ಬರೆಯುವಾಗ ಕೇಳಿದಿದ್ರು ಈ ಎಕ್ಸಾಮ್ ಇದು. ಸೊ ಐ ರಿಮೆಂಬರ್ ದಟ್ ಲೈಕ್ ದಿಸ್. ಅದಕ್ಕೋಸ್ಕರ ನಾನು ಅದನ್ನ ಮತ್ತೆ ಹೇಳೋದು ಆಯ್ತಾ. ಅಟ್ ದಿ ಟೈಮ್ ಆಫ್ ದಿ ಪ್ರೊಕ್ಲಮೇಶನ್ ಕೂಡ ಮಾಡ್ಬೋದು, ಆಫ್ಟರ್ ಪ್ರೊಕ್ಲಮೇಶನ್ ಕೂಡ ಮಾಡ್ಬೋದು. ಬಟ್ ವಾರೆಂಟ್ ಇರುವಾಗ ಫಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಿ ಅದಕ್ಕೆ ಅವನು ರೆಸ್ಪಾಂಡ್ ಮಾಡ್ಲಿಲ್ಲ ಅಂತ ಆದ್ರೆ ಆಮೇಲೆ ಪ್ರೊಕ್ಲಮೇಶನ್ ಇಶ್ಯೂ ಮಾಡೋದು. ದಟ್ ಇಸ್ ದ ವೆರಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅಲ್ಲೇ ಒಂದೊಂದೇ ಸೆಕ್ಷನ್ ಡಿಫ್ರೆನ್ಸ್, 82, 83 ಹಾಗೆಲ್ಲ ಡಿಫ್ರೆನ್ಸ್ ಬರುತ್ತೆ. ನೆಕ್ಸ್ಟ್ ಹಾಗೆ ಏನಾದ್ರೂ ಅಟ್ಯಾಚ್ಮೆಂಟ್ ಆದಾಗ ಈ ವ್ಯಕ್ತಿ ಬೇರೆ ಥರ್ಡ್ ಪರ್ಸನ್ ಗಳು ಇರ್ತಾರಲ್ಲ, ಅವರು ಕ್ಲೇಮ್ಸ್ ಹಾಕ್ಬೋದು ಆಯ್ತಾ. ಇಫ್ ಎನಿ ಕ್ಲೇಮ್ ಇಸ್ ಪ್ರಿಫರ್ಡ್ ಅಥವಾ ಆಬ್ಜೆಕ್ಷನ್ ಇದೆ ಅಂತ ಹೇಳ್ಬೋದು. ಸೆಕ್ಷನ್ 83 ಅಟ್ಯಾಚ್ ಆಗುವಂತ ಪ್ರಾಪರ್ಟಿಗೆ ಆದ್ರೆ ಅಂತ ಕ್ಲೇಮು 6 ತಿಂಗಳ ಒಳಗಾಗಿ, ಅಟ್ಯಾಚ್ಮೆಂಟ್ ಆದ 6 ತಿಂಗಳ ಒಳಗಾಗಿ ಹ್ಯಾಸ್ ಟು ಕ್ಲೇಮ್ ಇಟ್ ಅಥವಾ ಹ್ಯಾಸ್ ಟು ಗಿವ್ ಆಬ್ಜೆಕ್ಷನ್ಸ್. ಅದನ್ನ ಕೋರ್ಟ್ ಎನ್ಕ್ವೈರಿ ಎಲ್ಲ ಮಾಡಿ ಡಿಸೈಡ್ ಮಾಡತ್ತೆ ವಾಟ್ ಹ್ಯಾಸ್ ಟು ಬಿ ಡನ್ ಅಂತ. ಸೊ ಏನು ಒಂದ್ ವೇಳೆ ರಿಜೆಕ್ಟ್ ಆದ್ರೆ ಕ್ಲೇಮ್ ಆರ್ ಅಬ್ಜೆಕ್ಷನ್ ಹ್ಯಾಸ್ ಬಿನ್ ಡಿಸಲೌಡ್, ಇಲ್ಲ ನಿಮ್ದೇನು ಆಬ್ಜೆಕ್ಷನ್ ಇಲ್ಲ ಅಟ್ಯಾಚ್ಮೆಂಟ್ ಮಾಡಿ ಸರಿ ಅಂತ ಹೇಳಾದ್ರೆ ಪಾಪ ಅವ್ನು ಏನು ಆಬ್ಜೆಕ್ಷನ್ ಹಾಕಿರ್ತಾನಲ್ಲ ಅವ್ನು ಹೇಳ್ತಾನೆ ಇಲ್ಲ ನಾನು ಸಿವಿಲ್ ಕೋರ್ಟಿಗೆ ಹೋಗ್ತಾನೆ, ನನ್ನ ಸೂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡು ಬರ್ತಾನೆ ಅಂತ. ಹಿ ಕ್ಯಾನ್ ಗೋ ಟು ಅ ಸಿವಿಲ್ ಕೋರ್ಟ್ ಅಂಡ್ ಫೈಲ್ ಅ ಸೂಟ್ ಟು ಎಸ್ಟಾಬ್ಲಿಷ್ ದ ರೈಟ್ ವಿಚ್ ಹಿ ಕ್ಲೇಮ್ಸ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪ್ರಾಪರ್ಟಿ. ಆದ್ರೆ ಟೈಮ್ ಲಿಮಿಟ್ ಇದೆ, ವಿದಿನ್ 1 year ಫ್ರಮ್ ದಿ ಡೇಟ್ ಆಫ್ ಸಚ್ ಆರ್ಡರ್. ಈ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿರ್ತಾರಲ್ಲ, ನಿಮ್ಮ ಆಬ್ಜೆಕ್ಷನ್ ಸರಿ ಇಲ್ಲ, ನಿಮ್ಗೆ ಕ್ಲೇಮ್ ಇಲ್ಲ ಅಂತ ಹೇಳಿ ಆರ್ಡರ್ ಮಾಡಿದ 1 ವರ್ಷದೊಳಗೆ he has to go to a civil court and establish his title with respect to that particular property. Okay. ಸೊ ಅಲ್ಲಿ ತನಕ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗ ಕೆಲವೊಂದ್ಸಲ ಸಮನ್ಸ್ ಕೇಸಲ್ಲಿ ಸಮನ್ಸೇ ಕೊಡ್ಬೇಕಂತ ಇಲ್ಲ, ಸಮನ್ಸ್ ಬದಲು ವಾರೆಂಟು ಕೊಡ್ಬೋದು, ವಾರೆಂಟ್ ಬದಲು ಸಮನ್ಸು ಕೊಡ್ಬೋದು, ಅಥವಾ ಸಮನ್ಸ್ ಅಂಡ್ ವಾರೆಂಟ್ ಎರಡು ಕೊಡ್ಬೋದು. ಹಾಗೆ ಸೆಕ್ಷನ್ 87 ಹೇಳುತ್ತೆ. ಈಗ ಎರಡು ಸೆಕ್ಷನ್ 91 ಮತ್ತೆ 92, ದಿಸ್ ಇಸ್ ರಿಗಾರ್ಡಿಂಗ್ ಟು ಕಂಪೆಲ್ ದಿ ಪ್ರೊಡಕ್ಷನ್ ಆಫ್ ದಿ ಥಿಂಗ್ಸ್. ಒಂದು ವಸ್ತುಗಳನ್ನ ಹಾಜರು ಮಾಡ್ಲಿಕ್ಕೆ ಕಂಪಲ್ಷನ್ ಮಾಡುವಂತದ್ದು. ಅದಕ್ಕೆ ನೀವು ಸಮನ್ಸ್ ಕೊಡ್ಬೋದು ಅಥವಾ ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ಬೋದು. ಸಮನ್ಸ್ ಯಾವ ಕಾರಣಕ್ಕೆ ಇಶ್ಯೂ ಮಾಡ್ತಾರೆ? ಒಂದು ಡಾಕ್ಯುಮೆಂಟ್ ಅನ್ನ ಕೊಡಿ, ತಂದು ಕೊಡಿ ಅಂತ ಹೇಳುವಂತದ್ದು. Such court may issue summons. Why? When it considers that ಯಾರು ಎನಿ ಕೋರ್ಟ್ ಅಥವಾ ಎನಿ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಇವ್ರು ಯಾರಾದ್ರೂ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಅನ್ಸ್ಕೊಂಡಾಗ, ಇಫ್ ಇಟ್ ಇಸ್ ನೆಸೆಸರಿ ಫಾರ್ ಇನ್ವೆಸ್ಟಿಗೇಷನ್, ಎನ್ಕ್ವೈರಿ ಆರ್ ಟ್ರಯಲ್ ಆರ್ ಎನಿ ಅದರ್ ಪ್ರೊಸೀಡಿಂಗ್, ದೇ ಕ್ಯಾನ್ ಇಶ್ಯೂ ಅ ಸಮನ್ಸ್ ಅಂಡ್ ಯಾರ ಪೊಸಿಷನ್ ಇರತ್ತೆ ಅದನ್ನ ಹಾಜರು ಮಾಡ್ಲಿಕ್ಕೆ ಹೇಳ್ತಾರೆ. ಇನ್ನೊಂದು ಇದು ನಾವು ಎವಿಡೆನ್ಸ್ ಆಕ್ಟ್ ಅಲ್ಲಿ ನೋಡ್ತೇವೆ, ಅವನದನ್ನ ತಂದು ಕೊಟ್ರೆ ಸಾಕು, ಪರ್ಸನಲಿ ಪ್ರೊಡ್ಯೂಸ್ ಮಾಡ್ಬೇಕಂತ ಇಲ್ಲ, ಒಟ್ಟು ತಲುಪಿಸಿದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಓನ್ಲಿ ಫಾರ್ ದಿ ಪ್ರೊಡಕ್ಷನ್, ನಾಟ್ ಫಾರ್ ಗಿವಿಂಗ್ ವಿಟ್ನೆಸ್ ಆ ಡಾಕ್ಯುಮೆಂಟ್ ಗಳ ಬಗ್ಗೆ. ಅದಕ್ಕೋಸ್ಕರ ಜಸ್ಟ್ ಇದನ್ನ ಹಾಜರುಪಡಿಸಿದ್ರು ಸಾಕಾಗತ್ತೆ ಆಯ್ತಾ.
ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆಕ್ಷನ್ 91 ಯಾವುದೇ ವಸ್ತುಗಳಿಗೆ. ಅದೇ ಪೋಸ್ಟ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಯಾವ್ದಾದ್ರು ಡಾಕ್ಯುಮೆಂಟ್ ಇದ್ರೆ ಅದನ್ನ ತರಿಸ್ಕೊಳ್ಬೇಕು ಅಂತ ಇವರಿಗೆಲ್ಲ ಅನ್ಸಿದ್ರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, CJM, ಕೋರ್ಟ್ ಆಫ್ ಸೆಷನ್, ಹೈಕೋರ್ಟ್, ವಾಟ್ ದೇ ಕ್ಯಾನ್ ಡೂ, such magistrate may require the postal or telegraph authority, as the case may be, to deliver the document, parcel or thing to such. ಸೊ ಇದು ಸ್ವಲ್ಪ ಕಷ್ಟ ಅಲ್ಲ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಡಾಕ್ಯುಮೆಂಟ್ ಎಲ್ಲ ಹುಡುಕಿ ತರಿಸೋದು ಕಷ್ಟ ಆಗಿರುತ್ತೆ. ಸೊ ಅವರಿಗೆ ಸಪರೇಟ್ ಪ್ರಾವಿಷನ್ ಇದೆ ಸೆಕ್ಷನ್ 92 ಅಲ್ಲಿ. ಸೊ ಇದು ಈ ಜಸ್ಟ್ ಸಮನ್ಸ್ ಕೊಡುವಂತದ್ದು. ನೆಕ್ಸ್ಟ್ ಸರ್ಚ್ ವಾರೆಂಟ್. ಸರ್ಚ್ ವಾರೆಂಟ್ ಸೆಕ್ಷನ್ ನಾನು 6 ಸಂದರ್ಭಗಳಲ್ಲಿ ಅಂತ ಹೇಳಿದೆ. ಸೊ ಸೆಕ್ಷನ್ 93 ಅಲ್ಲಿ ಇಲ್ಲಿ ಎ, ಇದು ಬಿ, ಇದು ಸಿ. 93 ಅಲ್ಲೇ 3 ಸಂದರ್ಭಗಳನ್ನ ಹೇಳ್ತಾರೆ. ಸೊ ಯಾವ್ದಾವ್ದು, ವೇರ್ ಎನಿ ಕೋರ್ಟ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್, ಸೆಕ್ಷನ್ 91 ಅಲ್ಲಿ ಅಥವಾ 92 ಅಲ್ಲಿ ಸಮನ್ಸ್ ಕೊಟ್ಟಿದ್ದಾರೆ, ಆದ್ರೆ ಇಸ್ ನಾಟ್ ಪ್ರೊಡ್ಯೂಸಿಂಗ್. ಸೊ ಸಮನ್ಸ್ ಕೊಟ್ಟಿದ್ದಾರೆ, ಇವ್ರು ತರ್ತಾ ಇಲ್ಲ, ಹಾಗಿದ್ರೆ ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ತಾರೆ ಅಂತ. ಅಥವಾ ಸೆಕೆಂಡ್ ಸಂದರ್ಭ, ಯಾವಾಗ ಕೋರ್ಟಿಗೆ ಗೊತ್ತಿಲ್ಲ ಎಲ್ಲಿ ಇದೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ. ಅಥವಾ ಕೆಲವೊಂದ್ಸಲ ಜನರಲ್ ಸರ್ಚ್, ಇದೇ ಪರ್ಪಸ್ ಅಂತಲ್ಲ, ಜನರಲ್ ಇನ್ಸ್ಪೆಕ್ಷನ್ಗೋಸ್ಕರ ಕೋರ್ಟ್ ಇಶ್ಯೂ ಮಾಡ್ಬೋದು ಸರ್ಚ್ ವಾರೆಂಟ್. ಇದು 93 ಅಲ್ಲಿ. ನೆಕ್ಸ್ಟ್ 94 ಅಲ್ಲಿ ಈಗ ಕೆಲವೊಂದು ಸ್ಟೋಲನ್ ಪ್ರಾಪರ್ಟಿ ಇದೆ ಅಂತ ಹೇಳಲ್ಲ ಅನುಮಾನ ಇರುತ್ತೆ, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಅಂತ ಸಂದರ್ಭದಲ್ಲಿ, ವಿಚ್ ಇಸ್ ಆಬ್ಜೆಕ್ಷನೇಬಲ್ ಆರ್ಟಿಕಲ್ ಅಂತ ಹೇಳ್ತಾರೆ, ಆಯ್ತಾ. ಸೊ ಆ ಒಂದು ವಸ್ತುಗಳನ್ನ ಹುಡುಕ್ಲಿಕ್ಕೆ ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡ್ಬೋದು. ತಗೊಂಡು ಏನೇನ್ ಮಾಡ್ಬೋದು, ಅದನ್ನ ಅವ್ರ ಕಸ್ಟಡಿಗೆ ತಗೊಂಡು ಸೀಸ್ ಮಾಡ್ಬೋದು ಅಂತೆಲ್ಲ ಇಲ್ಲಿ ತನಕ ಆ ಪವರ್ಸ್ ಏನಂತ ಹೇಳ್ತಾರೆ. ಆಬ್ಜೆಕ್ಷನೇಬಲ್ ಆರ್ಟಿಕಲ್ಸ್ ಅಂದ್ರೆ ಯಾವ್ದ್ಯಾವ್ದು ಅಂತ ಕೇಳಿದಾಗ ಇದೆಲ್ಲ ಖೋಟಾ ನೋಟು, ಖೋಟಾ ಸಿಕ್ಕ, ಫೋರ್ಜ್ ಡಾಕ್ಯುಮೆಂಟು, ಸುಳ್ಳು ಸೀಲ್ಗಳು ಎಲ್ಲ ಇರ್ತವೆ. ಅಥವಾ ಒಬ್ಸೀನ್ ಆಬ್ಜೆಕ್ಟ್ಸ್, ಅಥವಾ ಇದನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬಳಸುವಂತ ಮಷಿನ್ಸ್ ಗಳೆಲ್ಲ ಇರ್ತಾವಲ್ಲ, ಆರ್ಟಿಕಲ್ಸ್ ಗಳು, ಆಲ್ ದೋಸ್ ಆರ್ ಕನ್ಸಿಡರ್ಡ್ ಟು ಬಿ ಆಬ್ಜೆಕ್ಷನಬಲ್ ಆರ್ಟಿಕಲ್ಸ್. ಸೊ ಇದು 4ನೇ ಕಾಸ್. ಇನ್ನು 95th ಅಲ್ಲಿ ಬಂದಾಗ ಸರ್ಟನ್ ಪಬ್ಲಿಕೇಶನ್ಸ್ ಫೋರ್ಫಿಟೆಡ್. ಕೆಲವೊಂದು ನ್ಯೂಸ್ ಪೇಪರ್ ಅಥವಾ ಡಾಕ್ಯುಮೆಂಟ್ಸ್ ಗಳೆಲ್ಲ ಏನಿರ್ತವೆ, ಕಾಪಿಗಳಿರ್ತವೆ, ತುಂಬಾ ಕಾಪಿಗಳಿರ್ತವೆ ಅಲ್ವಾ, ಅದನ್ನ ಪ್ರಿಂಟ್ ಆಗಿರತ್ತೆ, ಅದು ಆ ಮ್ಯಾಟರ್ ಏನಿದೆ, ಸಬ್ಜೆಕ್ಟ್ ಮ್ಯಾಟರು, ಅದು ಈ ಸೆಡಿಷನ್, ಪ್ರಮೋಟಿಂಗ್ ಹೇಟ್ರೆಡ್, ನ್ಯಾಷನಲ್ ಇಂಟಿಗ್ರೇಷನ್, ಒಬ್ಸೀನ್ ವಿಷಯಗಳು ಇರುವಂತದೆಲ್ಲ ಮ್ಯಾಟರ್ ಇರತ್ತೆ. ಸೊ ಇದು ಯಾರು ಮಾಡುವಂತದ್ದು, ಸ್ಟೇಟ್ ಗವರ್ಮೆಂಟ್, ಮ್ಯಾಜಿಸ್ಟ್ರೇಟ್ ಗಳೆಲ್ಲ ಅಲ್ಲ. ಹಿಯರ್ ಇಟ್ ಈಸ್ ಸ್ಟೇಟ್ ಗವರ್ಮೆಂಟ್. ಓಕೆ, ಬಿ ವೆರಿ ಕೇರ್ಫುಲ್ ಇನ್ ದಿಸ್. ಸ್ಟೇಟ್ ಗವರ್ಮೆಂಟ್ ಆರ್ಡರ್ ಮಾಡುತ್ತೆ, ಫೋರ್ಫೀಚರ್ ಮಾಡಿ, ಮುಟ್ಟುಗೋಲ್ ಹಾಕಿ ಅಂತ ಹೇಳುವಂತದ್ದು. ಸೊ ಇದ್ರಲ್ಲಿ ಸರ್ಚ್ ವಾರೆಂಟ್ ಯಾಕೆ ಬರುತ್ತೆ, ಪ್ರತಿಯೊಂದು ಕಾಪಿ ಯಾವ್ದಾದಿದೆ ಅದನ್ನೆಲ್ಲದೂ ಕೂಡ ಮುಟ್ಟುಗೋಲ್ ಹಾಕುವಂಥದ್ದು, ಅದನ್ನ ಸೇಲ್ ಮಾಡ್ಲಿಕ್ಕಿಲ್ಲ ಆಮೇಲೆ. ಸೊ ಅಂತ ಒಂದು ಪ್ರೊಸೀಜರ್ಗೆ ಈಗ ಎಷ್ಟೋ ಕಾಂಟ್ರವರ್ಷಿಯಲ್ ಬುಕ್ಸ್ ಎಲ್ಲ ಹೀಗೆ ಮಾಡಿದ್ದಾರೆ. ಸ್ಟೇಟ್ ಗವರ್ಮೆಂಟ್ ಅದನ್ನ ನಿಷೇಧ ಮಾಡಿ ಮುಟ್ಟುಗೋಲ್ ಹಾಕ್ಬಿಡತ್ತೆ. ಅದನ್ನ ಈಗ ಹೇಗೆ ನೋಟಿಫಿಕೇಶನ್ ಎಲ್ಲ ಮಾಡ್ಬೇಕು, ಅದಕ್ಕೆ ಯಾಕೆ ಗ್ರೌಂಡ್ಸ್ ಅಂತೆಲ್ಲ ಹೇಳಿ, ಇಟ್ ವಿಲ್ ಆರ್ಡರ್ ಲೈಕ್ ದಟ್. ವೆನ್ ಇಟ್ ಈಸ್ ಡೂಯಿಂಗ್ ಸಚ್ ಥಿಂಗ್ಸ್, ಬೇರೆ ಯಾವ ಸಂದರ್ಭದಲ್ಲೂ ಸಹ ಆ ಸ್ಟೇಟ್ ಗವರ್ಮೆಂಟ್ ಆರ್ಡರ್ನ ಚಾಲೆಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಅಕಾರ್ಡಿಂಗ್ ಟು 96. ಸ್ಟೇಟ್ ಗವರ್ಮೆಂಟ್ ಅನ್ನ ಯಾರಾದ್ರೂ ಚಾಲೆಂಜ್ ಮಾಡ್ಬೋದು, ಇಟ್ಸ್ ಓನ್ಲಿ ಬಿಫೋರ್ ದಿ ಹೈಕೋರ್ಟ್ ಅಲ್ವಾ. ಲೋವರ್ ಕೋರ್ಟ್ಸ್ ಗಳಿಗೆ ಆ ಪವರ್ ಇಲ್ಲ. ಸೊ ಹೈಕೋರ್ಟ್ ಕ್ಯಾನ್ ಸೆಟ್ ಅಸೈಡ್ ದಿ ಡಿಕ್ಲರೇಷನ್ ಆಫ್ ಫೋರ್ಫೀಚರ್. ಹೈಕೋರ್ಟ್ ಮಾತ್ರ ಇಟ್ ಇಸ್ ಹ್ಯಾವಿಂಗ್ ಸಚ್ ಪವರ್. ಸೊ ಟೈಮ್ ಎಷ್ಟು, ವಿದಿನ್ 2 months ಫ್ರಮ್ ದಿ ಡೇಟ್ ಆಫ್ ದಿ ಪಬ್ಲಿಕೇಶನ್ ಇನ್ ದಿ ಆಫಿಷಿಯಲ್ ಗೆಜೆಟ್ ಆಫ್ ಸಚ್ ಡಿಕ್ಲರೇಷನ್. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇವತ್ತು ಡಿಕ್ಲೇರ್ ಮಾಡಿದೆ ಫೋರ್ಫೀಚರ್ ಆಗಿದೆ ಈ ಬುಕ್ ಅಂತ ಹೇಳಿ. ಸೊ ಇವತ್ತಿಂದ 2 ತಿಂಗಳ ಒಳಗಾಗಿ, ಇವತ್ತು ಪಬ್ಲಿಕೇಶನ್ ಆಗಿ ಆಫಿಷಿಯಲ್ ಗೆಜೆಟ್ ಅಲ್ಲಿ ಬಂದಿದೆ, ಅಲ್ಲಿಂದ ಒಟ್ಟು 2 ತಿಂಗಳ ಒಳಗಾಗಿ ಹೈಕೋರ್ಟ್ಗೆ ಕೇಳ್ಬೇಕು ಏನಂತ, ಆ ಡಿಕ್ಲರೇಷನ್ ಅನ್ನ ಸೆಟ್ ಅಸೈಡ್ ಮಾಡಿ ಆನ್ ದ ಗ್ರೌಂಡ್ ದಟ್ ಸಚ್ ಇಶ್ಯೂ, ಅದ್ರಲ್ಲಿ ಆ ತರ ಮ್ಯಾಟರ್ ಎಲ್ಲ ಇರ್ಲಿಲ್ಲ, ಅಲ್ಲಿ ಹೇಳುವಂತ ಆಫೆನ್ಸ್ ಆಗಿರ್ಲಿಲ್ಲ ಅಂತ ಹೇಳುವಂತದ್ದು. ಓಕೆ, ಸೊ ಅದನ್ನ ಕೋರ್ಟ್ ಹಿಯರ್ ಮಾಡತ್ತೆ, ಆಮೇಲೆ ಜಜ್ಮೆಂಟ್ ಕೊಡತ್ತೆ, ಆರ್ಡರ್ ಪಾಸ್ ಮಾಡತ್ತೆ, ಸೆಟ್ ಅಸೈಡ್ ಮಾಡ್ಬೇಕಾ ಮಾಡ್ಬೇಡ್ವಾ ಅಂತ ಹೇಳುವಂತ ಇದು. ಸೊ ಸೆಕ್ಷನ್ 95, 96 ರಿಗಾರ್ಡಿಂಗ್ ಫೋರ್ಫೀಚರ್ ಆಫ್ ದಿ ಪಬ್ಲಿಕೇಶನ್. ಇನ್ನು 97, 97 ಯಾವ ವ್ಯಕ್ತಿ ರಾಂಗ್ಫುಲಿ ಕನ್ಫೈನ್ ಆಗಿರ್ತಾರೆ ಅಂಥವ್ರನ್ನ ಹುಡುಕ್ಬಹುದು ಸರ್ಚ್ ವಾರೆಂಟ್ ಮುಖಾಂತರ ಅಂತ. ಅದೇ ಹೆಂಗಸರಾದ್ರೆ, ಅಬ್ಡಕ್ಟೆಡ್ ಫೀಮೇಲ್ಸ್, ಮೈನರ್ ಫೀಮೇಲ್ ಚೈಲ್ಡ್ ಅಂತೆಲ್ಲ ಇರುವಾಗ ಅವರಿಗೆ ಸೆಕ್ಷನ್ 98 ಅಪ್ಲೈ ಆಗತ್ತೆ, ಅಷ್ಟೇ ಡಿಫ್ರೆನ್ಸ್. ಸೊ ದಿಸ್ ಆಲ್ಸೋ ಕೈಂಡ್ ಆಫ್ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಯಾವ ವ್ಯಕ್ತಿಗಳು ಕಾಣ್ತಾ ಇಲ್ವೋ ಅವರಿಗೆ CrPC ಮುಖಾಂತರ ಸೆಕ್ಷನ್ 97 ಅಲ್ಲಿ
you can approach the court. That's why district magistrate, sub-divisional magistrate ಅಥವಾ JMFC ಇವರೆಲ್ಲ those are liable ಅಂತ ಹೇಳ್ಬೋದು. ಅಂದ್ರೆ ಅವರು ಆರ್ಡರ್ ಇಶ್ಯೂ ಮಾಡ್ಬೋದು ಒಬ್ಬ ಕಾಣದೇ ಇರುವಂತಹ ವ್ಯಕ್ತಿಯನ್ನ ಹುಡುಕ್ಲಿಕ್ಕೆ, ರಾಂಗ್ಫುಲಿ ಕನ್ಫೈನ್ಡ್ ವ್ಯಕ್ತಿಯನ್ನ ಹುಡುಕಿ ಅಂತ ಹೇಳಿ ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ಬೋದು. ಬಟ್ ಇಫ್ ದಟ್ ಅಬ್ಡಕ್ಷನ್ ಆರ್ ಅನ್ಲಾಫುಲ್ ಡಿಟೆನ್ಷನ್ ಆಫ್ ಅ ವುಮನ್, ಹೆಂಗಸರಾಗಿದ್ರೆ, ಫೀಮೇಲ್ ಚೈಲ್ಡ್ ಹಾಗಂತ ಇದ್ರೆ, ದೇ ಮೇ ಮೇಕ್ ಅನ್ ಆರ್ಡರ್ ಫಾರ್ ದಿ ಇಮಿಡಿಯೇಟ್ ರಿಸ್ಟೋರೇಷನ್ ಆಫ್ ಸಚ್ ವುಮನ್ ಟು ಹರ್ ಲಿಬರ್ಟಿ. ಅವಳು ಎಲ್ಲಿ ಇದ್ಲು ಕೂಡಲೇ ಅವಳನ್ನ ಹುಡುಕಿ, ಅವಳ ಏನು ಮುಂಚೆ ವಾಸ ಮಾಡ್ತಿದ್ರು, ಯಾರ ಜೊತೆ ಇರ್ತಿದ್ರು, ಅವರ ಗಾರ್ಡಿಯನ್ ಅಥವಾ ಅವರಿಗೆ ಆ ಕಸ್ಟಡಿ ರಿಸ್ಟೋರೇಷನ್ ಮಾಡಬೇಕು ಅಂತ ಹೇಳತ್ತೆ. ಹಾಗೆ ಯೂಸ್ ಸಚ್ ಫೋರ್ಸ್ ಆಸ್ ಮೇ ಬಿ ನೆಸೆಸರಿ, ಅದಕ್ಕೆ ತಕ್ಕಂತಹ ಫೋರ್ಸ್ ಅನ್ನ ಉಪಯೋಗಿಸಬಹುದು. ಸೊ 6 ಸಂದರ್ಭಗಳು 94 ಮತ್ತೆ 95 95 ಮತ್ತೆ 96 ಒಂದು, 97 ಮತ್ತೆ 98 ಇನ್ನೊಂದು. ಓಕೆ, 6 ಸಂದರ್ಭಗಳಲ್ಲಿ ಸರ್ಚ್ ವಾರೆಂಟ್ ಅನ್ನ ಇಶ್ಯೂ ಮಾಡಬಹುದು. ಇದೆಲ್ಲ ಕೂಡ ಜನರಲ್ ಪವರ್, ಸೆಕ್ಷನ್ 100 ಕ್ಲೋಸ್ ಪ್ಲೇಸ್ ಟು ಅಲೌ ಸರ್ಚ್. ವೆನೆವರ್ ಎನಿ ಪರ್ಸನ್ ಲಯಬಲ್ ಟು ಸರ್ಚ್ ಆರ್ ಇನ್ಸ್ಪೆಕ್ಷನ್, ಆಗ ಅವರು ಅವ್ರಿಗೆ ಸುಲಭವಾಗಿ ಹೋಗ್ಲಿಕ್ಕೆ ಒಂದು ಫ್ರೀ ಇನ್ಗ್ರೆಸ್ ಕೊಡ್ಬೇಕು, ರೀಸನಬಲ್ ಫೆಸಿಲಿಟೀಸ್ ಕೊಡ್ಬೇಕು. ಅವರಿಗೆ ರೆಸಿಸ್ಟೆಂಟ್ ಮಾಡುವಂತದ್ದಲ್ಲ, ಸರ್ಚ್ ಮಾಡ್ಲಿಕ್ಕೆ ಬಂದವರಿಗೆ. ಸೊ ಅದು ಹಾಗೆ ವಾಟ್ ಆಲ್ ಪವರ್ಸ್ ದೇ ಹ್ಯಾವ್ ಅಂತ ಹೇಳಿ ಜಸ್ಟ್ ಜನರಲ್ ಪವರ್ಸ್ ಏನೇನ್ ಮಾಡ್ಬೋದು ಸರ್ಚ್ ಮಾಡುವಾಗ. ಮತ್ತೆ ವಿಟ್ನೆಸ್ ಇರಬೇಕು ಅಂತ, ಇದು ಇಂಪಾರ್ಟೆಂಟ್. ಈಗ ಪಂಚ ವಿಟ್ನೆಸ್ ಅಂತೆಲ್ಲ ಹೇಳ್ತೇವಲ್ಲ ನಾವು, ಆ ರೆಸ್ಪೆಕ್ಟೇಬಲ್ ಪರ್ಸನ್ ಅಂತ ಇರ್ತಾರೆ, ಅಂಥವರ ವಿಟ್ನೆಸ್ಗಳು 2 or more ಇಂಡಿಪೆಂಡೆಂಟ್ ರೆಸ್ಪೆಕ್ಟೇಬಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ದಿ ಲೊಕ್ಯಾಲಿಟಿ. ಸರ್ಚ್ ಮಾಡುವಾಗ ಅವರನ್ನು ಕರ್ಕೊಂಡ್ ಬರ್ಬೇಕು. ಯಾಕಂದ್ರೆ ಇವರೇ ಪೊಲೀಸರ ಇಂಪ್ಲಾಂಟ್ ಮಾಡ್ತಾರೆ ಅಂತ ಆಗ್ಬಾರ್ದಲ್ವಾ, ಅದಕ್ಕೋಸ್ಕರ ಆ ಒಂದು ವಿಟ್ನೆಸ್ ಗಳಿದ್ರೆ ಲೊಕ್ಯಾಲಿಟಿಲಿ ಇದ್ರೆ ಅವರನ್ನ, ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಎನಿ ಪರ್ಸನ್ ಹೂ ಇಸ್ ಅವೈಲೇಬಲ್ ಅಥವಾ ವಿಲ್ಲಿಂಗ್ ಟು ಬಿ ವಿಟ್ನೆಸ್ ಅವರನ್ನ ಕರೆಸಿ ಅವ್ರ ಹತ್ರ ಎಲ್ಲ ಆಯ್ತು ಬರ್ಸ್ಕೊಳ್ಬೇಕು, ಪಂಚನಾಮೆ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ರಿಗಾರ್ಡಿಂಗ್ ದಿಸ್. ಸೊ ಅದಕ್ಕೂ ಕೂಡ ಸರಿಯಾಗಿ ಪಂಚನಾಮೆ ಆಗದಿದ್ರೆ ಯಾವ್ದು ಸರ್ಚ್ ಮುಖಾಂತರ ಯಾವ್ದು ಕಂಡು ಹಿಡಿದಿರ್ತಾರೆ ಅದ್ರದ್ದು ವ್ಯಾಲ್ಯೂ ಡಿಮಿನಿಷ್ ಆಗತ್ತೆ, ಎವಿಡೆನ್ಷಿಯರಿ ವ್ಯಾಲ್ಯೂ. ಯಾಕಂದ್ರೆ ಸರ್ಚ್ ಸರಿ ಮಾಡಲಿಲ್ಲ, ಇವರೇ ಪ್ಲಾಂಟ್ ಮಾಡಿದ್ದು ಆ ಆರ್ಟಿಕಲ್ ಅನ್ನ ಅಂತ ಹೇಳಿ ಆಗತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಅವರ್ ಸರ್ಚ್ ಪ್ರಾವಿಷನ್. ಸರ್ಚ್ ಆದ ನಂತರ ಸೀಸ್ ಮಾಡ್ಬೋದು ಅಂತ. ಸೊ ಎನಿ ಪೊಲೀಸ್ ಆಫೀಸರ್ ಮೇ ಸೀಸ್ ಎನಿ ಪ್ರಾಪರ್ಟಿ ವಿಚ್ ಮೇ ಬಿ ಅಲಿಯಸ್ಡ್ ಆರ್ ಸಸ್ಪೆಕ್ಟ್ ಟು ಹ್ಯಾವ್ ಬಿನ್ ಸ್ಟೋಲನ್, ಅಥವಾ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಮಾಡುವಂತ ಯಾವುದೇ ಆರ್ಟಿಕಲ್ ಇದ್ರೆ ಅದನ್ನ ಸೀಸ್ ಮಾಡ್ಬೋದು. ನೆಕ್ಸ್ಟ್ ಪವರ್, ಇದು ದಿಸ್ ಇಸ್ ಇಂಪಾರ್ಟೆಂಟ್. ಎನಿ ಮ್ಯಾಜಿಸ್ಟ್ರೇಟ್ ಮೇ ಡೈರೆಕ್ಟ್ ಅ ಸರ್ಚ್ ಟು ಬಿ ಮೇಡ್ ಇನ್ ಹಿಸ್ ಪ್ರೆಸೆನ್ಸ್ ಆಫ್ ಎನಿ ಪ್ಲೇಸ್ ಫಾರ್ ಸರ್ಚ್ ಆಫ್ ವಿಚ್ ಹಿ ಇಸ್ ಕಾಂಪಿಟೆಂಟ್ ಟು ಇಶ್ಯೂ ಅ ಸರ್ಚ್ ವಾರೆಂಟ್. ಸೊ ಯಾವ ಜಾಗದಲ್ಲಿ ಹಿ ಕ್ಯಾನ್ ಇಶ್ಯೂ ಸರ್ಚ್ ವಾರೆಂಟ್, ಅಲ್ಲಿ ಹಿ ಕ್ಯಾನ್ ಆಸ್ಕ್, ಹಿ ಕ್ಯಾನ್ ಡೈರೆಕ್ಟ್ ಟು, ಹಿ ಕ್ಯಾನ್ ಗಿವ್ ಡೈರೆಕ್ಷನ್ ಫಾರ್ ಸರ್ಚ್. ಆಯ್ತಾ? ಸೊ ಇದು ಒಂದು ಆಯ್ತು. 100 ತನಕ ಬಂದ್ವಿ. ನೆಕ್ಸ್ಟ್ 5 ಇದನ್ನ ಹೇಳಿ ಐ ವಿಲ್ ಸ್ಟಾಪ್. 5 ರೀತಿಯ ಇದಿದೆಲ್ಲ, ಲೆಟ್ ಮಿ ಸ್ಟಾಪ್ ಹಿಯರ್. 5 ರೀತಿಯ ಬಾಂಡ್ಸ್ಗಳು. ಇದು 5 ರೀತಿಯ ಬಾಂಡ್ಸ್ ಗಳಿದೆ ಅಂತ ಹೇಳಿದೆ. ಸೊ ಫಸ್ಟ್ ಒನ್ 106 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ಇಂಪೌಂಡಿಂಗ್. ಅಂದ್ರೆ ಈ ಸಫಿಶಿಯಂಟ್ಲಿ ಸ್ಟಾಂಪ್ಡ್ ಇಲ್ಲದೆ ಇರುವಂತದ್ದು ಅಂತ ಡಾಕ್ಯುಮೆಂಟ್ಗಳೆಲ್ಲ ಕೋರ್ಟ್ ಅದನ್ನ ಇಂಪೌಂಡ್ ಅಂತ ಒಂದು ಇದು ಮಾಡತ್ತೆ. ಅಂದ್ರೆ ಇಟ್ ಕಾಂಟ್ ಬಿ ಯೂಸ್ಡ್. ಇಂಪೌಂಡ್ ಅಂತ ಆದ್ಕೊಳ್ಳಿ, ಇಟ್ ಕಾಂಟ್ ಅಂದ್ರೆ ಆರ್ಡರ್ ಮಾಡತ್ತೆ, ಅದನ್ನ ಎವಿಡೆನ್ಸ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಆ ಪವರ್ ಇರುವಂತದಕ್ಕೆ ಇಂಪೌಂಡಿಂಗ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್
ಕನ್ವಿಕ್ಷನ್. ಸೊ ದಿಸ್ ಇಸ್ ದಿಸ್ ಕೇಸ್ ವೇರ್ ಈ ಜುಡಿಷಿಯಲ್ ಅಥಾರಿಟಿ ಇರುವಂತಹ ಜಡ್ಜಸ್ ಅಂದ್ರೆ ಮ್ಯಾಜಿಸ್ಟ್ರೇಟ್ಸ್ಗಳು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಅಲ್ಲ. ಸೊ ವೆನ್ ದೇ ಗಿವ್ ಕನ್ವಿಕ್ಷನ್, ವೆನ್ ದ ಕನ್ವಿಕ್ಷನ್ ಮಾಡಿದಾಗ ಇಫ್ ದೇ ವಾಂಟ್ ದೇ ಕ್ಯಾನ್ ಟೇಕ್ ಅ ಸೆಕ್ಯೂರಿಟಿ. ಆ ವ್ಯಕ್ತಿಯಿಂದ ಫಾರ್ ಕೀಪಿಂಗ್ ಪೀಸ್ ತಗೊಳ್ಬಹುದು, 3 ವರ್ಷ ತನಕ ತಗೊಳ್ಬಹುದು. ಆಯ್ತಾ, ಇದೇ ಹೈಯೆಸ್ಟ್. ಬೇರೆ ಕಡೆ ಎಲ್ಲ 1 ವರ್ಷ ಹೇಳಿದ್ದಾರೆ ಬೇರೆ ಬಾಂಡ್ಸ್ ತಗೊಳ್ಳಲಿ. ಹಿಯರ್ 3 years ತನಕ ತಗೊಳ್ಬಹುದು. ಸೊ ಯಾವ್ಯಾವ ಒಫೆನ್ಸ್ಗೆ ತಗೊಳ್ಬಹುದು ಅಂದ್ರೆ ಇಲ್ಲೆಲ್ಲ ಹೇಳಿದಾರಲ್ಲ, ಅಸಾಲ್ಟ್, ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ, ಪ್ರಮೋಟಿಂಗ್ ಹೇಟ್ರೆಡ್. ಸೊ ಈ ಲಿಸ್ಟ್ ಎಲ್ಲ ಇದೆ. ಒಂದ್ ವೇಳೆ ಆ ಕನ್ವಿಕ್ಷನ್, ಯಾಕಂದ್ರೆ ಕನ್ವಿಕ್ಷನ್ ಆಧಾರದ ಮೇಲೆ ಬಾಂಡ್ ತಗೊಂಡಿರ್ತಾರೆ, ಈ ಕನ್ವಿಕ್ಷನ್ ಸೆಟ್ ಅಸೈಡ್ ಮಾಡಿದ್ರೆ ಅಪೀಲ್ ಅಲ್ಲಿ ಬಾಂಡ್ ಏನ್ ತಗೊಳ್ತಿರ್ತಾರೆ ದಟ್ ಬಿಕಮ್ಸ್ ವಾಯ್ಡ್. ಓಕೆ, ಇನ್ನು ಇದನ್ನ ಹೊರತುಪಡಿಸಿ, ಕನ್ವಿಕ್ಷನ್ ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಶಾಂತಿ ಕಾಪಾಡ್ಲಿಕ್ಕೆ, ಸೊ ಇದೆಲ್ಲವೂ ಫಾರ್ ಕೀಪಿಂಗ್ ಪೀಸ್. ಇದೆಲ್ಲ ನೆಕ್ಸ್ಟ್ ಫಾರ್ ಗುಡ್ ಬಿಹೇವಿಯರ್ 108, 9, 10 ಎಲ್ಲ ಹೆಚ್ಚು ಕಮ್ಮಿ ಒಂದೇ, ದೇ ಶುಡ್ ನಾಟ್ ಡಿಸ್ಟರ್ಬ್ ಪೀಸ್ ಅಂತಲ್ಲ, ಹಾಗೆ ಇರುವಂತದ್ದು. ಸೊ ಇದರಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ವೆನ್ ಹಿ ರಿಸೀವ್ಸ್ ಇನ್ಫಾರ್ಮೇಶನ್ ದಟ್ ಎನಿ ಪರ್ಸನ್ ಇಸ್ ಲೈಕ್ಲಿ ಟು ಕಮಿಟ್ ಅ ಬ್ರೀಚ್, ಅವನು ಬ್ರೀಚ್ ಒಂದು ಶಾಂತಿ ಭಂಗ ಮಾಡ್ತಾನೆ ಅಂತಾದ್ರೆ ಅವನ ಹತ್ರ ವಿತ್ ಆರ್ ವಿತೌಟ್ ಶ್ಯೂರಿಟಿ ಬಾಂಡಿಂಗ್ ತಗೊಳ್ಬಹುದು. ಬಾಂಡ್ ಅನ್ನ ಇಟ್ ಶುಡ್ ನಾಟ್ ಎಕ್ಸೀಡ್ 1 year. ಓಕೆ, ಇದ್ರದ್ದು 1 ವರ್ಷ ಮಾತ್ರ, ಅದಕ್ಕಿಂತ ಜಾಸ್ತಿ ಬಾಂಡ್ ತಗೊಳ್ಲಿಕ್ಕಿಲ್ಲ. ಇನ್ನು ಕೆಲವರು ಇರ್ತಾರೆ ಹಂಚುವಂಥದ್ದು, ಈ ದೇಶದ್ರೋಹದ ಮ್ಯಾಟರ್ಸ್ಗಳು ಅದನ್ನೆಲ್ಲ ಹಂಚ್ತಾರೆ, ಪಬ್ಲಿಕೇಶನ್ ಅಥವಾ ಜಡ್ಜ್ ಬಗ್ಗೆ ಸರಿ ಇಲ್ಲ ಅಂತ ಹೇಳಿ, ಅಥವಾ ಹೆದರಿಸುವಂತದ್ದು, ಡಿಫಮೇಟರಿ ಮೆಟೀರಿಯಲ್ಸ್. ಸೊ ಈ ತರ ಎಲ್ಲಾ ವಿಷಯಗಳನ್ನ ಮಾಡುವಂತವ್ರು ಯಾರು ಇರ್ತಾರೆ ಅವ್ರ ಹತ್ರ ಒಂದು ಇಲ್ಲ, ನೀವು ನಿಮ್ಮ ನಡತೆ ಸರಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳುವಂತ ಒಂದು ಬಾಂಡ್ ತಗೊಳ್ಳುವಂತದ್ದು. ಸೊ ಇದೆಲ್ಲ ಇಲ್ಲಿ ನೋಡಿ ಕಾಣ್ತಾ ಇದೆ, ಇದೆಲ್ಲ ಸರ್ಕ್ಯುಲೇಷನ್ ಮಾಡುವಂತದ್ದು, ಆಬ್ಸೀನ್ ಮ್ಯಾಟರ್ ಅಂತ ವ್ಯಕ್ತಿ ಹತ್ರ ಅಗೇನ್ ದೇ ಕ್ಯಾನ್ ಆಸ್ಕ್ ಫಾರ್ ಅ ಬಾಂಡ್. ಸೊ ಹೂಎವರ್ ಇಸ್ ಡಿಸೆಮಿನೇಟಿಂಗ್ ಸೆಡಿಷಿಯಸ್ ಮ್ಯಾಟರ್ಸ್, ಸೆಡಿಷಿಯಸ್ ಅಂದ್ರೆ ಈ ದೇಶದ್ರೋಹ ಪ್ರಕರಣಗಳ ಅದರದ್ದು ಮಾಹಿತಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಫಾರ್ ಫ್ರಮ್ ಸಸ್ಪೆಕ್ಟೆಡ್ ಪರ್ಸನ್ಸ್. ಸಸ್ಪೆಕ್ಟೆಡ್ ಪರ್ಸನ್ಸ್ ಅಂದ್ರೆ ಯಾರು? ಈಗ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾರೆ ಅಲ್ವಾ, ಹೂಎವರ್ ಇಸ್, ಇದೆಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ರಿಸೀವ್ಸ್ ಇನ್ಫಾರ್ಮೇಶನ್ ದಟ್ ದೇರ್ ಈಸ್ ವಿದಿನ್ ಹಿಸ್ ಲೋಕಲ್ ಜುರಿಡಿಕ್ಷನ್ a person taking precautions to conceal his presence and there is a reason to believe that he is in doing so with a view to committing cognizable offense. ಅವನು ಯಾಕೆ ಹಾಗೆ ಅನುಮಾನಾಸ್ಪದವಾಗಿ ಮಾಡ್ತಿದ್ದಾನೆ ಅಂದ್ರೆ ಏನೋ ಕಾಗ್ನಿಸಬಲ್ ಅಫೆನ್ಸ್ ಮಾಡೋ ಕಾರಣಕ್ಕೆ ಹಾಗೆ ಮಾಡ್ತಿದ್ದಾನೆ ಅಂತ ಆದ್ರೆ ಮತ್ತೆ ಅವನ ಹತ್ರ 1 ವರ್ಷದ ಬಾಂಡ್, 1 ವರ್ಷನೇ ಅಂತ ಅಲ್ಲ 1 ವರ್ಷದ ತನಕ, ಈಗ 3 ತಿಂಗಳ ಬಾಂಡ್ ತಗೊಳ್ಬಹುದು. ಓಕೆ, ಸೊ ಅದು ಒಂದು. ಇನ್ನು ಲಾಸ್ಟ್ ಒನ್ ಫ್ರಮ್ ಹ್ಯಾಬಿಚುವಲ್ ಅಫೆಂಡರ್ಸ್, ಪದೇ ಪದೇ ಅದೇ ಒಫೆನ್ಸ್ ಮಾಡುವಂತದ್ದು. ಇಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇದೆಲ್ಲ ಒಫೆನ್ಸ್ ಗಳು ನೋಡಿ, ಇದೆಲ್ಲ ಈ ರಾಬರ್, ಹೌಸ್ ಬ್ರೇಕರ್, ಥೀಫ್, ಸ್ಟೋಲನ್ ಪ್ರಾಪರ್ಟಿ, ಅದನ್ನ ಡಿಸ್ಪೋಸಲ್ ಮಾಡುವಂತ ಪ್ರಾಪರ್ಟಿಗಳು, ಮಿಸ್ಚಿಫ್. ಸೊ ಇದೆಲ್ಲ ಈ ಒಫೆನ್ಸ್ ಗಳಲ್ಲಿ ಬರುವಂತಹ IPC ಅಲ್ಲಿ. ಮತ್ತೆ ಇದೆಲ್ಲ ಬೇರೆ ಬೇರೆ ಆಕ್ಟ್ ಇದೆಲ್ಲ, ಈ ಆಕ್ಟ್ ಗಳಲ್ಲಿ ಬರುವಂತಹ ಒಫೆನ್ಸ್ ಗಳು ಯಾರು ಹ್ಯಾಬಿಚುವಲಿ ಮಾಡ್ತಾ ಇರ್ತಾರೆ ಅಂಥವ್ರ ಹತ್ರ ಶೋ ಕಾಸ್ ವೈ ಹಿ ಶುಡ್ ನಾಟ್ ಬಿ ಆರ್ಡರ್ಡ್ ಅಂತ ಹೇಳಿ ಇಲ್ಲೊಂದು 3 ವರ್ಷ. ಓಕೆ, 3 ವರ್ಷ ತನಕ ತಗೊಳ್ಬಹುದು. ಸೊ 106 ಅಲ್ಲಿ ಮ್ಯಾಜಿಸ್ಟ್ರೇಟ್ ಅಥವಾ ಸೆಷನ್ಸ್ ಕೋರ್ಟ್ 3 ವರ್ಷ ತನಕ ತಗೊಳ್ಬಹುದು. 110 ಅಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ 3 ವರ್ಷ ತನಕ ತಗೊಳ್ಬಹುದು. ಅದ್ರ ಮಧ್ಯದಲ್ಲಿ 107, 8, 9 ಅದೆಲ್ಲ 1 ವರ್ಷ ತನಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಗೊಳ್ಳುವಂತ. ಓಕೆ, so this is regarding your security for keeping peace and good behavior. ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ 125 ಇಂದ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಮತ್ತೆ ಅಂತದೇನಿಲ್ಲ ಬೇರೆ, ಜಸ್ಟ್ ಅದ್ರದ್ದು ಪ್ರೊಸೀಡಿಂಗ್, ಹೇಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಬೇಕು, ಟ್ರಯಲ್ ಮಾಡಬೇಕು, ಟ್ರಯಲ್ ಅಲ್ಲ ಎನ್ಕ್ವೈರಿ ಮಾಡಿ ಹೇಗೆ ಹಿಯರಿಂಗ್ ಕೊಡ್ಬೇಕು, ಯಾವ ರೀತಿಯಲ್ಲಿ ಆಬ್ಜೆಕ್ಷನ್ ತಗೊಳ್ಬೇಕು ಅಂತೆಲ್ಲ ಹೇಳುವಂತದ್ದು ಅಷ್ಟೇ. ಆಯ್ತಾ? ಸೊ ನೆಕ್ಸ್ಟ್ ಇದರಲ್ಲಿ ಡೈರೆಕ್ಟ್ ಲೆಟ್ಸ್ ಗೋ ಟು ಸೆಕ್ಷನ್ 125 ಅಲ್ಲಿ ಮೇಂಟೆನೆನ್ಸ್.